ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ದೇವೇ ಬ್ರಹ್ಮಹೃದಾಯ ಆದಿಕವಯೇ ಮುಚ್ಯಂತಿಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ನಮಸ್ತೆ ಗುರೂನ್ ಮಮ. ಆಪಾದಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಯಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾಯ ಯೋಗೀಂದ್ರಂ ನೌಮಿ ಸಜ್ಞಾನ ಸಿದ್ಧಯೇ. ದೇವಾಶ್ಚಕ್ರುಃ ತಪೋ ವಿಘ್ನಂ ತ್ರಾಸಯन्तಃ ಸ್ವಮಾಯಯಾ ಸರ್ಪೇಭ ಸಿಂಹ ಕೂಷ್ಮಾಂಡೈಃ ತಾನ್ನಾಪಶ್ಯತ್ ಪರಂ ಗತಃ. ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದಲ್ಲಿ ನಿನ್ನೆ ದಿವಸ ನಾವು ಕೇಳ್ತಾ ಇರುವಾಗ ಕೊನೆ ಭಾಗದಲ್ಲಿ ಕೊನೆ ಘಟ್ಟದಲ್ಲಿ ಧ್ರುವರಾಜರ ಚರಿತ್ರೆಯನ್ನು ಕೇಳ್ತಾ ಬಂದಿದ್ದೇವೆ. ಧ್ರುವರಾಜರು ಭಗವಂತನನ್ನ ಕಾಣಬೇಕು ಅಂತ ಬಹಳ ಶ್ರಮವಹಿಸಿ, ಬಹಳ ನಿಜವಾಗ್ಲೂ ಕೂಡ ಅಷ್ಟು ದೇಹದಂಡನೆಯನ್ನ ಮಾಡಿ ತಪಸ್ಸು ಮಾಡಿ ಭಗವಂತನನ್ನ ಕಂಡ್ರು. 6 ತಿಂಗಳು ಅವರು ತಪಸ್ಸು ಮಾಡಿದ್ದು. ವೇದವ್ಯಾಸ ದೇವರಿಗೆ ಧ್ರುವರಾಜರು ಮಾಡಿದ ತಪಸ್ಸಿನ ಬಗ್ಗೆ ಎಷ್ಟು ಪ್ರೇಮ ಇತ್ತು ಅಂದ್ರೆ, ಪ್ರತಿ ತಿಂಗಳಲ್ಲೂ ಅವರು ನಡೆಸಿದ ಸಾಧನೆಯನ್ನ ದಾಖಲಿಸಿ ಇಟ್ಟಿದ್ದ. ಮೊದಲನೇ ತಿಂಗಳಲ್ಲಿ ಹೇಗೆ ತಪಸ್ಸು ಮಾಡಿದರು, 2ನೇ ತಿಂಗಳಲ್ಲಿ ಹೇಗೆ ತಪಸ್ಸು ಮಾಡಿದರು, 3ನೇ ತಿಂಗಳಿಗೆ ಹೇಗೆ, 4ನೇ ತಿಂಗಳಿಗೆ ಹೇಗೆ ಅಂತ ಒಂದೊಂದು ತಿಂಗಳಲ್ಲಿಯೂ ಅವರು ನಡೆಸಿರುವಂತಹ ಸಾಧನೆಗಳನ್ನ ತಪಸ್ಸನ್ನ ದಾಖಲಿಸಿ ಇಡಬೇಕಾದ್ರೆ ಎಷ್ಟು ಮಹತ್ವದಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಏನೋ ವೇದವ್ಯಾಸ ದೇವರು ಯಾವುದೋ ಒಂದು ಕ್ಷುದ್ರ ವಿಷಯವನ್ನ ದಾಖಲೆ ಮಾಡಿಟ್ಟಿದ್ದಾರೆ ಅಂತ ಭಾವಿಸಬಾರ್ದು. ಯಾಕೆಂದ್ರೆ ವ್ಯಾಸರ ಗ್ರಂಥಗಳಲ್ಲಿ ಅಂತಹ ಮಾತುಗಳೇ ಇಲ್ಲ. ಪ್ರತಿಯೊಂದು ಮಾತುಗಳು ಕೂಡ ನಿರ್ಣೀತವಾದದ್ದು, ಲೋಕಕ್ಕೆ ಮಾರ್ಗದರ್ಶನ ಮಾಡುವಂತಹದ್ದು. ಅಂದ ಮೇಲೆ 6 ತಿಂಗಳು ಅಖಂಡವಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಅದರಲ್ಲಿ ಊಟ ಮಾಡಿದ್ದಕ್ಕಿಂತ ಉಪವಾಸ ಇದ್ದದ್ದೇ ಹೆಚ್ಚಿದೆ, ತಿಂದದ್ದಕ್ಕಿಂತ ತಿನ್ನದೇ ಇರೋದೇ ಹೆಚ್ಚಿದೆ, ಮಲಗದೇ ಇರೋದೇ ಹೆಚ್ಚಿದೆ ಮಲಗಿದಕ್ಕಿಂತ, ಕೂತದ್ದು ಕಡಿಮೆ ಇದೆ, ನಿಂತಿದ್ದೇ ಹೆಚ್ಚಿದೆ. 2 ಕಾಲ ಮೇಲೆ ನಿಂತೇ ಇಲ್ಲ, 1 ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ಕಣ್ಣು ತೆರೆದೇ ಇಲ್ಲ, ಕಣ್ಣು ಮುಚ್ಚಿಕೊಂಡೇ ಇದ್ದಾರೆ. ದೇವರೇ ಬಂದು ಕಣ್ಣು ತೆರೆಯೋ ಪ್ರಸಂಗ ಬಂತಂತೆ. ಇಂತಹ ತಪಸ್ಸು ಮಾಡಿದ್ದಾರೆ. ಈ ತಪಸ್ಸು ಮಾಡ್ತಾ ಇರುವಾಗ ಒಂದು ಘಟನೆ ಆಯ್ತಂತೆ. ವೇದವ್ಯಾಸ ದೇವರಂತಾರೆ, ಎಲ್ಲ ದೇವತೆಗಳು ಧ್ರುವರಾಜನ ತಪಸ್ಸಿಗೆ ವಿಘ್ನ ಮಾಡಿದ್ರು ಅಂತ ಒಂದು ಮಾತು ಬರೀತಾರೆ. ಇದೊಂದು ಹೊಸ ಅಂಶ. ನಾವು ಪ್ರಾಯಶಃ ತಪಸ್ಸಾಯಿತು 6 ತಿಂಗಳಿಗೆ ದೇವರ ಕಂಡ್ರು ಅಂತ ಹೋಗ್ಬಿಡ್ತೇವೆ. ಆ ಮಧ್ಯದ ಸಾಲನ್ನ ಸೈಲೆಂಟ್ ಮಾಡಿರ್ತೇವೆ ನಾವು. ಏನಾಯಿತು? ದೇವಾಹ ಚಕ್ರುಹು ತಪೋ ವಿಘ್ನಂ, ಭರ್ಪೂರ್ ವಿಘ್ನವನ್ನು ಉಂಟು ಮಾಡಿದ್ರಂತೆ. ಈಗ ನಮಗೊಂದು ಸ್ವಲ್ಪ ಏನ್ ಅನಿಸ್ತದೆ ಅಂದ್ರೆ, ದೇವತೆಗಳ ಬಗ್ಗೆ ಯಾಕೆ ಹಿಂಗ್ ಮಾಡ್ತಾರೆ ದೇವತೆಗಳೆಲ್ಲ? ಯಾಕೆಂದ್ರೆ ನಾವು ದೇವತೆಗಳನ್ನು ನಂಬಿಕೊಂಡವರು, ದೇವತೆಗಳು ನಮಗೆ ಕ್ಷೇಮವನ್ನು ಮಾಡ್ಲಿಕ್ಕೆ ಇರೋರು ಅನ್ಕೊಂಡವ್ರು. ಹಾಗಿದ್ರೆ ದೇವತೆಗಳು ನಮಗೆ ಒಳ್ಳೇದು ಮಾಡೋದನ್ನ ಬಿಟ್ಟು ಕೆಟ್ಟದ್ದನ್ನು ಮಾಡ್ತಾರೆ ಅಂತ ಆಯ್ತಲ್ಲ, ವಿಘ್ನ ಮಾಡ್ತಾರೆ ಅಂತ ಆಯ್ತಲ್ಲ. ಏನ್ ವಿಘ್ನ ಉಂಟು ಮಾಡಿದ್ರು? ಧ್ರುವರಾಜರಂತಹ ಬಾಲಕ, ಅವರೊಂದು 6 ವರ್ಷನೋ 7 ವರ್ಷನೋ ಇರಬೇಕಷ್ಟೇ, ವಯಸ್ಸು ಹೇಳಿಲ್ಲ. ಉಪನಯನ ಆಗಿತ್ತು ಅನ್ನೋದು ಮಾತ್ರ ನಿಶ್ಚಿತ. ಯಾಕೆ ಅಂದ್ರೆ, ನಾರದರು ಅವರಿಗೆ ವಾಸುದೇವ ಮಂತ್ರವನ್ನು ಉಪದೇಶ ಮಾಡಬೇಕಾಗಿದ್ರೆ ಇದು ಕೈಮುತ್ಯ ಸಿದ್ಧ. ಈಗ ಒಂದು ಮಂತ್ರವನ್ನು ನಾವು ಉಪದೇಶ ಮಾಡಬೇಕಾಗಿದ್ರೆ ಅವನು ಅನುಪನೀತನಾಗಿದ್ದರೆ ಮಂತ್ರೋಪದೇಶ ಮಾಡ್ಲಿಕ್ಕೆ ಬರೋದಿಲ್ಲ.
ಮುಂಜಾಗಿಲ್ಲ ಸ್ವಾಮಿಗಳೇ ಗಾಯತ್ರಿ ಉಪದೇಶ ಮಾಡ್ರಿ ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿಗಳೇ? ಬರುವುದಿಲ್ಲ. ಅಂದ ಮೇಲೆ ಉಪನಯನ ಆದವನಿಗೆ ಮಾತ್ರ ಮಂತ್ರೋಪದೇಶ ಕೂರ್ತದೆ ಎನ್ನುವುದರಿಂದ ಧ್ರುವರಾಜರಿಗೆ ಉಪನಯನ ಆಗಿತ್ತು. ಉಪನಯನ ಮಾಡುವುದಕ್ಕೆ ಅದು ಕ್ಷತ್ರಿಯರಿಗೊಂದು ನಿಯಮ, ಬ್ರಾಹ್ಮಣರಿಗೊಂದು ನಿಯಮ, ಬೇರೆ ಬೇರೆ ಒಂದು ನಿಯಮ ಇದೆ. ಅಂತೂ ಆ ನಿಯಮದ ಅಡಿಯಲ್ಲಿ ಅವನಿಗೊಂದು ಉಪನಯನ ಆಗಿತ್ತು. ಉಪನಯನ ಆದಾಗ ಮಂತ್ರೋಪದೇಶ ಆಗಿತ್ತು. ಅಂದ್ರೆ 8 ವರ್ಷದೊಳಗೆ ಹುಡುಗಿದ್ದ, ಇಷ್ಟು ಮಾತ್ರ ಫಿಕ್ಸ್ ಅವನು. 8 ವರ್ಷದ ಒಳಗಿನ ಬಾಲಕ ತಪಸ್ಸು ಮಾಡ್ತಾ ಇದ್ರೆ ದೇವತೆಗಳು ವಿಘ್ನ ಮಾಡುವಾಗ ಹೆಂಗ್ ಮಾಡಿರ್ಬೋದು ಹೇಳಿ ನೋಡಂತೆ. ಏನೋ ಅವಸರದೊಳಗೆ ಹಿಂಗ್ ಹೇಳ್ಬಾರ್ದ್ರಿ. ಏನಂತ ಹೇಳ್ಬಾರ್ದು ಅಂದ್ರೆ, ಮತ್ತ ವಿಶ್ವಾಮಿತ್ರರು ತಪಸ್ಸಿ ಕೂತ ಹೆಂಗ್ ವಿಘ್ನ ಮಾಡಿದ್ರಲ್ಲ ಹಂಗ್ ಮಾಡಿಬಿಟ್ರು ಅನ್ಲಿಕ್ಕೆ ಹೋಗ್ಬಾರ್ದು. ಯಾಕ? ವಿಶ್ವಾಮಿತ್ರ ತಪಸ್ಸಿ ಕೂತಾಗ ಮೇನಕಾನ್ ಕೊಟ್ಟು ಕಳಿಸಿದ್ರಿ, ರಂಭಾನ್ ಕೊಟ್ಟು ಕಳಿಸಿದ್ರು. ಈಗ ಧ್ರುವರಾಜನ ಮುಂದೆ ಮೇನಕಾ ಬಂದ್ರೂ ಉಪಯೋಗ ಇಲ್ಲ, ರಂಭಾ ಬಂದ್ರೂ ಉಪಯೋಗ ಇಲ್ಲ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ? ಲಕ್ಷ್ಮೀ ಶೋಭನಲ್ಲಿ ಪ್ರಶ್ನೆ ಮಾಡ್ತಾರೆ ರಾಜರು. 10 ವರ್ಷದ ಕೆಳಗಿದ್ದ ಹುಡುಗನಿಗೆ ಅವನು ಹೆಣ್ಣು ಕುಡಿದ್ರೇನು ಕುಪ್ಪಳಿಸ್ರಿ ಏನಾಗಬೇಕಾಗಿದೆ? ಮಕ್ಕಳ ಆಟಿಕೆಯಲ್ಲಿ ಚಿತ್ತ, ಅದು ಹುಡುಗರ ಆಟಿಕೆ ಸಾಮಾನ್ಯ ಇರ್ತದೆ. ಈ ಸ್ತ್ರೀಯರಲ್ಲಿ ಎರಗುವುದೇ? ಆಹಾ ಏನ್ ಚಂದಿದ್ದಾಳೆ, ಚಂದುಳ್ಳಿ ಚಲಿವಿ ಅಂತ ಬರ್ತದ? ಬುದ್ಧಿ ಬರುವುದೇ ಇಲ್ಲ. ಅಂದ ಮೇಲೆ ವಿಘ್ನ ಮಾಡಿದ್ರು ಅಂತ ಹೇಳುವಾಗ ಸ್ತ್ರೀ ಮೂಲಕ ವಿಘ್ನ ಮಾಡಿದ್ರು ಅಂತ ಹೇಳಲಿಲ್ಲ. ವ್ಯಾಸರಂತಾರೆ, ಸರ್ಪ ಇಭ ಸಿಂಹ ಕೂಷ್ಮಾಂಡೈಹಿ ತಾನ್ ನ ಪಶ್ಯತ್ ಪರಂಗತಃ ಅಂತ ಹೇಳ್ತಾ ಇದ್ದಾರೆ. ಮೊದಲು ಹಾವು ಕೊಟ್ಟು ಕಳಿಸಿದ್ರಂತೆ, ಒಂದು ಹಾವು ಸೃಷ್ಟಿ ಮಾಡಿದ್ರಂತೆ. ಸರ್ಪ ಏನ್ ಬಹುವಚನ ಏಕವಚನ ಏನ್ ಹೇಳಿಲ್ಲ, ಸರ್ಪವನ್ನ ಅಂತ ಇಷ್ಟು ಹೇಳಿದ್ದಾರೆ. ಅನೇಕ ಸರ್ಪಗಳನ್ನು ಇಟ್ಟುಕೊಳ್ಳ್ರಿ. ಸರ್ಪಗಳೆಲ್ಲ ಬಂದಿದ್ದಾರೆ. ಆ ಸರ್ಪಗಳೆಲ್ಲ ಬಂದು ಏನಾಯಿತು ಅಂದ್ರೆ ಧ್ರುವರಾಜನ ಮೈ ಮೇಲೆ ಹರಿದಾಡ್ತಾ ಇವೆ ಅಂತ. ಹೆಂಗಾಗಿರ್ಬೇಡ ವಿಚಾರ ಮಾಡ್ರಿ. ಬಾಲಕ ಅದು ಕೂಡ ನಮ್ಮಂಥವ್ರು ನಾವೇ ರಾತ್ರಿ ಸ್ವಪ್ನದೊಳಗೆ ಏನಾದರೂ ಬಂದ್ರೆ ಸರ್ಪಗಳು ಬೆಳಿಗ್ಗೆ ಎದ್ದು ಕೂಡ್ಲೆ ಕೆಲವರು ಅರ್ಧರಾತ್ರಿಯಲ್ಲೇ ಆಚಾರ್ಯ ಫೋನ್ ಮಾಡಿ, ಆಚಾರ ಸ್ವಪ್ನದೊಳಗೆ ಹಾವು ಬಂದಿತ್ತು, ಅದಕ್ಕೆ ಏನಾಗ್ತದೆ ಹೇಳ್ರಿ ಅಂತ ಕೇಳಿ ಆಚಾರ ಅಂದ್ರು, ನನ್ ನಿದ್ದೆ ಅಂತೂ ಕೇಳ್ತದೆ. ನೀವು ಫೋನ್ ಮಾಡಿದ ಟೈಮು ನನ್ನ ನಿದ್ದೆ ಕೆಲ್ಸೋ ಟೈಮ್ ಅದ. ಹಿಂಗಾಗಿ ಸರ್ಪದೃಷ್ಟದ ಫಲ ಏನು, ದರ್ಶನದ ಫಲ ಏನು ಅಂದ್ರೆ ಆಚಾರ ನಿದ್ದೆ ಹಾಳು ಅಂತ ಇಷ್ಟ ಅರ್ಥ. ಹಂಗ ನಾವು ಸರ್ಪವನ್ನ ಸ್ವಪ್ನದಲ್ಲೇ ಕಾಣ್ಲಿಕ್ಕೆ ತಯಾರಿಲ್ಲದೆ ಇರುವಾಗ ಮೈ ಮೇಲೆ ಹರಿದಾಡಿದ್ರೆ ಏನಾಗಬೇಕು? ಆಯ್ತು, ವಿಘ್ನ ಮಾಡಿದ್ರು. ಅದಾದ ಮೇಲೆ ಸಿಂಹವನ್ನ ಕಳಿಸಿದ್ರಂತೆ. ಸಿಂಹ ಬಂತು. ಅದಾದ ಮೇಲೆ ಕೂಷ್ಮಾಂಡ ಅಂತ ಒಂದು, ಕೂಷ್ಮಾಂಡ ಅಂದ್ರೆ 2 ಬೇರೆ, ಕುಂಬಳಕಾಯಿ ಒಂದು ಕೂಷ್ಮಾಂಡ ಅಂತ ಹೇಳ್ತಾರೆ. ಈ ಮಾಘ ಮಾಸದೊಳಗೆ ಕೂಷ್ಮಾಂಡದಾನ ಅಂದ್ರೆ ದೇವದಾನ ಕೊಡೋದಂತ ಅರ್ಥ ಅಲ್ಲ. ಮತ್ತೆ ಹೋಗುವಾಗ ಕೂಷ್ಮಾಂಡಕ್ಕೆ ಆಹುತಿ ಹಾಕಿದ್ರೆ ಕುಂಬಳಕಾಯಿ ಆಹುತಿ ಹಾಕಿದ್ರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಕೂಷ್ಮಾಂಡ ಅಂತ ಒಂದು ಗಣ, ಅದೊಂದು ಗಣ. ಆ ದೆವ್ವಗಳು ರಾಕ್ಷಸರು ಇರುವಂತಹದ್ದು ಗಣ ಅಂತ ಕರೀತಾರೆ, ಪ್ರಮಥ ಗಣ ಇತ್ಯಾದಿ ಕರೀತಾರೆ. ಅಂಥ ಗಣದಲ್ಲಿರುವಂತಹದ್ದನ್ನು ಕೊಟ್ಟು ಕಳಿಸಿದ್ದಾರೆ. ಏನಾದ್ರೂ ಧ್ರುವರಾಜರಿಗೆ ವಿಘ್ನ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಅಲ್ರಿ ಇವತ್ತಿಷ್ಟು ವಿಘ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆದ್ರೂ ವಿಘ್ನ ಆಗ್ಬೇಕೋ ಬೇಡ ಅಂದ್ರೆ ನಾಪಶ್ಯತ್ ಪರಂಗತಃ. ಕಾರಣ ಏನು ಅಂದ್ರೆ ಅವನ್ ಯಾರನ್ನು ನೋಡ್ಲೇ ಇಲ್ಲ ಧ್ರುವರಾಜರು. ಒಳಗಡೆಗೆ ಭಗವಂತನನ್ನೇ ಕಾಣ್ತಾ ಇದ್ದದ್ರಿಂದ ಹೊರಗಿನದ್ದು ಏನೂ ಹತ್ತಲಿಲ್ಲ, ಏನೂ ಹತ್ತಲಿಲ್ಲ. ಆಶ್ಚರ್ಯ ಆಗ್ತದಲ್ಲ. ಒಳಗೆ ಸದಾ ಭಗವತ್ಪರರಾಗಿ ಬಿಟ್ರೆ ಹೊರಗಡೆಗೆ ಏನ್ ನಡೆದದ್ದು ನಮಗೆ ಬಾಧಕವೇ ಆಗೋದಿಲ್ಲ. ಇದಿಷ್ಟು ಮೇಲ್ನೋಟದ ವಾಕ್ಯ. ಅಂತರೂ ದೇವತೆಗಳು ಧ್ರುವರಾಜರಿಗೆ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿ ವಿಫಲರಾದರು ಅಂತ ಮೂಲ ಭಾಗವತ ಸಿಗ್ತದೆ ನಮಗೆ. ಹಿಂಗೆ ತಿಳ್ಕೊಂಡಾಗ ಸಮಸ್ಯೆಗಳು ಎಷ್ಟು ಬರ್ತದೆ ಅಂದ್ರೆ, ದೇವತೆಗಳ ವಿಷಯದಲ್ಲಿ ಮೊದಲನೇದಾಗಿ ಎಷ್ಟು ಅಯಥಾರ್ಥ ಜ್ಞಾನ. ದೇವತೆಗಳು ಯಾರಾದ್ರೂ ಒಬ್ರು ದೇವರ ಕಡೆಗೆ ಹೋಗಬೇಕು, ಸತ್ಕಾರ್ಯ ಮಾಡಬೇಕು ಅಂದ್ರೆ ವಿಘ್ನ ಮಾಡ್ತಾರೆ ಅಂತಾದ್ರೆ ನಾಳಿಂದ ಯಾರು ದೇವತೆಗಳ ಆರಾಧನೆ ಮಾಡೋದಿಲ್ಲ. ಎದಕ್ ಬೇಕ್ರಿ ಆ ದೇವತೆಗಳು? ನಮಗೆ ಕೆಟ್ಟದ್ ಮಾಡ್ತಾರೆ ಅಂತಿದ್ದಾಗ ನಾವ್ ಯಾಕೆ ಹೋಗ್ಬೇಕು ಅಂತಾರೆ. ಒಂದು. ಎರಡನೇದ್ದು, ದೇವತೆಗಳು ಪ್ರಯತ್ನ ಮಾಡಿ ವಿಫಲರಾದರು ಅಂದ್ರೆ ದೇವತೆಗಳ ಸಾಮರ್ಥ್ಯದ ಮೇಲೆ ಅಪನಂಬಿಕೆ ಬರ್ತದೆ ನಮಗೆ. ದೇವತೆಗಳೇ ಟ್ರೈ ಮಾಡಿದ್ರಂತ ಆಗ್ಲಿಲ್ಲ ಅಂತ ಮತ್ ನಮ್ದೇನಿನ್ನ ಅಂತ ಹಿಂಗ ಅನ್ನಂಗಿಲ್ಲ. ಮಹಾಗಜಾಹ ಪಲಾಯಂತೆ ಮಶಕಾನಂತೂ ಕಾಕಥ ಅಂತ ಒಂದು ಸಂಸ್ಕೃತ ಗಾಡಿ ಮಾಡ್ತದ್ರಿ. ದೊಡ್ಡ ದೊಡ್ಡ ಆನೆ ಓಡಿ ಹೋದು ಅಂತ, ಇನ್ ಸೊಳ್ಳಿ ಕಥೆ ಏನು ಅಂತ ಯಾರು ಕೇಳಿದ್ರ ಅಂತ. ಮತ್ತೇನಿದ್ ಹಿಂಗಂದ್ರೆ ಅದಕ್ಕೆ ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಉದಾಹರಿಸಿ ಹೇಳ್ತಾರೆ. ಈ ಪ್ರಸಂಗವನ್ನು ಹಿಂಗ ಅರ್ಥ ಮಾಡಿಕೊಳ್ಳ್ರಿ. ಏನ್ ಅರ್ಥ ಮಾಡಿಕೊಳ್ಬೇಕು? ಯತ್ರ ದೇವೈಹಿ ಕೃತೆ ವಿಘ್ನೇ ಖಂಡಿತೋ ನ ಪುಮಾನ್ ಭವೇತ್. ಎಲ್ಲಿ ದೇವತೆಗಳು ವಿಘ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಆ ವ್ಯಕ್ತಿಗೆ ಏನೂ ವಿಘ್ನ ಆಗೋದಿಲ್ಲ. ಅಲ್ಲೇನು ಅರ್ಥ ಮಾಡಬೇಕು ಅಂದ್ರೆ, ತತ್ರ ತದ್ಯಶಸೇ ವಿಘ್ನಂ ಕುರ್ಯುಹು ನತು ವಿಘಾತನೆ. ದೇವತೆಗಳು ಅವನಿಗೆ ಕೀರ್ತಿಯನ್ನ ತಂದು ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ವಿಘ್ನ ಮಾಡಿದ್ದಾರೆ ಹೊರತಾಗಿ ಕೆಡಿಸ್ಬೇಕು ಅಂತ ಮಾಡಿಲ್ಲ.
ಕೆಡಿಸ್ಬೇಕು ಅಂತ ಮಾಡಿಲ್ಲ. ಯಾಕ ಈಗೇನ್ ಪ್ರಸಿದ್ಧಿ ಬಂತು, ದೇವತೆಗಳು ಅಷ್ಟೆಲ್ಲ ವಿಘ್ನ ಮಾಡಿದ್ರು ಕೂಡ ಧ್ರುವರಾಜರು ಪಾರಾಗಿ ಗೆದ್ದು ಬಂದ್ರು ಅಂತ ಆಗ್ಲಿಲ್ವೇ? ಹಂಗಾರೆ ಧ್ರುವರಾಜರಿಗೆ ಕೀರ್ತಿ ತಂದು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ದೇವತೆಗಳು ವಿಘ್ನ ಉಂಟು ಮಾಡಿರ್ತಾರೆ ಹೊರತಾಗಿ ಅದನ್ನ ತಪಸ್ಸನ್ನ ಕೆಡಿಸಬೇಕು ಅನ್ನೋ ಉದ್ದೇಶ ಅಲ್ಲ. ಯತ್ರ ಖಂಡಿತತಾ ತತ್ರ ಖಂಡನಾಯ ಇವ ಕೇವಲ. ಕೆಲವು ಕಡೆಗೆ ವಿಘ್ನ ಮಾಡಿಬಿಡುತ್ತಾರೆ, ತಪಸ್ಸು ಕೆಟ್ಟ ಹೋಗ್ಬಿಡ್ತದೆ. ಯಾಕಂದ್ರೆ ತಪಸ್ಸು ಕೆಡಿಸ್ಬೇಕು ಅಂತ ಉದ್ದೇಶ. ಉದಾಹರಣೆಗೆ ವಿಶ್ವಾಮಿತ್ರರು ಕೂತಿದ್ರಂತೆ, ಅವ್ರಿಗೆ ಭಾರಿ ತಪಸ್ಸಿನ ಹುಚ್ಚು, ಮಾಡೇ ಮಾಡಿದ್ರು ಮೇನ್ಕಾನ್ ಕೊಟ್ಟು ಕಳಿಸ್ಬಿಟ್ರು. ಆ ಮೇನ್ಕಾ ಬಂದ್ರೆ ಹೇಳ್ತೀನಿ, ವಿಶ್ವಾಮಿತ್ರರ ಮನಸ್ಸು ಕೆಟ್ಟ ಹೋಗಿ ಆಕಿ ಜೊತೆಗೆ ಜೀವನ ಮಾಡಿ ಆಕಿ ಗರ್ಭಿಣಿಯಾಗಿ ಒಂದು ಹೆಣ್ಣು ಹಡಿದು ಬಿಟ್ಲಕ್ಕಿ ಶಕುಂತಲಾ ಅಂತ ತಿಳ್ಕೊಂಡು ಹೇಳಿ ಆಕಿ ಗರ್ಭಿಣಿ ಇದ್ದಾಳ. ಅವ್ರ ತಪಸ್ಸೆಲ್ಲ ಹೋಗಿಬಿಡ್ತು, ಹೊರಗೆ ಹೋಗ್ಬಿಡ್ತು, ವಿಘ್ನ ಮಾಡಿಬಿಟ್ರು ದೇವತೆಗಳೆಲ್ಲ. ಸ್ವಾರಸ್ಯ ಏನು ಅಂದ್ರೆ, ಊರ್ವಶಿ ಪರೀಕ್ಷಾ ಮಾಡಿಲ್ಲಂತ, ಮೇನಕಾ ಪರೀಕ್ಷೆ ಮಾಡಿಲ್ಲಂತ. ಏನ್ ಪರೀಕ್ಷೆ ಮಾಡಿದ್ಲು ಅಂದ್ರೆ, ವಿಶ್ವಾಮಿತ್ರರಿಗೆ ತಪಸ್ಸು ಕ್ಷೀಣ ಆಗೇದೋ ಇಲ್ಲೋ, ನಾ ವಿಘ್ನ ಮಾಡಿದ್ದು ನೋಡೋಣ ಅಂತ ಬಂದ್ಲಂತೆ. ಹೆಂಗ್ ಮಾಡಿರ್ಬೇಕ್ರಿ ಇದನ್ನ? ನಿತ್ಯದಲ್ಲಿ ತಮ್ಮ ಆಶ್ರಮಕ್ಕೆ ಹೋಗುವಾಗ ದಾರಿಯಲ್ಲೂ ನದಿ ಸಿಕ್ತಿತ್ತಂತೆ ವಿಶ್ವಾಮಿತ್ರರಿಗೆ. ನಿತ್ಯ ಅವ್ರು ಹೆಂಗ್ ಹೋಗ್ತಿದ್ರು ಅಂದ್ರೆ, ನದಿ ಮೇಲ್ ನಡ್ಕೊಂಡು ಹೋಗ್ತಿದ್ರಂತೆ, ಒಳಗಿಳಿತಿರ್ಲಿಲ್ಲ, ನೀರೇ ಹತ್ತಿರ್ಲಿಲ್ಲ ಅವ್ರಿಗೆ, ಒಟ್ಟ ನೀರಿನ ಸ್ಪರ್ಶ ಇಲ್ಲ, ನದಿ ಮೇಲೆ ನೆಲದ ಮೇಲೆ ನಡ್ಕೊಂಡು ಹೋಗ್ತಿರಂತೆ. ಅವತ್ತು ಯಾವತ್ತು ಇವಳು ಸಂಘ ಮಾಡಿದ್ರು ಒಟ್ಟು ತಪಸ್ಸು ಹೋಯ್ತಲ್ಲ, ನೀರಿನೊಳಗೆ ಇಳಿದು ಹೋಗ್ಬೇಕಾಯ್ತಂತ ನದಿಯೊಳಗೆ. ಆಗ ಅನ್ಕೊಂಡ್ಲಂತೆ ತಪಸ್ಸು ಹೋಗ್ಯದ ಇವ್ರದ್ದು ಅನ್ಕೊಂಡ್ಲಂತ. ಎಷ್ಟು ಆಶ್ಚರ್ಯ ನೋಡ್ರಿ, ಹಿಂಗೆಲ್ಲ ಇರ್ತದೆ. ಅದಕ್ಕೆ ಇದ್ಯಾಕೆ ಬಂತು ಅಂದ್ರೆ, ದೇವತೆಗಳು ಖಂಡಿಸಬೇಕು ಅಂತ ಇದೆ ಅಲ್ರಿ. ಇದೆಲ್ಲ ನಿಮ್ಮ ಲಾಜಿಕ್ ಯಾಕೆ ಆಗಿರಬಾರ್ದು? ಇದು ನೀವು ಪ್ರಮಾಣ ಕೊಟ್ಟಿದ್ದೀರಲ್ಲ, ನಿಮ್ಮ ಯುಕ್ತಿಗಳು ಯಾಕೆ ಆಗಿರಬಾರ್ದು? ನಿಜವಾಗಿಯೂ ಕೂಡ ದೇವತೆಗಳಿಗೆ ಅಸಾಮರ್ಥ್ಯ ಯಾಕೆ ಇಲ್ವೋ ಅಂತ ಕೇಳಿದ್ರೆ ಆಚಾರ್ಯ ಅಂತಾರೆ, ಎರಡು ಕಾರಣ. ಮೊದಲನೇದ್ದು ಸತ್ಯಕಾಮಾಹ ಯಥೋ ದೇವಾಹ. ದೇವತೆಗಳೆಲ್ಲ ಸತ್ಯ ಸಂಕಲ್ಪರು. ಆಥರ್ಣ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಏನ್ ಬರ್ತದೆ ಅಂದ್ರೆ, ತಸ್ಮಾದ್ ಆತ್ಮಜ್ಞಂ ಝರ್ಚಯೇತ್ ಭೂತಿಕಾಮಃ. ನಿಮಗೇನಾದ್ರೂ ಒಳ್ಳೇದಾಗಬೇಕು ಅಂತಿದ್ರೆ ಅಪರೋಕ್ಷ ಜ್ಞಾನಿಗಳ ಸೇವಾ ನೀವು ಮಾಡ್ರಿ. ಯಾಕಂದ್ರೆ ಅವರ ಸಂಕಲ್ಪವೆಂದೂ ವ್ಯರ್ಥ ಹೋಗೋದಿಲ್ಲ. ಸಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವ ಅಸ್ಯ ಪಿತರ ಸಮುತ್ತಿಷ್ಠಂತೆ. ಅವ್ರು ಏನ್ ಇಚ್ಛಾ ಮಾಡ್ತಾರೆ ಅದು ಆಗಿಯೇ ತೀರ್ತದೆ. ಯಾಕಂದ್ರೆ ಅವಂಧ್ಯ ಸಂಕಲ್ಪ, ಅವರ ಸಂಕಲ್ಪ ವ್ಯರ್ಥ ಇಲ್ಲ. ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಸಂಕಲ್ಪ ಮಾಡಿದ್ದು ವ್ಯರ್ಥ ಆಗುವುದಿಲ್ಲ ಅಂತ. ಆದ್ದರಿಂದ ದೇವತೆಗಳೆಲ್ಲರೂ ಅಪರೋಕ್ಷ ಜ್ಞಾನಿಗಳಾದದ್ದರಿಂದ ಅವರು ಸಂಕಲ್ಪ ಮಾಡಿ ಧ್ರುವರಾಜರ ತಪಸ್ಸು ಹೋಗ್ಲಿ ಎಂದದ್ದು ಫೇಲ್ ಆಗ್ತದಂದ್ರೆ ಅರ್ಥ ಏನೋ ಅಲ್ಲ. ಅದಕ್ಕೇನರ್ಥ ಅಂದ್ರೆ, ಧ್ರುವರಾಜರಿಗೆ ಕೀರ್ತಿ ಕೊಡಿಸ್ಬೇಕು ಅಂತ ಸಂಕಲ್ಪ ಬರುತ್ತೆ. ಇನ್ನು ಎರಡನೇದ್ದೇನು, ಚಿತ್ತಾದ್ಯಭಿಮಾನಿನಃ. ಉಳಿದು ಬಿಟ್ಬಿಡ್ರಿ, ಎಲ್ಲಾ ದೇವತೆಗಳು ಒಳಗಿರುವಂತಹ ಮನಸ್ಸಿನ ಇಂದ್ರಿಯ ಅಭಿಮಾನಿ ದೇವತೆಗಳಿದ್ದಾರೆ. ಒಳಗೆ ಅವರು ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಟ್ರೆ ಕ್ಲಾಸ್. ತಪಸ್ಸಿಗೆ ಹೋಗ್ಬೇಕು ಅಂತ ಧ್ರುವರಾಜರು ಹೊಂಟಾರ, ಮನಸ್ಸಿನೊಳಗೆ ಕೂತಾರ. ಇಂದ್ರದೇವರು ಮನೋಭಿಮಾನಿಗಳು, ಬೃಹಸ್ಪತ್ಯಾಚಾರ್ಯ ಮನೋಭಿಮಾನಿಗಳು, ಚಂದ್ರ ಮನೋಭಿಮಾನಿ ಇದ್ದಾರೆ. ಈ ಮೂರು ದೇವತೆಗಳ ಒಳಗೆ ಕೂತವರು ಮನಸ್ಸನ್ನ ಆಫ್ ಮಾಡ್ಬಿಟ್ರು, ಸ್ವಿಚ್ ಆಫ್ ಆಗೋಯ್ತು. ಅವ್ರಿಗೆ ಏನೂ ತೋಚೋದೇ ಇಲ್ಲ. ಧ್ರುವರಾಜರಿಗೆ ನಾನು ಎಲ್ಲಿ ಹೋಗಬೇಕು ಅಂತ ತೋಚದೇ ಇದ್ರೆ ಮನೆ ಬಿಟ್ಟು ಹೊರಗೆ ಬಂದ್ರು, ಸ್ವಿಚ್ ಆಫ್ ಮಾಡಿಬಿಟ್ರೆ ದೇವತೆಗಳು. ಅಂದ್ರೆ ಎಲ್ಲಿ ಹೋಗ್ಬೇಕು ಕೂತ್ಬಿಡಿದ್ರು ಅಷ್ಟೇ. ಅವ್ರು ಎಲ್ಲಿವರೆಗೆ ಸ್ವಿಚ್ ಆನ್ ಮಾಡೋದಿಲ್ಲ ಅಲ್ಲಿವರೆಗೆ ಇವರು ಎಲ್ಲೂ ಹೋಗ್ಲಿಕ್ಕೆ ಬರುವುದೇ ಇಲ್ಲ. ಚಿತ್ತಾಭಿಮಾನಿಗಳವರು ಅಂದ ಮೇಲೆ ಅಪರೋಕ್ಷ ಜ್ಞಾನಿಗಳಾಗಿ ಸತ್ಯ ಸಂಕಲ್ಪರಾದದ್ದರಿಂದಲೂ ಕೂಡ ಅವರ ಸಂಕಲ್ಪ ವ್ಯರ್ಥ ಹೋಗುವುದಿಲ್ಲ. ಮನೋಭಿಮಾನಿಗಳಾಗಿ ಮನೋನಿಯಾಮಕರಾದ್ರಿಂದ ಇಂದ್ರಿಯ ನಿಯಾಮಕರಾದ್ರಿಂದ ಅಲ್ಲಿಯೇ ಪ್ರೇರಣೆ ಮಾಡ್ಲಿಕ್ಕೆ ಬರ್ತಾ ಇದ್ದರಿಂದಲೂ ಅವರಿಗೆ ಹೊರಗಡೆಯಿಂದ ವಿಘ್ನ ಮಾಡುವ ಅವಶ್ಯಕತೆ ಇಲ್ಲ. ಒಳಗಡೆಯಿಂದಲೇ ಪ್ರೇರಣೆ ಮಾಡಿ ಮುಗಿಸ್ಬಿಡ್ತದೆ. ಧಿಯೋ ಯೋನ ಪ್ರಚೋದಯಾತದ ಇಲ್ಲೋ, ಒಳಗೆ ಭಗವಂತ ಬುದ್ಧಿ ಪ್ರೇರಣೆ ಮಾಡುವಂತೆ ದೇವತೆಗಳು ಬುದ್ಧಿ ಪ್ರೇರಣೆ ಮಾಡಿಬಿಟ್ರು ಅಂದ್ರೆ ಕಲಾಸ್ ಮುಗಿದು ಹೋಯ್ತು. ಅಂದ ಮೇಲೆ ದೇವತೆಗಳು ನೋಡ್ರಿ, ಇದರಿಂದ ಏನ್ ದೊಡ್ಡ ತತ್ವ ತಿಳಿತು. ಮೂಲ ಭಾಗವತ ವಾಕ್ಯದಲ್ಲಿ ಧ್ರುವರಾಜರಿಗೆ ದೇವತೆಗಳೆಲ್ಲ ಸೇರಿ ವಿಘ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಧ್ರುವರಾಜರು ಪಾರಾಗಿ ಬಂದ್ರು, ವಿಘ್ನಗಳ ವಿರುದ್ಧ ಹೋರಾಟ ಮಾಡಿ ಗೆದ್ದು ಬಂದ್ರು ಅಂತ ಕೀರ್ತಿ ಕೊಡಿಸಿದ್ರು. ಒಳಗಡೆ ಅಂತರ ಏನು ಅಂತ ಕೇಳಿದ್ರೆ, ದೇವತೆಗಳೇ ಸಂಕಲ್ಪ ಪೂರ್ವಕವಾಗಿ ಅವರನ್ನು ಗೆಲ್ಲಿಸ್ತಾರಂತೆ. ನೀ ಗೆಲ್ಲು, ನಾ ವಿರೋಧ ಮಾಡ್ತೀನಿ, ನೀ ಗೆಲ್ಲು, ಸಂಕಲ್ಪ ಪೂರ್ವಕವಾಗಿ ಗೆಲ್ಲಿಸ್ತಾರಂತೆ. ಅವರು ಅಪರೋಕ್ಷ ಜ್ಞಾನಿಗಳು, ಚಿತ್ತಾಭಿಮಾನಿಗಳಾದ್ದರಿಂದ ಹಾಗೆ ತಿಳ್ಕೊಳ್ಬೇಕು. ಒಂದು. ಎರಡನೇದು, ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತಾರೆ, ಎಂದೆಂದೂ ಕೂಡ ದೇವತೆಗಳು ವಿಷ್ಣು ಭಕ್ತರಿಗೆ ವಿರೋಧ ಮಾಡೋದಿಲ್ಲ, ವಿಷ್ಣು ಭಕ್ತರಿಗೆ ಕೆಟ್ಟದ್ದನ್ನ ಮಾಡೋದಿಲ್ಲ. ಇದೇ ನಾವು ತಿಳಿಬೇಕು. ಒಂದು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ರೆ, ಇನ್ನೊಂದು ಕಡೆಗೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷೆಯಲ್ಲಿ ಹೇಳ್ತಾರೆ, ಆತ್ಮಾಹಿ ವಿಷ್ಣುರ್ದೇವಾನಾಂ ತೇಷು ವ್ಯಾಪ್ತೋ ಯತಃ ಸದಾ ನಿಯೋಕ್ತೃತ್ವೇನ ಕಾರ್ಯೇಷು ತಜ್ಞೋ ಯಸ್ಮಾಚ್ಚ ಸಾಧಕಃ ಯಸ್ಯ ಪ್ರೀತೋ ಹರಿರ್ನಿತ್ಯಂ ತಸ್ಯ ಪ್ರೀತಾಶ್ಚ ದೇವತಾಃ.
ನಾವು ನಾವು ಭಗವದ್ಭಕ್ತರಾದೆವು ಅಂತ ಇಟ್ಟುಕೊಳ್ರಿ. ಸುಮ್ಮನೆ ಒಂದು ಮಾತು ಆಗೀವಿ ಆಗಿಲ್ಲ, ಎಡಕಿನವ್ರು ಬಲಕಿನವ್ರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಾವು ವಿಷ್ಣು ಭಕ್ತ ಹೌದಿಲ್ಲ ನೀವು ಒಂಚೂರು ಬರೆದು ಕೊಟ್ಬಿಟ್ರಿ ಆಚಾರ, ಜನರ ಮುಂದೆ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ, ಅದೇನ್ ಬ್ಯಾಡ ನಮಗೆ. ನಾವು ವಿಷ್ಣು ಭಕ್ತರು ಇದ್ದೀವೋ ಇಲ್ಲ ಅಂಬೋದು ನಮಗೇ ಇರಲಿ. ಅದ್ರಿಗೆ ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ, ದೇವತೆಗಳೆಲ್ಲ ನಮ್ಮ ಮೇಲೆ ಪ್ರೀತರಾಗಿದ್ರೆ ಕನ್ಫರ್ಮ್ ನಾವು ವಿಷ್ಣು ಭಕ್ತರಾಗಿದ್ದೀವಿ ಅಂತ ಅರ್ಥ. ಅದೇನ್ ಗೊತ್ತಾಗ್ಬೇಕು ನಿಮಗೆ ಅಂದ್ರೆ, ನಿಮ್ಮ ಜೀವನದಲ್ಲಿ ಅಮಂಗಳಗಳು ಆಗದೆ, ಅಶುಭಗಳು ಆಗದೆ, ಎಲ್ಲವೂ ಶುಭವೇ ಆಗ್ತಾ ಇದೆ ಅಂತಾದರೆ, ಏನಂಥ ಮಹಾ ಪ್ರಾಣ ಹೋಗುವಂತ ಕೆಲಸ ಏನಾಗಿಲ್ಲ, ಅಂಥದ್ದೇ ತಲೆ ಹೋಗುವಂತ ಕೆಲಸ ಆಗಿ ಸಣ್ಣ ಪುಟ್ಟ ಆಗಬೇಕ್ರಿ. ಮತ್ತ ಅವು ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸಣ್ಣ ಪುಟ್ಟ ಆಗೋರಿ. ಸಣ್ಣ ಪುಟ್ಟ ಆದಾಗ್ಲೇ ನಾವು ಮನುಷ್ಯರು ಗೊತ್ತಾಗೋದು. ಅವು ಆಗದೆ ಇದ್ರೆ ನಾವು ದೇವತೆಗಳು ಅಂತ ಕೂಡ ಅಡ್ಡಾಡ್ತಿರ್ತೀವಿ ನಾವೆಲ್ಲ. ಹಂಗಲ್ಲ. ಅದಕ್ಕೆ ಆಚಾರ್ಯ ಅಂತಾರೆ, ಯಸ್ಯ ಪ್ರೀತಃ ಹರಿರ್ನಿತ್ಯಂ. ದೇವರು ನಿಮ್ಮ ಮೇಲೆ ಪ್ರೀತನಾಗಿದ್ದರೆ ದೇವ ತಸ್ಯ ಪ್ರೀತಾಶ್ಚ ದೇವತಾ, ಎಲ್ಲಾ ದೇವತೆಗಳು ಅವ್ರ ಮೇಲೆ ಪ್ರೀತನಾಗಿ ಬಿಡುತ್ತಾರೆ. ಅಷ್ಟೇ ಅಲ್ಲ, ಪ್ರೀತಿ ಯೋಗಾತ್ ನೈವ ತಸ್ಯ ವಿರುದ್ಧಂ ಕರ್ತುಮೀಶತೆ. ಪ್ರೀತಿಯಿಂದಲೇನೆ ಅವರು ಎಂದೂ ಕೂಡ ಇವರಿಗೆ ವಿರೋಧ ಮಾಡುವುದಿಲ್ಲ. ಅಂದ್ರೆ ಏನಾಯ್ತು, ದೇವತೆಗಳಿಗೆ ತತ್ವಜ್ಞಾನ ಬಹಳ ಪ್ರೀತಿ. ನಾವು ಭಗವಂತನಲ್ಲಿ ಭಕ್ತಿ ಮಾಡಿ ಭಗವಂತನ ಜ್ಞಾನವನ್ನ ಮಾಡಿಕೊಂಡಿದ್ರೆ ಹಾಗೇನಾಗ್ತದೆ, ಎಂದೆಂದು ದೇವತೆಗಳು ನಮಗೆ ವಿರೋಧ ಮಾಡುವುದಿಲ್ಲ, ಕೆಟ್ಟದ್ದು ಮಾಡುವುದಿಲ್ಲ. ಧ್ರುವರಾಜರು ತಪಸ್ಸಿಗೆ ಹೊರಟದ್ದು ಭಗವಂತ ಸ್ವಾಮಿ ನಾರದರ ಉಪದೇಶದಿಂದ ಹೊರಟಿದ್ದಾರೆ. ಅಂದ ಮೇಲೆ ಅವರಿಗೆ ಕೆಟ್ಟದ್ದು ಮಾಡುವಂತಹ ಪ್ರಸಕ್ತಿ ಇಲ್ಲ. ಹಾಗಾಗಿ ನಾವು ದೇವತೆಗಳನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು? ಹರಿಭಕ್ತಿ ಮಾಡಿದವರಲ್ಲಿ, ಹರಿಭಕ್ತರಾದವರಲ್ಲಿ, ತತ್ವಜ್ಞಾನವುಳ್ಳವರಲ್ಲಿ ದೇವತೆಗಳು ಕೆಟ್ಟದ್ದನ್ನ ಮಾಡುವುದಿಲ್ಲ, ಪ್ರೀತಿಯನ್ನೇ ಮಾಡ್ತಾರೆ. ಎಷ್ಟು ವಿಚಿತ್ರ ಗೊತ್ತೇನು? ತಸ್ಮಾತ್ ದೇವಾಶ್ಚ ತತ್ವವಿದೇ ಪ್ರಿಯಂ ಕುರ್ವಂತ್ಯತಂದ್ರಿತಾಃ. ಅವರಿಗೆ ಭಗವದ್ಭಕ್ತರಿಗೆ ಪ್ರೀತಿಯನ್ನ ಮಾಡುವ ವಿಷಯದಲ್ಲಿ ಆಲಸ್ಯ ಮಾಡುವುದಿಲ್ಲವಂತೆ. ಶ್ರೀಮದಾಚಾರ್ಯ ಅಂತಾರೆ, ಅತಂದ್ರಿತಾಹ, ಒಂದು ಚೂರು ಆಲಸ್ಯ ಮಾಡುವುದಿಲ್ಲ, ತಕ್ಷಣಕ್ಕೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆಲ್ಲ ಶಾಸ್ತ್ರ ಗ್ರಂಥಗಳು ನಮಗೆ ತಿಳಿಸಿಕೊಡ್ತಾ ಇದ್ರಿಂದ ಧ್ರುವರಾಜರ ವಿಷಯದಲ್ಲಿ ನಾವು ಈ ಕೆಲವು ಮಾತುಗಳನ್ನ ತಿಳಿದುಕೊಳ್ಳಬೇಕು. ಇದು ಆದ ಮೇಲೆ ಇದೇ ಚತುರ್ಥ ಸ್ಕಂದದಲ್ಲಿ ಇನ್ನೊಂದು ಮಾತು ಬರ್ತದೆ. ತುಂಬಾ ಗಂಭೀರವಾದ ಮಾತುಗಳು. ಎಲ್ಲ ಕೆಲವನ್ನ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಏನ್ ತಿಳಿಸುವಂತಹ ಪ್ರಯತ್ನ ಅಂದ್ರೆ, ಇದೇ ಧ್ರುವರಾಜರ ವಂಶದಲ್ಲಿ ಅಂಗ ಅಂತ ಒಬ್ಬ ರಾಜ ಬರ್ತಾನೆ. ಏನಾಗ್ತದೆ ಅಂದ್ರೆ, ಬಹಳ ಒಂದು 11 ತಲೆಮಾರು ಆದ್ಮೇಲೆ, 10-11 ತಲೆಮಾರು ಆದ್ಮೇಲೆ ಅಂಗ ಈ ಚತುರ್ಥ ಸ್ಕಂದದಲ್ಲಿ ಇದನ್ನೊಂದು ದಾಖಲೆ ಮಾಡಿದ್ದಾರೆ. ಇದು ಎಷ್ಟು ಮಹತ್ವದ್ದು, ಈ ಧ್ರುವರಾಜರ ವಿಷಯ ಎಷ್ಟು ಮಹತ್ವದ್ದು ಅಂಥದ್ದೇ ಇದೊಂದು ಪ್ರಸಂಗ. ಇದು ಹಾಗೂ ಪಂಚಮ ಸ್ಕಂದಲ್ಲಿ ಬರುವಂತಹ ಪ್ರಿಯವ್ರತನ ಘಟನೆಗಳು ಎರಡನ್ನೂ ನಾವು ತಕ್ಕಡಿಯಲ್ಲಿಟ್ಟು ತೂಗಿ ನೋಡ್ಬೇಕಾಗ್ತದೆ. ಪ್ರಿಯವ್ರತನ ಚರಿತ್ರೆಯನ್ನು ಹೇಳುವಾಗ ತುಂಬಾ ತತ್ವಗಳನ್ನು ಸೇರಿಸ್ಬಿಡ್ತಾರೆ ವೇದವ್ಯಾಸದೇವರು. ಇಲ್ಲಿ ಅಂಗರಾಜನ ಕಥೆಯನ್ನು ಹೇಳುವಾಗಲೂ ಅಷ್ಟೇ ದೊಡ್ಡದಾದ ಸಂದೇಶ ಕೊಟ್ಬಿಡ್ತಾರೆ. ಏನ್ ಸಂದೇಶ? ಮುಖ್ಯ ನೆನಪಿಟ್ಟುಕೊಳ್ರಿ, ಭಾಗವತದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಪ್ರತಿ ಹೆಜ್ಜೆಗೂ ನೀವು ಒಂದು ಸ್ಮರಣೆ ಮಾಡ್ತಿರ್ಬೇಕು. ಯಾರನ್ನ? ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಅಂತ ನಮ್ಮ ಆಚಾರ್ಯ ಸ್ಮರಣೆ ಮಾಡ್ತಿರ್ಬೇಕು. ನಮ್ಮ ಆಚಾರ್ಯ ಸ್ಮರಣೆ ಮಾಡದೆ ಹೋದರೆ ಭಾಗವತ ವಾಕ್ಯ, ಮಹಾಭಾರತ ವಾಕ್ಯ, ಗೀತಾ ವಾಕ್ಯ, ವೇದ ವಾಕ್ಯ ಯಾವ್ಯಾವ ಅರ್ಥ ಆಗುವುದಿಲ್ಲ. ನಮ್ಮ ಆಚಾರ್ಯ ಬೇಕೇ ಬೇಕು. ಶ್ರೀಮದಾಚಾರ್ಯ ಹೆಜ್ಜೆ ಹೆಜ್ಜೆಗಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇದೆ. ಏನ್ ಪ್ರಸಂಗ? ಮೊದಲು ಅನುವಾದ ಮಾಡಿಬಿಡ್ತೇನೆ ಕಥೆಯನ್ನ, ಆಮೇಲೆ ಸರಿಯಾಗಿ ಕೇಳಿಸ್ಕೊಳ್ರಿ. ಅಂಗರಾಜ ಅಂತ ಒಬ್ಬ ರಾಜ ಇದ್ದ, ಧ್ರುವರಾಜರ ವಂಶದಲ್ಲಿ ಬಂದವನು. ಅವನೇನ್ ಮಾಡಿದ್ದಾನೆ ಅಂದ್ರೆ, ಒಂದು ಇದನ್ನ ಮಾಡಿದ, ಅಶ್ವಮೇಧ ಯಾಗವನ್ನ ಮಾಡಿದ. ಅಂಗೋ ಅಶ್ವಮೇಧಂ ರಾಜರ್ಷಿ ಆಜಹಾರ. ಫಸ್ಟ್ ಕ್ಲಾಸ್ ಆಗಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಮಾಡಿದ. ಅಶ್ವಮೇಧ ಯಾಗವನ್ನ ಮಾಡಿದರೆ ಏನಾಯಿತು ಅಂದ್ರೆ, ನಾಜಗ್ಮುಹು ದೇವತಾ ತಸ್ಮಿನ್ ಆಹೂತ ಬ್ರಹ್ಮವಾದಿಭಿ. ಎಲ್ಲಾ ಪುರೋಹಿತರು ದೇವತೆಗಳನ್ನ ಮಂತ್ರ ಹೇಳಿ ಕರೆದಂತೆ. ದೇವತೆಗಳು ಬರಲೇ ಇಲ್ಲ. ಅಲ್ರಿ ಆಚಾರ, ಎಲ್ಲೂ ಬರುವುದಿಲ್ಲ. ಸುಳ್ಳು ದೇವತೆಗಳು ಬರಲಿಲ್ಲ. ನಾವು ದಿವಸ ಮಾಡ್ತಿರ್ತೀವಪ್ಪ ಬೇಕಾದಷ್ಟು. ಈಗ ಅಧಿಕ ಮಾಸದಾಗ ಅಂತೂ ಟೆಂಟ ಹಾಕ್ಬಿಟ್ಟಿವಿ ನಾವು. ಇಷ್ಟು ಕೊಟ್ರೆ ಇಷ್ಟು ಹೋಮ, ಇಷ್ಟು ಹವನ ಅಂತ ತಿಳ್ಕೊಂಡು ಇಟ್ಬಿಟ್ಟಿವಿ. ಏನ್ರಿ, ಇಷ್ಟು ಕೊಟ್ರೆ ಇಷ್ಟು ಹೋಮ, ಇಷ್ಟು ಹವನ ಅಂತ ಇಟ್ಬಿಟ್ಟಿವಿ ನಾವು. ಮಾಡಬ್ಯಾಡ್ರು ಧರ್ಮಶಾಸ್ತ್ರ. ಈ ತಿಂಗಳೊಳಗೆ ಹೋಮ ಹವನ ಹುಟ್ಟೋದಿಲ್ರೋ, ಬ್ಯಾಡ್ರು ಅಂತ ಅವ್ರು ಹೇಳ್ಯಾರ. ಜಾಸ್ತಿ ಹೊರಟು ಹೋಗ್ಲಿ ಅಂತ 33 ಹಾಕೊಂಡು ಕೂತ್ಬಿಟ್ಟಿವಿ ನಾವು. ಅಟ್ಟ ಕೆಲಸ. ಏನ್ ನಮ್ಗೇನು ಹೋಗ್ಬೇಕಾಗಿದೆ? ಯಾರಪ್ಪ ಮನೆ ದುಡ್ಡು ಯಾರೋ ಮಾಡಿದ್ರು ಹೋಗ್ ಕೆಲಸ ಅಂತ. ಅದಕ್ಕೆ ಇಲ್ಲಿ ಅಂತೂ ಮಾಡ್ಲಿಕ್ಕೆ ಪಾಪ ಏನೋ ಒಂದು ಇಷ್ಟು ಹವನ ಹೋಮ ಮಾಡಿದ್ರೆ ದೇವ್ರು ಬರ್ತಾರೆ, ದೇವತೆಗಳು ಬರ್ತಾರೆ ಅಂದ್ರೆ ಒಬ್ರು ಬರೋದಿಲ್ಲ. ಮತ್ ನಾವು ಮಾಡಿದ್ರೆ ಬರಂಗಿಲ್ಲ, ಮತ್ ಬರ್ತಾರಂತೀರಲ್ರಿ ಅಂದ್ರೆ ನೆನಪಿಟ್ಟುಕೊಳ್ರಿ, ಈ ಕಲಿಕಾಲದಲ್ಲಿ ದೇವತೆಗಳು ಎಷ್ಟು ಮಂತ್ರ ಹೇಳಿದ್ರು ಬರೋದಿಲ್ಲ. ಕೃತಯುಗ ತ್ರೇತಾಯುಗಗಳಲ್ಲಿ ಹೆಂಗಿತ್ತು ಸಾಮರ್ಥ್ಯ ಪುರೋಹಿತರದ್ದು ಅಂದ್ರೆ, ಇದು ಪುರೋಹಿತರ ಸಾಮರ್ಥ್ಯದ ಮೇಲೆ ಹೋಗ್ತದ್ರಿ.
ಯಜಮಾನನ ಸಾಮರ್ಥ್ಯ ಅಲ್ಲ. ಆಚಾರ ಮಂತ್ರಗಳು ಕಾಲಕ್ಕೆ ಎಲ್ಲರ ಸ್ವಲ್ಪ ಸ್ವಿಂಗ್ ಆದವು ಅಂತಂದ್ರೆ ಹಣ್ಣಿರ್ತದದು, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಆದವು ಅಂದ್ರೆ ಮಂತ್ರ ಢಣ್ ಅಂತಾವಲ್ಲ ಕೆಲಸ. ಅದಕ್ಕೆ ಆ ಪುರೋಹಿತರ ಸಾಮರ್ಥ್ಯ. ಮಂತ್ರ ಹೇಳಿದ್ರು, ಆ ಮಂತ್ರಗಳೆಲ್ಲ ಹೆಂಗಿರ್ತದೆ ಗೊತ್ತಾ? ಸುಮ್ಮನೆ ಒಂದು ದೃಷ್ಟಾಂತ ಹೇಳಿರ್ತೀನಿ. ವಾಯವಾಯಾಹಿ ದರ್ಶತೆ ಮೇ ಸೋಮ ಅಲಂಕೃತಾಗ ತೇಷಾಂ ಪಾಹಿ ಶ್ರುಧೀಹವಂ. ಈ ಮಂತ್ರ ಹೇ ವಾಯೋ ಆಯಾಹಿ, ಲಿಟ್ರಲಿ ಮಂತ್ರವಾಗಿ ಏನ್ ಕರೀತಾರ? ಬಾ ನಮ್ಮನೆಗೆ ಏನ್ ಕರೀತಾರ? ಬಂದ್ರೆ ಎಲ್ಲಿ ಕೂಡ್ಬೇಕು? ಆಕಲಶೇಷು ಧಾವತಿ ಪವಿತ್ರೇ ಪರಿಶಿಕ್ಷತೆ ಉಕ್ತೈರ್ಯಜ್ಞೇಶು ವರ್ಧತೆ. ಈ ಕಲಶ ಇಟ್ಟಿದ್ದೀವಲ್ಲ, ಕಲಶದಲ್ಲೇ ಬಂದು ಕೂಡ್ಬೇಕು ನೀವು ಅಂತ ದೇವತೆಗಳನ್ನೆಲ್ಲ ಪ್ರತ್ಯಕ್ಷ ಆವಾಹನ ಮಾಡುವಂತಹ ಮಂತ್ರಗಳಿವೆ. ಇವತ್ತು ಅವ್ರು ಬರುವುದಿಲ್ಲ, ಹಿಂಗಾಗಿ ಅಡಿಕೆ ಬೆಟ್ಟ ಉತ್ತತ್ತಿಯೊಳಗೆ ಆವಾಹನ ಮಾಡಿ ಮುಗಿಸ್ಬಿಡ್ತೀವಿ. ಮುಗಿದ್ಮೇಲೆ ಅಡಿಕೆ ಬೆಟ್ಟ ಬೆಳೆದಲ್ಲಿಗೆ ಹೋಗ್ತದೆ, ಅಲ್ಲಿ ಹೋಗ್ಬಿಡ್ತದೆ, ಉತ್ತತ್ತಿ ಪಾಯಸ ಹೋಗ್ಬಿಡ್ತದೆ, ಕಲಾಸ ಮುಗಿದು ಹೋಗ್ತು. ದೇವತೆಗಳೆಲ್ಲ ಪಾಯಸ ಕೊಟ್ಟಿದ್ರಿ ಅಂತ ಅಲ್ಲ. ಅದಕ್ಕೆ ದೇವತೆಗಳೆಲ್ಲ ಪ್ರತ್ಯಕ್ಷ ಬರ್ತಿದ್ರು. ಇಲ್ಲಿ ಪ್ರತ್ಯಕ್ಷ ಬರುವಾಗ ಅವನು ಕೊಟ್ಟ ಆಹುತಿಯನ್ನು ತಗೊಂಡು ಹೋಗ್ತಿದ್ರು. ಇವತ್ತು ತಗೊಳ್ಳೇ ಇಲ್ಲ. ನಾಜಗ್ಮುಹು ದೇವತಾ ತಸ್ಮಿನ್. ವಿಚಾರ ಬಂತು, ಯಜಮಾನ ಅಂತ ಅಂಗರಾಜ ಯಾಕ್ರಿ ಆಚಾರ ಮಂತ್ರ ಎಲ್ಲಿ ಹೋದು ಅಂದ. ಹೌದ್ರಿ, ದಕ್ಷಿಣ ಕೊಟ್ಟಿದ್ರೆ ಮತ್ತೆ ಅವ್ನು ಕೇಳಕ್ಕೆ ಹೇಳ್ತಾನ, ಯಾಕೆ ಬಿಡ್ತಾನೆ ನಿಮ್ಮನ್ನ, ಮಂತ್ರ ಎಲ್ಲಿ ಹೋದು ಅಂತ ಇಲ್ಲಿ ನಿಮ್ಮ ಮುಂದೆ ಹೇಳಿದ್ವಲ್ಲ ಅಂತ ಹೇಳಿರಿ, ಕೆಲಸ ಆಗ್ಬೇಕಲ್ಲ ಅಂದ್ರೆ ಅವ್ರು ಬರ್ಲಿಲ್ಲಲ್ಲ ಅಂತ ಪಾಪ ಎಲ್ಲ ವಿಚಾರ ಮಾಡಿದ್ರು. ನೋಡ್ರಿ, ಪುರೋಹಿತರಲ್ಲಿ ಏನು ದೋಷ ಇದ್ದರೆ ಹಿಂಗಾಗತ್ತೆ ಅಂದ್ರೆ ಕಾರಣ ಕೊಡ್ತಾರೆ. ಹವಿಂಶಿ ಹೂಯಮಾನಾನಿ ಅತೇ ಗೃಹಂತಿ ದೇವತಾ ರಾಜನ್ ಹವಿಂಶಿ ಅದುಷ್ಟಾನಿ. ಯಜ್ಞಕ್ಕೆ ಹಾಕುವ ಆಹುತಿಗಳಿವೆಯಲ್ಲ, ಪದಾರ್ಥಗಳಿವೆಯಲ್ಲ, ಅವು ದೋಷಯುಕ್ತವಾಗಿಲ್ಲ, ಶುದ್ಧವ. ಯಾಕಂದ್ರ ಅಲ್ಲಿ ದೋಷ ಇದ್ರೆ ದೇವತೆಗಳು ಬರೋದಿಲ್ಲ, ಅಲ್ಲಿ ಬರೋದಿಲ್ಲ. ಯಾಕೆ ಗೊತ್ತಾ? ಈಗ ನೋಡ್ರಿ, ಒಂದು ಗೀತಾ ಮಾತು ಅರ್ಥ ಮಾಡಿಕೊಳ್ಳ್ರಿ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನ ಯಜ್ಞ ಪರಂತಪ. ದ್ರವ್ಯ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞ ಶ್ರೇಷ್ಠ. ಯಾಕ ಅಂತ ಅಲ್ಲಿ ಕೃಷ್ಣ ಪ್ರಶ್ನೆ ಮಾಡ್ತಿದ್ರೆ ಅರ್ಜುನ ಕೇಳ್ತಾನೆ, ಹೌದು ಸ್ವಾಮಿ, ಒಂದು ದ್ರವ್ಯ ಯಜ್ಞಕ್ಕಿಂತ ಶ್ರೇಷ್ಠ ಜ್ಞಾನ ಯಜ್ಞ ಯಾಕಂತಿ? ಯಾಕಂದ್ರೆ ದ್ರವ್ಯ ಇದೆಯಲ್ಲ, ಇದನ್ನ ನಾವು ಹೆಂಗ್ ಸಂಪಾದನೆ ಮಾಡೀವಿ, ಎಲ್ಲಿಂದ ಬಂದದ, ಮೂಲ ಏನು, ಮತ್ತೊಂದೇನು ನಮಗ್ ಗೊತ್ತಿರೋದಿಲ್ಲ. ದ್ರವ್ಯ ತರುವಾಗ ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಶ್ರೀಮದಾಚಾರ್ಯರು ಧರ್ಮೇ ನಿಜ ಸಾಧನಾನಿ ಅಂತ ಹೇಳ್ಯಾರ. ಧರ್ಮದಿಂದ ಸಂಪಾದನೆ ಮಾಡಿದ ದುಡ್ಡಿದ್ರೆ ಮಾತ್ರ ಅದರಿಂದ ಮಾಡಿದಾಗ ಸರಿ ಹೋಗ್ತದೆ. ನೀವು ಇಲ್ಲ ಅಂದ್ರಿ ಕಾರ್ಯಕ್ರಮ ಮುಗೀತು ಅಂತ ಅರ್ಥ. ಅದಕ್ಕೆ ದ್ರವ್ಯ ತರುವಾಗ ಎಲ್ಲಿಂದ ತಂದೀವಿ, ಹೆಂಗ್ ತಂದೀವಿ, ಯಾರ ತಲಿನ ಹೆಂಗ್ ಒಡೆದೀವಿ, ಯಾರ ತಲಿನ ಹೆಂಗ್ ಬೋಳ್ಸೀವಿ, ಇವೆಲ್ಲ ಲೆಕ್ಕ ಇರ್ತಾವೆ ಅಲ್ಲಿ. ಇದು ಯಾರ್ಯಾರಿಗೂ ಬಿಡೋದಿಲ್ಲ, ನನ್ನಿಂದ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತಾ ಇರೋದು ಶಾಸ್ತ್ರ, ಒಟ್ಟರಿಗೂ ಹೇಳ್ತಿರೋದು. ಅಂದ ಮೇಲೆ ಹಣ ಸಂಪಾದನೆ ಮಾಡುವಾಗ ಆಹುತಿಗಳನ್ನು ಹಾಕುವಾಗ ವಿಚಾರ ಇರಲಿ. ಹವಿಂಶಿ ಇಲ್ಲ, ಯಾವ ದೋಷಗಳು ಇರಲಿಲ್ಲ, ನಾವು ಪ್ರಾಮಾಣಿಕವಾಗಿ ನೀವು ಕೊಟ್ಟದ್ದನ್ನು ನಾವು ತಂದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಶ್ರದ್ಧೆಯ ಆಸಾದಿತಾನಿ, ಶ್ರದ್ಧೆಯಿಂದ ತಂದಿದ್ದೀವಿ ಎಲ್ಲ ಪದಾರ್ಥಗಳನ್ನು. ಯಜ್ಞಕ್ಕೆ ಬೇಕಾದ ತುಪ್ಪ, ಸಮಿತ್ತು, ಆ ಹಾಲು, ಮೊಸರು ಎಲ್ಲವನ್ನು ಶ್ರದ್ಧೆಯಿಂದ. ಯಾಕಂದ್ರೆ ಕೆಲವೊಮ್ಮೆ ಏನಾಗಿರ್ತದೆ, ಶ್ರದ್ಧಾ ಇರೋದಿಲ್ಲ. ಶ್ರದ್ಧೆ ಇಲ್ಲದೆ ಇದ್ರೆ ಆ ಆಹುತಿಗಳು ಯಾವುದು ಕೆಲಸ ಮಾಡೋದಿಲ್ರಿ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಛಾಂದೋಗ್ಯ ಉಪನಿಷತ್ ಏನ್ ಹೇಳ್ತದ? ಶ್ರದ್ಧೆಯ ಕರೋತಿ, ಶ್ರದ್ಧೆಯಿಂದ ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು. ಏನೋ ಹೇಳ್ಯಾರ್ರಿ, ಸುಮ್ಮನೆ ಪ್ರಾಣ ತಿಂತಾರಿ ಆಚಾರಗಳೆಲ್ಲ. ಒಮ್ಮೆ ಒಂದು ಊರಾಗ, ಯಾವ ಊರು ಅಂತ ಹೇಳೋದಿಲ್ಲ, ಒಂದು ಊರಾಗ ಒಬ್ಬರ ಆಚಾರ್ಯರು ಪುಣ್ಯಾವಚನ ಸಾಮಾನು ಬರ್ಸಿದ್ರಂತ. ಸುಮ್ಮನೆ ಅವ್ರು ಮತ್ತೆ ಅವ್ರ ಪುಣ್ಯಾವಚನ ಮಾಡಿಸಿದವರು ನನಗೆ ಹೇಳಿದ್ ಮತ್ತೆ ಬೇರೆಯವರಲ್ಲ, ಅಂದ್ರೆ ಆಚಾರ ಅಲ್ಲ, ಯಜಮಾನ ಸಂಬಂಧಿಕರು. ಪುಣ್ಯಾವಚನಕ್ಕೆ ಏನ್ ಬರ್ಸಿದ್ರು? 10 ಎಳ್ನೀರು ಬರ್ಸಿದ್ರಂತ ಪುಣ್ಯಾವಚನ. 10 ಎಳ್ನೀರು, ಬಾಳೆ ಇದ್ದಿದ್ದಿಲ್ಲ, 10 ಎಳ್ನೀರು ಬರ್ಸಿದ್ರಂತ. ಯಜಮಾನಿಗೆ ಗಾಬರಿ, ಆಚಾರ ಪುಣ್ಯಾವಚನದೊಳಗೆ ಎಳ್ನೀರು ಎಲ್ಲಿ ಬರ್ತದ ಅಂತ. ಯಾಕಂದ್ರೆ ಅವರು ಬಂತ್ರ ಬರ್ತಿದ್ರು, 10 ಎಳ್ನೀರು ಎಲ್ಲಿ ಬಂದವು ಅಂತ. ಏನಾಗಿರ್ತದ್ರಿ, ಅವ್ನು ವಿಚಾರ ಮಾಡಿ ಹಂಗ ಆಚಾರ ಹಿಂಗ್ ತಿಳ್ಕೊಂಡು, ಯಜಮಾನ ಹಿಂಗ್ ತಿಳ್ಕೊಂಡ, ಒಂದೊಂದ್ ಮಂತ್ ಹೇಳ್ಕೊಳ್ಳಿ ಆಚಾರ ಹಿಂಗ್ ಕತೆ ಶುರು ಮಾಡ್ಕೊಂಡು ಹಿಂಗ್ ತಿಳ್ಕೊಂಡ. 10 ಎಳ್ನೀರು ಪುಣ್ಯಾವಚನಕ್ಕೆ ಏನ್ ಸಂಬಂಧ? 5 ಕಿಲೋ ತೊಗರಿಬೇಳೆ ಪುಣ್ಯಾವಚನ. ತೊಗರಿಬೇಳೆ ಏನ್ ಅನ್ಯಾಯ ಇಲ್ಲ. ದೇವರು ಕೊಟ್ಟಿದ್ದಾನೆ, ಕೊಡ್ತಾನೆ, ಮೋಸ ಮಾಡಬಾರ್ದು. ಯಾವ್ದ್ಯಾವ್ದು ದ್ರೋಹ ಮಾಡಿ ಸಂಪಾದನೆ ಮಾಡ್ಲೇಬಾರ್ದು ನಾವೆಲ್ಲ. ಅಂತ 5 ತೊಗರಿಬೇಳೆ ಏನ್ ಮಾಡ್ತೀವಿ ಹೇಳಿ? ಕಡ್ಲಿ ಬೇಳೆ ಹೇಳಿದ್ರೆ ಅದಕ್ಕೆ ಪಾಸ್ ಪೂರ್ಣ ಹೋಗೋಣ. 10 ಕಿಲೋ ಕಡ್ಲಿ ಬೇಳೆ, 10 ಕಿಲೋ ಬೆಲ್ಲ ಪುಣ್ಯ ಆಗ್ತದೆ. ಅದಕ್ಕೆ ಪಾಸ್ ಹೋಗ್ತು. ನಾನು ಯಾರನ್ನೂ ಬೈತಿಲ್ಲ, ದಯಮಾಡಿ ಇಂಥ ಕೆಲಸಕ್ಕೆ ಸಾಹಸ ಮಾಡಬಾರ್ದು ನಾವೆಲ್ಲ. ಹಿಂಗ ಮಾಡಿ ನಮ್ಮ ಮಹತ್ವ ನಾವೇ ಕಳ್ಕೋತೀವಿ. ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ಎಷ್ಟು ಅಪಾರ್ಥ ಬರ್ತದ.
ಯಾಕೆ ದುರಾಶೆಗೆ ಬೀಳಬೇಕು? ಏನ್ ಕೊಟ್ಟದ್ದು ಆತಪ್ಪ, ಕೊಟ್ಟಾನ ಸಾಕು, ದೇವ್ರು ಕೊಟ್ಟದ್ದು ಅಷ್ಟು ತೃಪ್ತಿಯಿಂದ ಇರಬೇಕು ಅನ್ನೋ ಬುದ್ಧಿ ಬರದೇ ಹೋದ್ರೆ ಹಿಂಗ ಹಾಳಾಗ್ತೀವಿ ನಾವೆಲ್ಲ. ಅವಾಗೇನಾಗ್ತಾವ್ರಿ, ಅಂಥವೆಲ್ಲ ಬರೆದು ಬಿಟ್ರ ತರೋ ಕಾಲಕ್ಕೆ ಅವ್ರ ಶ್ರದ್ಧೆ ಇರೋದೇ ಇಲ್ರಿ. ಏನೋ ಬರದಾರ್ರಿ, 2 ಕಿಲೋ ಉತ್ತತ್ತಿ ಬರದ, 2 ಕಿಲೋ ಉತ್ತತ್ತಿ ಪುಣ್ಯಾವಚನಕ್ಕೆ ಏನೋ ಮಾಡಬೇಡ್ರಿ. ದಯಮಾಡಿ ಇಂಥದಕ್ಕೆ ಪ್ರೋತ್ಸಾಹ ಕೊಡಬೇಡ್ರಿ, ತಪ್ಪಾಗ್ತಾವ. ಶ್ರದ್ಧೆಯಿಂದ ತಂದಿರಂಗಿಲ್ಲ ಅವಾಗ, ಅವೆಲ್ಲ ನಮಗ್ ಬರ್ಕೋತಾವ. ಆಮೇಲೆ ಛಂದಾಂಸಿ ಅಯಾತಯಾಮಾನಿ, ವೇದ ಮಂತ್ರಗಳನ್ನ ಪ್ರತಿನಿತ್ಯದಲ್ಲಿ ಪುನರುಚ್ಚಾರಣೆ ಮಾಡದೆ ಹೋದ್ರೆ ತಂಗಳಾಗ್ಬಿಡ್ತಾವ. ಒಮ್ಮೆ ವೇದಗಳು ತಂಗಳಾತು ಅಂದ್ರೆ ಖಲಾಸ್, ಅವು ಕೆಲಸ ಮಾಡಂಗಿಲ್ಲಂತ. ಇನ್ವ್ಯಾಲಿಡ್ ನಂಬರ್ ಅಂತ ಬರ್ತಿತ್ತು ಇಲ್ಲೋ, ಇವತ್ತು ನೀವೇನಂತ ನಾಳೆ ಅಲ್ಲಿಲ್ಲ ಅಂದ್ರೆ ಇನ್ವ್ಯಾಲಿಡ್ ಮಂತ್ರ ಆಗ್ಬಿಡ್ತದೆ. ಆ ಮಂತ್ರದಿಂದ ನೀವು ಎಷ್ಟು ವಾಯ ಹೆದರಿಸಿ ಬರುದಿಲ್ಲ. ಅದರಿಂದ ಇವೆಲ್ಲ ನೋಡ್ಕೊಂಡ್ರು ಇಲ್ಲೆಲ್ಲ ಎಲ್ಲ ಸರಿ ಅದ. ಹಂಗಾರೆ ನೀವು ದೇವತೆಗಳಿಗೆ ಏನಾದ್ರು ಅಪಮಾನ ಮಾಡಿದ್ದೀರಿ ಮತ್ತೆ ಅದೊಂದು ಪ್ರಶ್ನೆ ಕೇಳ್ತಾನೆ. ಇಲ್ರಿ, ದೇವತೆಗಳು ಸರ್ವಾತ್ಮ ಅಪಮಾನ ಮಾಡಿಲ್ಲ. ಹಂಗಾರೆ ಯಾಕೆ ಬರ್ಲಿಲ್ಲ? ಕರ್ಮ ಸಾಕ್ಷಿಗಳಾದವ್ರು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ ಅಂದ್ರೆ ನಿಮ್ದೇ ಏನೋ ತಪ್ಪದ ಹೇಳ್ರಿ ಅಂದಾಗ ವಿಚಾರ ಮಾಡಿದ್ರು. ಎಲ್ಲ ಬ್ರಾಹ್ಮಣರು ಎಷ್ಟು ಸೂಕ್ಷ್ಮ ಇದ್ರು ಅಂದ್ರೆ, ಹಂಗ ಕೇಳಿಲ್ಲಿ ನಾವು ಮಾತು ಹೇಳ್ತೀನಿ ಕೇಳು. ನರದೇವ ಇಹ ಭವತಃ ನಾವದ್ಯಂ ಹಿ ಮನಸ್ಥಿತಂ. ನಮಗನಿಸ್ತದ ನಿನ್ನಂಥ ರಾಜನ ಜೀವನದಲ್ಲಿ ನಾವು ನಿನ್ನನ್ನು ನೋಡಿದ ದಿವಸದಿಂದ ಇವತ್ತಿನವರೆಗೂ ಕೂಡ ನೀನೇನು ಅಂಥ ಈ ಜೀವನದಲ್ಲಿ ಯಾವ ಪಾಪವನ್ನ ಮಾಡಿದವನಲ್ಲ. ಈಗ ನಮ್ಮ ವತಿಯಿಂದ ದೋಷ ಇಲ್ಲ ಅಂತ ಆದ್ಮೇಲೆ ಎಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡ್ಬೇಕು? ನಾವಿನ್ನ ಯಜಮಾನಲ್ಲಿ ಏನಾದ್ರೂ ದೋಷ ಇದೆಯಾ ಅಂತ ಹುಡುಕ್ಬೇಕು. ಎರಡೇ ಕಡೆ ಇರೋದ್ರಿ, ಒಂದು ಆ ಪುರೋಹಿತರಲ್ಲಿ ಇಲ್ಲ ಯಜಮಾನಲ್ಲಿ. ಪುರೋಹಿತರಲ್ಲಿ ಯಾವ ದೋಷ ಇಲ್ಲ ಎಂಬುದು ಇಷ್ಟೆಲ್ಲ ವಿಮರ್ಶೆ ಮಾಡಿ ಮುಗಿಸ್ಬಿಟ್ರು. ಮಂತ್ರಗಳು ತಪ್ಪಾಗಿಲ್ಲ, ಹವಿಸ್ಸು ತಪ್ಪಿಲ್ಲ, ದೇವತೆಗಳು ಅಪಮಾನ ಮಾಡಿಲ್ಲ, ಎಲ್ಲ ಕರೆಕ್ಟ್ ಹೇಳಿದ್ಮೇಲೆ ಯಜಮಾನಲ್ಲಿ ದೋಷ ಇದೆ, ಅದಕ್ಕೆ ಫಲ ಆಗ್ತಿಲ್ಲ. ಏನ್ ಯಜಮಾನಲ್ಲಿ ದೋಷ ಇದೆ ಅಂತಂದ್ರೆ, ಅಲ್ರಿ ಈ ಜನ್ಮದಲ್ಲಂತರೂ ಅಂಗ ಮಹಾರಾಜ ಜನ್ಮಜಾತ ಒಂದು ತಪ್ಪು ಮಾಡಿಲ್ಲ ಅಂದಮೇಲೆ ಪಾಪ ಇರ್ಲಿಕ್ಕಿಲ್ಲ ಅಂದ್ರೆ ಆ ಕ್ಷಣ ಹೇಳ್ತಾರೆ, ಅಸ್ತೇಕಂ ಪ್ರಾಕ್ತನಮಯಂ ಯದೀಗ ದೃಕ್ತಮ ಪ್ರಜಾ. ಹಿಂದಿನ ಜನ್ಮದಲ್ಲಿ ನೀನೊಂದು ಪಾಪ ಮಾಡಿದ್ದಿ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೀಯ. ಹೌದು, ಅದಕ್ಕೇನು ಸಂಬಂಧ? ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಕ್ಕೂ ಈಗಿಂದಕ್ಕೂ ಏನ್ ಸಂಬಂಧ ಅಂತಂದ್ರೆ, ನೋಡು, ಹಿಂದಿನ ಜನ್ಮದ ಪಾಪದ ಫಲವಾಗಿ ಈ ಜನ್ಮದಲ್ಲಿ ತ್ವಮ್ಮ ಅಪ್ರಜಾಹ, ಮಕ್ಕಳಿಲ್ಲದವನಾಗಿದ್ದೀಯ ನೀನು. ಹಿಂದಿನ ಜನ್ಮದ ಪಾಪದ ಫಲವಾಗಿ ಈ ಜನ್ಮದಲ್ಲಿ ಅಪ್ರಜನಾಗಿದ್ದೀಯ. ಆದರೆ ಆ ಪಾಪದ ಫಲದಿಂದಾಗಿ ಇವತ್ತಿನ ದಿವಸ ದೇವತೆಗಳು ನಿನ್ನ ಹತ್ರ ಆಹುತಿನ ತೆಗೆದುಕೊಳ್ಳಿಕ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ಯಾರ್ರಿ. ತತ್ಸಾಧಯ ಭದ್ರಂತೆ ಆತ್ಮಾನಂ ಸಪ್ರಜಂ ನೃಪ. ಹಂಗಾರೆ ಏನ್ ಮಾಡ್ಬೇಕು ಈಗ ನಾವು? ಅದಕ್ಕೊಂದು ಮಗನ ಪಡಿ ಮೊದ್ಲು. ಮಗನ ಪಡೆದಿ ಅಂದ್ರೆ ಆ ಪಾಪ ವಿಮೋಚನೆ ಆಗ್ತದ, ಮಕ್ಕಳಾಯಿತು ಅಂದ್ರೆ ದೇವತೆಗಳು ಬರ್ತಾರ. ಈ ಹೋಮಕ್ಕೆ ಎಬ್ರು ಅಂದ್ರೆ ಮಕ್ಕಳು ಆಗ್ಬೇಕು, ದೇವತೆಗಳು ಬರಬೇಕು ಅಂತ ಹೋಮವನ್ನ ಮಾಡಿಬಿಡು ಅಂತ ತಿಳ್ಕೊಂಡು ಹೇಳಿ, ತತ್ಸಾಧಯ ಭದ್ರಂತೆ ಆತ್ಮಾನಂ ಸಪ್ರಜಂ ನೃಪ. ಇಷ್ಟಸ್ಥೇ ಪುತ್ರಕಾಮಸ್ಯ ಪುತ್ರಂ ದಾಸ್ಯತಿ ಯಜ್ಞಭುಕ ಯಥಾ ಸ್ವಭಾಗಧೇಯಾನಿ ಹವಿಷ್ಯಂತಿ ಗ್ರಹಿಷ್ಯಂತಿ ದಿವೌಕಸಃ ತದ್ಯಜ್ಞ ಪುರುಷಂ ಸಾಕ್ಷಾತ್ ಅಪತ್ಯಾಯ ಹರಿವ್ರತಃ. ಅದರಿಂದ ಹೋಮ ಮಾಡು, ಮಕ್ಕಳಾಗಲಿ. ಎರಡೂ ಕೂಡಿ ಒಟ್ಟಿಗೆ ಆಗ್ತದೆ. ಏನ್ ಎರಡೂ ಕೂಡಿ ಒಟ್ಟಿಗೆ? ಪುತ್ರನಿಗಾಗಿ ಯಾಗ ಮಾಡಬೇಕು, ದೇವತೆಗಳು ಬರ್ತಾರೆ, ಆಹುತಿ ತಗೊಳ್ತಾರ. ಇದರಿಂದ ಏನಾಯಿತು? ಮೆಸೇಜ್ ಏನ್ ಬಂತು ಸಮಾಜಕ್ಕೆ ಅಂದ್ರೆ, ಶ್ರೀಮದಾಚಾರ್ಯ ಪ್ರಶ್ನೆ ಮಾಡ್ತಾರೆ. ಏನ್ ಪ್ರಶ್ನೆ? ಹೌದು, ಮಕ್ಕಳಿಲ್ಲವಾದದ್ದರಿಂದ ದೇವತೆಗಳು ಆಹುತಿಯನ್ನು ತೆಗೆದುಕೊಳ್ಳಿಲ್ಲ ಅಂತ ಅನ್ನುವ ಮಾತನ್ನ ಭಾಗವತ ಹೇಳ್ತಲ್ಲ, ಇದು ಪಾಪದ ಫಲವಾಗಿ ಬಂತು ಅಂತ. ಈಗೆಲ್ಲ ಘಟ್ಟವನ್ನು ಓದಿದ್ರಿಲ್ಲೋ ನಿಮ್ಗೆ ಅರ್ಥ ಆಯ್ತು ಇಲ್ಲ ಏನಂತ ಹೇಳಿ. ಇವನು ಜನ್ಮಾಂತರದ ಒಂದು ಪಾಪ ಮಾಡಿದ್ದ, ಅದಕ್ಕೆ ಮಕ್ಕಳಾಗಿರ್ಲಿಲ್ಲ, ಅದಕ್ಕೆ ದೇವತೆಗಳ ಆಹುತಿಯನ್ನು ತಗೊಳ್ಳಿಲ್ಲ ಅಂದ್ರೆ ಇದನ್ನ ಏನ್ ಮಾಡಿಬಿಟ್ರು ಅಂದ್ರೆ, ಇದು ಯೂನಿವರ್ಸಲ್ ಅಂತ ಮಾಡಿಬಿಟ್ರು ಇದನ್ನ. ಅಂದ್ರೆ ಹಿಂಗ ಸಮಸ್ಯೆ ಬಂತಿದು. ಏನ್ ಸಮಸ್ಯೆ ಬಂತು? ಲೋಕದಲ್ಲಿ ಯಾರ್ಯಾರು ಹಿಂಗಿದ್ದಾರೋ ಅವರಿಗೆಲ್ಲ ಇದೇ ಸಮಸ್ಯೆ ಅಂತ ಮಾಡಿ ಕೂಡಿಸ್ಬಿಟ್ರಿ ಇದನ್ನ ನಾವು. ಶ್ರೀಮದಾಚಾರ್ಯ ಅಂತಾರೆ, ಸಾರಿ, ಅಲ್ಲ, ಇದು ಲೋಕದಲ್ಲಿದ್ದವರು ಎಲ್ಲರಿಗೂ ಲಾಗೂ ಆಗುವ ನಿಯಮ ಅಲ್ಲ. ಇದು ಕೇವಲ ಅಂಗರಾಜನಿಗೆ ಸಂಬಂಧಪಟ್ಟದ್ದು ಅಂತ ಶ್ರೀಮದಾಚಾರ್ಯ ಸಿದ್ಧ ಮಾಡಿ ತೋರಿಸಿದ್ರು. ಇಲ್ಲೇ ಇದ್ರೆ ಏನಾಗ್ತದೆ ಅಂದ್ರೆ, ಲೋಕದಲ್ಲಿರುವಂತಹ ಪ್ರಜೆಗಳಲ್ಲಿ ಎಷ್ಟೋ ಜನ ಇದ್ದಾರೆ. ಉದಾಹರಣೆಗೆ ನಿನ್ನೆ ಹೇಳಿದ್ವಿ ಏನಂತ, ನೈಷ್ಠಿಕ ಬ್ರಹ್ಮಚಾರಿಗಳು ಅಂತ ಹೇಳಿದ್ವಿ. ಅಂದ್ರೆ ಜೀವನದುದ್ದಕ್ಕೂ ಬ್ರಹ್ಮಚಾರಿಗಳಾಗಿದ್ದವರೇ ಅಂತ ಹೇಳಿ. ಆ ಜೀವನದುದ್ದಕ್ಕೂ ಬ್ರಹ್ಮಚಾರಿಗಳಾಗಿದ್ದವರಿಗೆ ಸಂತಾನ ಇಲ್ಲ, ಮತ್ತೆ ಹಂಗಾರ ಅವ್ರಿಗೆ ಯಜ್ಞ ಮಾಡ್ಬೇಕು ಬೇಡ ಬರ್ತೀನಿ ಹಂಗಾರ ಏನಂತ ಲೆಕ್ಕ ಹೇಳಿದ್ರೆ, ಒಂದು ಬಿಡ್ರಿ. ಶ್ರೀಮದಾಚಾರ್ಯರು ಮತ್ತೊಂದು ಮಾತು ಹೇಳ್ಯಾರ. ಎಲ್ಲಿ ಮಹಾಭಾರತ ಅರ್ಪಣೆಯಲ್ಲಿ ಹೇಳುವಾಗ ನಮಗ ಹಿಂದಕ್ಕೆಲ್ಲ ನಮ್ಮ ಅಜ್ಜಂದ್ರ ಕಥೆ ಹೇಳ್ತಿದ್ರು. ಏನ್ ಕಥೆ ಹೇಳ್ತಿದ್ರು ಹೇಳ್ರಿ ಅಂತ, ರುಕ್ಮಾಂಗದ, ಧರ್ಮಾಂಗದ, ಮೋಹಿನಿ, ಏಕಾದಶಿ ಕಥೆ ಬರ್ತಿದ್ದಿಲ್ಲ. ಈ ಒಬ್ಬರ ಅಜ್ಜಂದ್ರಿಗೂ ಗೊತ್ತಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲ, ಆ ಅಜ್ಜಂದ್ರಿಗೆ ಗೊತ್ತಿಲ್ಲ, ಮೊಮ್ಮಕ್ಕಳಿಗೆ ಹೇಳೋದು ಗೊತ್ತಿಲ್ಲ. ಉಲ್ಟಾ ಮೊಮ್ಮಕ್ಕಳು ಅಜ್ಜಂದ್ರಿಗೆ, ಅಜ್ಜಿ ಸ್ಮಾರ್ಟ್ ಫೋನ್ ಹಿಂಗ್ ಯೂಸ್ ಮಾಡ್ಬೇಕು ಗೊತ್ತಿಲ್ಲೋ, ನಿಂದ್ ರೀಲ್ಸ್ ಮಾಡಿ ಹಾಕು, ನಿನ್ ಫೋಟೋ ತೆಗೆದು ಸ್ಟೇಟಸ್ ಇಡು ಅಂತ
ಈ ಅಜ್ಜಂದ್ರು ಕುಳಿತಿರ್ತಾವ, ನನ್ನ ಮೊಮ್ಮಕ್ಕಳು ಎಂಥ ಕಥೆಗಳು. ನನಗೆ ನೆನಪಿದ್ದದ್ದು ಅದು ಆಕ್ಚುಲಿ ನಾರದ ಪುರಾಣದಲ್ಲಿ ಬರೋದು. ನಾರದ ಪುರಾಣ ಓದೋ ತನಕಾನು ಅದು ಅಲ್ಲಿ ಬರ್ತದೆ ಗೊತ್ತಿಲ್ಲ. ನಮ್ಮಜ್ಜಿ ಕಥೆ ಹೇಳ್ತಿರ್ಬೇಕ್ರಿ, ರುಕ್ಮಾಂಗದ, ಧರ್ಮಾಂಗದ, ಮೋಹಿನಿ, ಸಂಧ್ಯಾವಳಿ ಎಲ್ಲ ಕಥೆ ಹೇಳ್ತಿರ್ಬೇಕ್ರಿ. ಹೆಣ್ಮಗಳು ಹೆಂಗಿದ್ರು ಹಿರಿಯರು ಅಂದ್ರೆ ಅಷ್ಟೆಲ್ಲ ಕಥೆಗಳನ್ನು ನೆನಪಿಟ್ಕೊಂಡಿರ್ತಿದ್ರು. ಅವ್ರಿಗೆ ಈ ಉಸಾಬರಿ ಇದ್ದಿದ್ದಿಲ್ರಿ, ಊರು ಸಾಬರಿ. ಹಿಂಗಾಗಿ ಚಲೋ ಊರು ಅಲ್ರಿ. ನಾವ್ ಕೇಳ್ತೀನಿ, ಮೋದಿ ನಾರ್ವೆಕ್ ಹೋಗಿ ಅಲ್ಲಿ ಯಾರೋ ಒಬ್ಳು ಪ್ರೆಸ್ ಮೀಟ್ ಅವು ಮಾತಾಡಿದ್ರೆ ಇವ್ರಿಗೆ ಇಡೀ ದಿವಸ ಅದೇ ನ್ಯೂಸು. ಎಲ್ಲಿ ತೆಗೆದು ಅವ್ ಹಿಂಗ್ ಹೋಗ್ಬಿಟ್ಟ, ಈಕಿ ಹಿಂಗ್ ಬಂದ್ಬಿಟ್ಲು, ಅವ್ ಏನಾರ ಮಾಡ್ಲ ಏನಾಗುತ್ತೆ. ನಮಗ್ ಪೆಟ್ರೋಲ್ ಬೇಕಾಗಿದೆ, ಡೀಸೆಲ್ ಬೇಕಾಗಿದೆ, ಬರ್ತಿಲ್ಲೋ ಸುಳ್ಳು ಅಧಿಕ ಮಾಸಕ್ಕೆ ಏನ್ ಸಂಬಂಧ ಹೇಳ. ತ್ರಯಸ್ತ್ರಿವರ್ಷದ ಪೂಪ ದೇವತಾ ಬರ್ತಾರ, ಮಲಮಾಸ ದೇವತಾ ಭಿನ್ನ ಇದ್ದಾರ ಅಲ್ಲ. ಎಷ್ಟು ಮೂರ್ಖನ ಹೇಳ್ತೀವಿ ನಿಜವಾಗ್ಲೂ. ಊರು ಸಾವರಿ ಮಾಡ್ಕೋತ ವಿಂಧ್ಯಾವಳಿ ಸಂಧ್ಯಾವಳಿ ಕಥೆ ಇಲ್ಲ, ರುಕ್ಮಾಂಗ ಧರ್ಮಾಂಗದ ಕಥೆ ಇಲ್ಲ, ಏನಿಲ್ಲ. ಆ ಧರ್ಮ ರುಕ್ಮಾಂಗ ಧರ್ಮಾಂಗದ ಆ ಧರ್ಮಾಂಗದನಿಗೆ ಅಲ್ಲಿ ಏಕಾದಶಿ ಪ್ರಸಂಗ ಬರ್ತದೆ. ಮೋಹಿನಿ ಅಂತಾಳ, ನಿನ್ನ ಮಗನ ಕಡೆಯಿಂದ ಊಟ ಮಾಡಿಸು, ಇಲ್ಲ ನಾನು ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು. ಧರ್ಮಾಂಗದ ಏನಂತಾನ, ಅಪ್ಪ ನನ್ನ ತಲೆ ಕತ್ತರಿಸಿ ಕೊಡು, ಆದ್ರೆ ನಾ ಏಕಾದಶಿ ಊಟ ಮಾಡುದಿಲ್ಲ ಅಂತ ಹೇಳ್ತಾನೆ. ಅದು ಕಥೆ ನಿಮ್ಗೆ ಗೊತ್ತಿದೆ. ಅವಾಗ ಹೇಳ್ತಾರ, ನನ್ನ ತಲೆ ಕತ್ತರಿಸಿ ಕೊಡು. ಆಕಿ ಹಿಂಗೆ ಕೇಳಿದ್ಲು, ಒಂದಾ ನಿನ್ನ ಮಗನ ಕಡೆಯಿಂದ ಏಕಾದಶಿ ಊಟ ಮಾಡಿಸು, ಇಲ್ಲ ನಿನ್ ತಲೆ ಕತ್ತರಿಸಿ ಕೊಡು, ಅವ್ನ ತಲೆ ಕತ್ತರಿಸಿ ಕೊಡು, ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ. ಏನ್ಬೇಕ್ರಿ ಅಮ್ಮ, ಅಪ್ಪ ನನ್ನ ತಲೆ ಕತ್ತರಿಸಿ ಕೊಟ್ಬಿಡಕ್ಕೆ ಅಮ್ಮಗ, ಆದ್ರೆ ನಾ ಏಕಾದಶಿ ಬಿಡುವುದಿಲ್ಲ ಅಂತ ಹೇಳ್ತಾನ. ಇಷ್ಟು ದೀಕ್ಷಾರಿ ಅವನಿಗೆ. ಆ ಕ್ಷಣಕ್ಕೆ ಅಪ್ಪ ಖಡ್ಗವನ್ನ ಎತ್ತಿ ತಲೆ ಕತ್ತರಿಸ್ಲಿಕ್ಕೆ ಹೋದಾಗ ಸಾಕ್ಷಾತ್ ಪರಮಾತ್ಮನೆ ಬಂದು ನಿಂತ್ಕೊಳ್ತಾನ. ಹೇ ಸರಿ ಶಣ ಇದ್ದಿ ಮೋಹಿನಿ ನಡಿ ಅಂತ ಹೇಳಕ್ಕೆ ಹೊರಗೆ ಹಾಕಿ ಅಷ್ಟು ದಂಪತಿಗಳು ಸಮೇತ ಮಗನ ಸಮೇತ ಕರ್ಕೊಂಡು ಹೊರಡ್ತಾನೆ ದೇವರು. ಮೋಕ್ಷಕ್ಕೆ ಹೋಗ್ಬಿಟ್ರು ಅಂತ ನಾರದ ಪುರಾಣದಲ್ಲಿ ಬರ್ತದೆ. ಆಚಾರ್ಯ ಕೇಳ್ತಾರ, ಆ ಧರ್ಮಾಂಗದ ಮಕ್ಕಳು ಹಡಿದಿದ್ದೀನ, ಎಲ್ಲಿತ್ತು ಮಕ್ಕಳು? ಇನ್ನು ಮಕ್ಕಳು ಹಡಿಯೋದು ಲಗ್ನೇ ಆಗಿದ್ದಿಲ್ಲ ಅವನಿನ್ನು. ಅಂದ್ಮೇಲೆ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಇರುವಂಥವ್ರು, ಧರ್ಮಾಂಗದಂಥವರೆಲ್ಲ ಇದ್ದಾಗ ಅವ್ರನ್ನೆಲ್ಲ ಏನ್ ಮಾಡೋದಪ್ಪ? ಅದಕ್ಕೆ ಈ ನಿಯಮ ಯಾವುದು? ಮಕ್ಕಳಿಲ್ಲವಾದದ್ದರಿಂದ ದೇವತೆಗಳ ಆಹುತಿ ತೆಗೆದುಕೊಂಡಿಲ್ಲ ಎಂಬುದು ಕೇವಲ ಅಂಗರಾಜನಿಗೆ ಸಂಬಂಧಪಟ್ಟದ್ದೇ ಹೊರತಾಗಿ ಜಗತ್ತಿನಲ್ಲಿದ್ದವರಿಗೆಲ್ಲ ಅಲ್ಲ, ಸ್ಪಷ್ಟಪಡಿಸ್ತಾರೆ ಶ್ರೀಮದಾಚಾರ್ಯ. ಅದಕ್ಕೆ ಪುರಂದರದಾಸರು ಒಂದು ಹಾಡು ಬರ್ದಾರ, ಬಹಳ ಚಂದ ಹಾಡಲ್ಲ, ಉಗಾಗ್ ಹೋಗಿರ್ಬೇಕಾದ್ರೆ ಪ್ರಾಯ. ಎಷ್ಟು ಚಂದದ ಅಂದ್ರೆ, ಹರಿ ಸರ್ವೋತ್ತಮ ನೆಂಬ, ಹರಿ ಸರ್ವೋತ್ತಮ ನೆಂಬ ಹಿರಿಪುತ್ರ ನಿರಲಾಗಿ ಈ ನರಪುತ್ರರಿಂದ ಆಹೋದೇನಯ್ಯ. ಏನ್ ಮಾತ್ರ ಇಲ್ಲ, ಏನ್ ವಿಶ್ವಾಸ. ದಾಸರು ನಮ್ಗೆ ಎಷ್ಟು ದಾರಿದೀಪ ಆಗ್ತಾರ ನೋಡ್ರಿ. ಶ್ರೀಮದಾಚಾರ್ಯ ವಾಕ್ಯದ ಬಲದಿಂದ ಹೆಂಗ್ ಹೊಂಟಾರ ಅಂದ್ರೆ, ಹರಿ ಸರ್ವೋತ್ತಮ ನೆಂಬ ಹಿರಿಪುತ್ರ ನಿರಲಾಗಿ ಈ ನರಪುತ್ರನಿಂದ ಆಹೋದೇನಯ್ಯ. ಪದ್ಮನಾಭನೆಂಬೋ ದೊಡ್ಡ ಪುತ್ರ ನಿರಲಾಗಿ ಈ ದಡ್ಡ ಪುತ್ರರಿಂದ ಆಗೋ ಗತಿಯೇನಯ್ಯ. ನಾವು ದೊಡ್ಡ ಪುತ್ರ ಇದ್ದಾನ್ರಿ, ಈ ದಡ್ಡ ಪುತ್ರನ ತಗೊಂಡು ಏನ್ ಮಾಡ್ಬೇಕಾಗಿದೆ? ಇವಕ್ಕೆ ಸಂನ್ಯಾನಿ ಬರ್ತಿರಂಗಿಲ್ಲ, ಗುಪ್ಪಿಚಾರಿಗಳು ಬರ್ತಿರಲಿಲ್ಲ. ನಮಗೆಲ್ಲ ವಿಶ್ವಾಸ, ನಮ್ಮ ಮಗ ಹುಟ್ಟ್ಯಾನಲ್ಲ, ಶ್ರಾದ್ದ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನಂತ. ಆ ಶ್ರಾದ್ದದ ದಿವ್ಸ ಒಮ್ಮೆ ಹಿಂಗೆ ಆಗಿತ್ತಂತ. ಒಂದ್ ಕಡೆ ಘಟನಾ ಹೇಳ್ತೀನಿ ಆಚಾರ್ಯ, ತಪ್ಪು ತಿಳ್ಕೊಳ್ಕೋಬೇಡ್ರಿ. ಏನಾಗಿತ್ತು ಅಂದ್ರೆ, ಆ ಹುಡುಗ ಅವ್ರವ್ವ ಅಪ್ಪ ಅಮ್ಮ ಎಲ್ಲ ಇದ್ರು. ಹುಡುಗ ಹೇಳಿದ್ರು, ಅಪ್ಪಿ ಮಠಕ್ಕೆ ಹೋಗೋದು ರಸೀದ್ ಬರ್ಸಿ ಬಾಪ ಅಂತ ಇಷ್ಟು ಹೇಳಿದ್ರು. ಅವ್ ಹೋದ ಬಡ ಹೋದ, ಮ್ಯಾಲಿಂದ ತನಕ ಇಷ್ಟು ನೋಡ್ಕೋದ್ ಬಂದ್ರಿ. ಯಾವ್ದು ಅಮ್ಮ ಕೊಟ್ಟರು ಕೆಟ್ಟದ, ಅಷ್ಟ್ರೊಳಗೆ ಯಾವ್ದು ನೋಡಿದ ಬಡ ಬಂತು. ಶ್ರಾದ್ದ 500 ರೂಪಾಯಿ ಬರ್ದಿತ್ತು ಅಷ್ಟೇ ತಗೊಂಡ್ ಕಡೆ. ಆಚಾರ ಈ ನೆಕ್ಸ್ಟ್ ಒಳಗೆ 8ನೇದ ಅದು ನಮ್ಮ ಅಪ್ಪನ ಹೆಸರಲ್ಲಿ ಹಚ್ಬಿಡ್ರಿ ಆಚಾರ. ನಾಳೆ ಬಂದು ಎಷ್ಟೊತ್ತಿಗೆ ತಗೊಂಡು ಹೋಗ್ರಿ ಆಚಾರ ಕೇಳ. ಅವನ್ ತಗೊಂಡು ಪಂಚಾಮೃತ ತಗೊಂಡು, ಅಪ್ಪಿ ನಾಳೆ ನೀನೇ ಬಂದ್ ಮಾಡ್ಬೇಕು ಬಂದ್ರು. ಯಾರು ನಿಮ್ಮ ಅಪ್ಪನ ಶಾರ್ಟ್ ಇಷ್ಟು ಮೂಢ ಮಕ್ಕಳು, ಇಷ್ಟು ಮೂಢ ಮಕ್ಕಳಿಂದ ನಾವು ಉದ್ಧಾರವನ್ನು ಅಪೇಕ್ಷೆ ಪಟ್ರೆ ಏನಾಗ್ತದೆ ಹೇಳೋಣ ಅಂತ ದಾಸರಂದ್ರು. ಚಾನ್ಸ್ ಇಲ್ಲ, ನೋ. ಪದ್ಮನಾಭನೆಂಬೋ ದೊಡ್ಡ ಪುತ್ರ ನಿರಲಾಗಿ ಈ ದಡ್ಡ ಪುತ್ರನಿಂದ ಆಗೋದೇನಯ್ಯ. ಶ್ರೀಕೇಶವನೆಂಬೋ ಜ್ಯೇಷ್ಠ ಪುತ್ರ ನಿರಲಾಗಿ ಈ ನಷ್ಟ ಪುತ್ರರಿಂದ ಆಗೋದೇನಯ್ಯ. ಪುರಂದರ ವಿಠಲನೆಂಬೋ ಪುಣ್ಯ ಪುತ್ರ ನಿರಲಾಗಿ ಈ ಅನ್ಯ ಪುತ್ರರಿಂದಲೇ ಆಗೋ ಗತಿಯೇನಯ್ಯ. ಬೇಕಾಗಿಲ್ಲ ನಮಗೆ, ದೇವರೇ ಇದ್ದಾನೆ. ಕಥಂ ನು ಪುತ್ರ ಶತಪತ್ರ ನೇತ್ರ. ಅವರ ಸ್ವಾಮಿಗಳು ರುಕ್ಮಿಣೇಶ್ವರ ವಿದ್ಯಾಲಯ ಕೇಳ್ತಾರೆ, ಯಾರು ನಮ್ಮನ್ನ ಪಾರ್ ಮಾಡ್ತಾನಲ್ಲ ಅವ ಪುತ್ರ. ದೇವರೇ ಇದ್ದಾನಲ್ಲ ಪಾರ್ ಮಾಡ್ಲಿಕ್ಕೆ, ಅವ ಪುತ್ರ ಅಲ್ಲದೆ ಇನ್ಯಾರಾಗಬೇಕು? ಆದ್ರಿಂದ ಎಂದೆಂದೂ ಏನ್ ತಿಳ್ಕೊಳ್ತಕ್ಕದ್ದಲ್ಲ ಅಂದ್ರೆ,
ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಕೆಲವು ವಾಕ್ಯಗಳಿವೆ ಶಾಸ್ತ್ರದಲ್ಲಿ. ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವ ವಾಕ್ಯ ಹೇಳಿ ಬಂದದ, ಮಹಾಭಾರತದಲ್ಲಿ ಬಂದದ್ರಿ, ಬೇರೆ ಕಡೆಗೂ ಬಂದದ ಅಂತ ಇಟ್ಕೊಳ್ರಿ. ಇದನ್ನ ನೋಡಿ ಈಗ ಹೆಂಗ ಅಂಗನ್ ಗತಿ ಅದಲ್ಲ ಹಂಗ ಅದನ್ನು ಜನರಲೈಸ್ ಮಾಡಿಬಿಟ್ರಿ. ಯಾರು ಜನರಲೈಸ್ ಮಾಡಿದವರು ದಡ್ರು ಏನ್ ಮಾಡಿಬಿಟ್ರು, ಕುಂತಿ ಇವ ಪಾಂಡುರಾಜ ಅವನಿಗೆ ಹೆಣ್ಣಿನ ಸಹವಾಸ ಮಾಡೋ ಹಂಗಿಲ್ಲ, ಶಾಪ ಬಂದಿತ್ತು. ಅವ ಋಷಿಗಳ ಜೊತೆ ಹೊಂಟು ಬಿಟ್ಟಿದ್ದ, ಬ್ರಹ್ಮಲೋಕಕ್ಕೆ ಹೊಂಟಿದ್ದ. ತಳ ನಿಲ್ಸಿದ್ರು, ಋಷಿಗಳು ನಿಲ್ಸಿದ್ರು, ಕುಂತಿ ನಿಲ್ಸಿದ್ರು. ಏನ್ರಿ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿ, ಮಕ್ಕಳಲ್ಲಿ ಇದ್ರ ಗತಿ ಇಲ್ಲ ಅಂತದ, ನೀವು ಹೊಂಟು ಬಿಟ್ರಲ್ಲ ಮತ್ ಮಕ್ಕಳನ್ನೇ ಹಡಿಬೇಕು ಅಂತ ಕೇಳಿದವು. ಇದನ್ನ ಇಟ್ಕೊಂಡ್ಬಿಟ್ಟು ಜನ ಎಲ್ಲ ಏನ್ ಅನ್ಕೊಂಡ್ಬಿಟ್ರು, ಓಹೋ ಹಂಗಾರ ಮಕ್ಕಳಲ್ಲಿ ಇದ್ರ ಗತಿ ಇಲ್ಲ ಹಿಂಗ್ ಇಟ್ಕೊಂಡ್ಬಿಟ್ರಿ. ಶ್ರೀಮದಾಚಾರ್ಯಂದ್ರ ತಡಿ, ಈ ವಾಕ್ಯವನ್ನ ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದ್ರು ಅನ್ನೋದೊಂದು ಮಹತ್ವನೋ ಇಲ್ಲೋ ಏನ್ರಿ? ರೆಫರೆನ್ಸ್ ಟು ಕಾಂಟೆಸ್ಟ್. ಯಾರು ಯಾರಿಗೆ ಎಲ್ಲಿ ಯಾವಾಗ ಹೇಳಿದ್ರು ಹೆಂಗೆ ಹೇಳಿದ್ರು ಹೌದೋ ಇಲ್ಲ? ಈಗ ಸುಮ್ಮನೆ ವಿಚಾರ ಮಾಡ್ರಿ. ಏನಂದ್ರ ಅಪ್ಪ ಮಗ ಬೈದ, ಸಾಯ್ಬಾರ್ದ ನೀನು ದನ ಕಾಯೋನ ಬೈದ ಅಂದ್ರೆ ಖರೆ ಅರ್ಥ ಹೇಳೋದು ಸಾಯ್ಬಾರ್ದು ಅಂತ ಹೇಳಿ ಟೀಕಾಕೃತ್ತಾದ್ರೂ ಶ್ರೀಮನ್ ನ್ಯಾಯದಲ್ಲಿ ಪ್ರಶ್ನೆ ಮಾಡ್ತಾರೆ. ವಿಷಂಭುಂಕ್ಷ ಮರೇತ್ಯಾಕ್ಷೇಪ ಪೂರ್ವಕಂ, ಅಪ್ಪ ಮಗಗ ವಿಷಾತ್ಮದ ಸಾಯ್ ಅಂತ ಬೈದ ಅಂತ ಇಟ್ಕೊಳ್ರಿ. ಖರೆ ಹಂಗ ಅಭಿಪ್ರಾಯ ಹಂಗಾದ್ರೆ ಅಲ್ಲ. ಹಂಗಾರೆ ಏನ್ ಅಭಿಪ್ರಾಯ ಇದೆ ಅಂದ್ರೆ, ಆ ಮಗ ಅಪ್ಪ ಹೇಳಿದ ಕೆಲಸ ಮಾಡಿಲ್ಲ, ಸಿಟ್ಟು ಬಂದದ, ದರಿದ್ರ ಅಂತ ಬೈದಂಗ ಅಷ್ಟೇ ಹೊರತಾಗಿ ಸಾಯ್ ಹೋಗು ಅಂತ ಹೇಳ್ಕೊಂಡು ಹೋಗಿ ಭಾಗ ಹಾಕೋದು. ಅವಂಗೂ ದಿವಸ ವೈಷ್ಣವ ಅಭ್ಯಾಸ ಇರುತ್ತೆ. ಏನೋ ವಿಚಾರ ಬಂದ ಅವ್ ಕನ್ಫರ್ಮ್ ನಮ್ಮಪ್ಪಂದು ಈ ಡೈಲಾಗ್ ಅನ್ಕೊಳ್ಳಿ, ಈ ಡೈಲಾಗ್ ಬರ್ತದ ಗೊತ್ತಿಲ್ಲ. ಯಾವ ವಾಕ್ಯವನ್ನ ಯಾರು ಯಾರಿಗೆ ಯಾವಾಗ ಹೇಳಿದ್ರು ಅನ್ನೋದು ನೋಡ್ಬೇಕಲ್ಲ. ಹೌದು, ಕರೆಕ್ಟ್. ಕುಂತಿ ಹೇಳಿದ್ ಯಾವಾಗ ಅಂತ ಕೇಳಿದ್ರೆ ಪಾಂಡುರಾಜನಿಗೆ ಹೇಳಿದ್ದು ಏನಂತ, ಅಪುತ್ರಸ್ಯ ಗತಿರ್ನಾಸ್ತಿ. ಯಾಕೆ ಅಂದ್ರೆ ಶ್ರೀಮದಾಚಾರ್ಯ ಅಂತಾರ, ಯದರ್ಥಮೇಶ ಜಾಯತೆ ಪುಮಾನ್ಹಿ ತಸ್ಯ ಸೋಕೃತೇಗೆ ಶುಭಂ ನತುಂ ಗತಿವ್ರಜೆ ಧ್ರುವಂ ತಥೋ ನ್ಯವಾರಯತ. ಯಾವ ವ್ಯಕ್ತಿ ಜೀವನದಲ್ಲಿ ಯಾವುದಕ್ಕೆ ಹುಟ್ಟಿರ್ತಾನೋ ಅವ ಅದನ್ನು ಮಾಡಿದಾಗಲೇನೆ ಅವನಿಗೆ ಸದ್ಗತಿಯಾಗುವುದೇ ಹೊರತಾಗಿ ಬೇರೆದನ್ನ ಮಾಡಿದ್ರೆ ಅಲ್ಲ. ಇದೇನ್ರಿ ಅರ್ಥ ಅಂದ್ರೆ, ಪಾಂಡುರಾಜ ಹುಟ್ಟಿದ್ದು ಎದಕ್ಕ ಅಂದ್ರೆ ಪ್ರಧಾನ ದೇವತಾ ಜನೋ ನಿಯೋಕ್ತುಮಾತ್ಮನ ಪ್ರಿಯ. ಪಾಂಡುರಾಜ ಹುಟ್ಟಿದ್ದು ತನ್ನ ಹೆಂಡತಿಯಾದ ಕುಂತಿಯನ್ನ ನಿಯೋಗ ಪದ್ಧತಿಯಲ್ಲಿ, ಯಾರಿಗೆ? ವಾಯುದೇವರು, ಯಮದೇವರು, ಅರ್ಜುನ, ಇಂದ್ರದೇವರು ಇವರ ಜೊತೆಗೆ ನಿಯೋಗ ಪದ್ಧತಿಯಿಂದ ಸಂತಾನ ಪಡಿಸ್ಲಿಕ್ಕೇನೆ ಹುಟ್ಟಿದ್ದವು. ಆ ಪಾಂಡುರಾಜ ಹುಟ್ಟಿದ್ದು ಸಂತಾನ ಪಡೆಯುವುದಕ್ಕೇನೆ ಹುಟ್ಟಿದ್ದು ಹೊರತಾಗಿ ಬೇರೆ ಕೆಲಸ ಇಲ್ಲೇ ಇಲ್ಲ. ವಿಚಾರ ಮಾಡ್ರಿ, ಪಾಂಡುರಾಜ ಎಷ್ಟು ದಿವಸ ಬದುಕ್ಯಾನ? ಹೋಗಿ ಅಗ್ದಿ ವಿಚಾರ ಮಾಡಿ ನೋಡ್ರಿ. ಹುಟ್ಟಿದ ಮೇಲೆ ಪ್ರಾಯ ಒಂದು 30-35 ವರ್ಷ ಸತ್ಯ ಹೋಗ್ಯಾನ ಪಾಂಡುರಾಜ. ಇದಕ್ಕೆ ಬದುಕಂತಾರೆ ಯಾರಾದ್ರು. ಹಂಗಾರೆ ಪಾಂಡುರಾಜನ ಹುಟ್ಟಿಗೆ ಒಂದು ನಿಮಿತ್ತದ. ಏನ್ ನಿಮಿತ್ತದ ಅಂದ್ರೆ, ದೇವತೆಗಳಿಂದ ತನ್ನ ಹೆಂಡತಿಯಲ್ಲಿ ಸಂತಾನ ಪಡಿಸುವುದೇ ಒಂದು ನಿಮಿತ್ತ, ಅದಕ್ಕೆ ಹುಟ್ಟಿದವನು. ಈಗ ವಿಚಾರ ಮಾಡಿ ನೋಡಿ, ಶ್ರೀಮದಾಚಾರ್ಯ ಅಂತಾರೆ, ಯದರ್ಥಮೇಶ ಜಾಯತೆ ನೃಣಾಮಂತದ. ಹಂಗಾರೆ ನೀವೆಲ್ಲ ಲೋಕದಲ್ಲಿ ಇದ್ದವರು ಮಕ್ಕಳು ಹೇಳಿಕ್ ಹುಟ್ಟಿದ್ದೀರಾ? ಪ್ರಶ್ನೆ ಮಾಡ್ತಾರೆ ಶ್ರೀಮದಾಚಾರ್ಯ. ನಾವು ಮಕ್ಕಳು ಹೇಳಿಕ್ ಹುಟ್ಟಿದವರು ಅಲ್ವೇ ಅಲ್ಲ. ಮಕ್ಕಳು ಅನ್ನುವುದು ದಾಂಪತ್ಯದ ಸಹಜ ಫಲವೇ ಹೊರತಾಗಿ ಅದು ಉದ್ದೇಶಪೂರಿತ ಅಲ್ಲ ನಮ್ದು. ವಿಚಾರ ಮಾಡಿ ನೋಡ್ರಿ, ನಾವ್ ಇಷ್ಟು ಮಂದಿ ಇದ್ದೀವಿ. ಇಲ್ಲಿಪ್ಪ ನನ್ನ ಅವತಾರ ಕಾರ್ಯ ಎದಕ್ಕಾಗಿದೆ? ಮಕ್ಕಳು ನಡೀತಾರೆ. ನಮ್ಮ ಅವತಾರ ಕಾರ್ಯ ನಮ್ಮ ಅವತಾರ ಕಾರ್ಯ ಅಲ್ಲ. ನಾವು ದಕ್ಷ ಪ್ರಜಾಪತಿಗಳಲ್ಲ, ಕಶ್ಯಪರಲ್ಲ. ನೆನಪಿಟ್ಟುಕೊಳ್ರಿ, ಕಶ್ಯಪರು ಮಾತ್ರ ಮಕ್ಕಳು ನಡ್ಲಿಕ್ಕೆ ಹುಟ್ಟಿದವರು, ದಕ್ಷ ಪ್ರಜಾಪತಿಗಳು ಮಾತ್ರ ಮಕ್ಕಳು ನಡ್ಲಿಕ್ಕೆ ಹುಟ್ಟಿದವರು, ಪಾಂಡುರಾಜ ಮಾತ್ರ ಮಕ್ಕಳು ನಡ್ಲಿಕ್ಕೆ ಹುಟ್ಟಿದವರು ನಾವಲ್ಲ. ನಾವು ಹುಟ್ಟಿದ್ದು ನಮ್ ಸಾಧನೆ ಮಾಡಿಕೊಳ್ಳಿಕ್ಕೆ ಹುಟ್ಟಿದ್. ನಾವು ನಮ್ ಸಾಧನೆ ಮಾಡಿಕೊಳ್ಳಿಕ್ಕೆ. ಅಂದ್ಮೇಲೆ ಶ್ರೀಮದಾಚಾರ್ಯ ಅಂತಾರೆ, ಕೆಲವು ತಪ್ಪು ಕಲ್ಪನೆಗಳೆಲ್ಲ ಅವ. ಏನವ ಅಂತ ಕೇಳಿದ್ರೆ, ಮಕ್ಕಳಿಂದ ಉದ್ಧಾರ ಆಗ್ಬಿಡ್ತಾರ, ಮೊಮ್ಮಕ್ಕಳು ಎಲ್ಲ ನೋ ಅಂದ್ಬಿಟ್ರೆ ಶ್ರೀಮದಾಚಾರ್ಯ. ಸ್ವತಃ ಸದ್ಗತಿ ಯೋಗ್ಯಸ್ಯ ಜೀವಾದೇ ಪುತ್ರಾದೇ ಹೇತುತಾ ಭವೇತ. ಯಾವ ವ್ಯಕ್ತಿ ತಾನು ಸಾಧನೆ ಮಾಡಿಕೊಂಡು ಯೋಗ್ಯನಾಗಿದ್ದಾನೋ ಅಂಥವರಿಗೆ ಮಾತ್ರ ಮಕ್ಕಳು ಮೊದಲಾದವರು ಶ್ರಾದ್ದಾಪಾದ ಮಾಡಿದ್ರೆ ಉದ್ಧಾರ ಆಗ್ತಾರೆ ಹೊರತಾಗಿ ಏನಿಲ್ಲ. ಎಲ್ಲ ಅಬದ್ಧ. ಇಡೀ ಜೀವನ ಪೂರ್ತಿ ಮಾಡಿ ಮಗು ಹೇಳಿ ಹೋಗ್ಬಿಟ್ರೆ ಅವ್ ಮಾಡ್ತಾರ ಅಂತಂದ್ರೆ ಸರ್ವಾತ್ಮನ ಆಗುವುದಿಲ್ಲ ಅಂತ ಬರೀತಾರೆ ಶ್ರೀಮದಾಚಾರ್ಯ. ಅಂದ ಮೇಲೆ ಈ ಸಂತಾನವಿಲ್ಲದೆ ಇದ್ದದ್ದು ಪಾಪ, ಅದಕ್ಕೆ ಹುಟ್ಟಿದ್ದು, ಹಿಂಗಾದದ್ದೆಲ್ಲ ಅಂಗರಾಜನಿಗೆ ಹೇಳಿದ್ದು ಇದು ವೈಯಕ್ತಿಕ ಹೊರತಾಗಿ ಸಾರ್ವತ್ರಿಕ ಮಾಡಬೇಡ್ರಿ. ಶ್ರೀಮದಾಚಾರ್ಯ ಸ್ಪಷ್ಟ ನಿರಾಕರಣೆ ಮಾಡ್ತಾರೆ. ಮಕ್ಕಳಿಲ್ಲದೆ ಹೋದರು, ಇದ್ರೂ ಉಪಯೋಗ ಇಲ್ಲದೆ ಇದ್ರೂ ಕೆಲವು ಉಪಯೋಗ ಏನ್ ಮಾಡ್ಬೇಕು ಹೇಳಿ ಅಂತ ಅಂಥವು ಇರ್ತಾವ. ಪಾಪ ಹುಟ್ಟಿರ್ತಾವ, ಹುಟ್ಟಿಬಿಟ್ಟಿರ್ತಾವ. ಇಟ್ಕೊಳ್ರಿ ಮಾತು ಏನ್ ಕರ್ಮ, ಅವುಗಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ನೀವೇ ಮಾಡ್ಕೋತಿರ್ತೀರಿ ಉಲ್ಟಾ ಇನ್ನು. ಅಂದ ಮೇಲೆ ಇದು ಯಾವುದೂ ನಿಮ್ಮ ಜೀವನಕ್ಕೆ ಆಗುವುದಿಲ್ಲ. ನಿಮ್ಮ ಜೀವನಕ್ಕೆ ಆಗುವುದು ನೀವೇನ್ ಸಾಧನೆ ಮಾಡಿದ್ದೀರಿ, ನೀವೇನ್ ಜಪತಪಾನುಷ್ಠಾನ ಮಾಡಿದ್ದೀರಿ, ನೀವೇನ್ ಪಾರಾಯಣ ಮಾಡಿದ್ದೀರಿ, ನೀವೇನ್ ದಾನ ಕೊಟ್ಟಿದ್ದೀರಿ, ನೀವೇನ್ ಮಾಡಿದ್ದೀರಿ ಅದರಿಂದ ಆಗ್ತಾ ಹೊರತಾಗಿ ಬೇರೆದ್ರಿಂದ ಅಲ್ಲ ಅನ್ನುವುದನ್ನು ಶ್ರೀಮದಾಚಾರ್ಯರು ಘಂಟಾಘೋಷವಾಗಿ ತಿಳಿಸಿಕೊಡ್ತಿದ್ದಾರೆ. ಆಚಾರ್ಯರ ಅನುಗ್ರಹ ಇದ್ರೆ ನಾವೆಲ್ಲ ವೈಯಕ್ತಿಕ ಸಾಧನೆಗೆ ಬಂದವರು ಸ್ಪಷ್ಟ ಆಗ್ತದೆ. ಇಲ್ಲದೆ ಹೋದ್ರೆ ಪುರಾಣಗಳನ್ನು ಕೇಳಿ ತಪ್ಪು ತಿಳ್ಕೊಂಡು ಹುಚ್ಚುಚ್ಚಾರ ಸುಳ್ಳ ಏನೇನೋ ಅಪದಾರ್ಥ ಮಾಡ್ಕೊಂಡು ಕೂಡ್ತೀವಿ. ಹಂಗಾಗಬಾರದು ಅಂತ
ಶ್ರೀಮದಾಚಾರ್ಯ ಸ್ಪಷ್ಟ ತಿಳಿಸಿದ್ದಾರೆ. ಹೌದು, ಅವ್ನು ಏನಂತಹದ್ದಿತ್ತು ಅಂಗರಾಜಂದು, ಎಲ್ಲಾರ ಸಂಬಂಧ ಇಲ್ಲ. ಅಂಗರಾಜಂದು ಏನಿತ್ತು ಅಂತ ಕೇಳಿದ್ರೆ ಬಾಲಹತ್ಯ ಕೃತ, ಹಿಂದೆ ಅವನು ಯಾರೋ ಒಂದು ಬಾಲಹತ್ಯ ಮಾಡಿದ್ದಕ್ಕೆ ಹಂಗಾಗಿತ್ತಂತ. ಯಜ್ಞ ಮಾಡಿದ್ರಂತ, ಯಜ್ಞ ಮಾಡಿದ ಮೇಲೆ ಹುಟ್ಟಿದ ಮಗ ಯಾರಾದ್ರು ಬೇನ ಈ ಹಣೆ ಬಾರ ಮತ್ತೆ ಯಜ್ಞ ಮಾಡಿದ್ರೆ ಇಂಥ ಹುಟ್ಟಿದ್ದವ್ರಿ ಯಾರು ಅಂದ್ರಂತ. ಆಚಾರ ಬದ್ರಿ ಯಾತ್ರಕ್ಕೆ ಹೋಗೋದ್ರೆ ಕಾಲು ಮಾಡ್ಕೊಂಡ್ರು ನೋಡ್ರಿ. ಯಾತ್ರಕ್ಕೂ ಕಾಲು ಮಾಡ್ಕೊಳ್ಳೋದಕ್ಕೂ ಕಾರ್ಯಕಾರಣ ಸಂಬಂಧ. ಎಂಥ ಉಚಿತನ ಇದೆಲ್ಲ, ಏನ್ ಸಂಬಂಧ? ಎಷ್ಟು ಮೂರ್ಖತನದ ವ್ಯವಹಾರಗಳು ನಮ್ಮ ಅಂದ್ರೆ ಹಿಂಗಿರ್ತದೆ. ಅದಕ್ಕೆಲ್ಲ ತಿಳಿಸಿಕೊಡ್ತಾರೆ. ಅವ ದುಷ್ಟನಾದ ಮಗ ಹುಟ್ಲಿಕ್ಕೆ ಕಾರಣ ಜನ್ಮಾಂತರದ ಬಾಲಹತ್ಯ. ಅದರ ಪರಿಣಾಮ ಹೆಂಗಿತ್ತು ಅಂದ್ರೆ ಅಂಗರಾಜ ಜನ್ಮಾಂತರದಲ್ಲಿ ಶಿಶು ಹತ್ಯೆ ಮಾಡಿದ್ದಕ್ಕೆ ಈ ಸರ್ತಿ ಮಕ್ಕಳಾಗಲಿಲ್ಲ. ಹೆಂಗೋ ಮಾಡಿ ಪ್ರಯತ್ನ ಮಾಡಿದ ಮೇಲೆ ಆ ಪ್ರಯತ್ನದಿಂದ ಮಗ ಹುಟ್ಟಿದ್ರು ಕೂಡ ದುಷ್ಟ ಮಗ ಹುಟ್ಟಿದ. ಯಾಕೆ? ಅದು ಕಂಟಿನ್ಯೂ ಆಗಿತ್ತು. ಇಲ್ಲಿ ಮತ್ತು ಯಜ್ಞ ಯಾಗ ಮಾಡಿದ್ದೆಲ್ಲ ವ್ಯರ್ಥ ಆತಲ್ರಿ ಅಂದ್ರೆ ಪೃಥ್ವಿರಾಜ ಹುಟ್ಟಿದ್ನಲ್ಲ ಮೊಮ್ಮಗನಾಗಿ, ಅದೆಲ್ಲ ಹೋಗ್ಬೇಕಾಗಿದೆ. ಅದು ಯಜ್ಞದ ಫಲ. ಮತ್ತು ಅಲ್ರಿ ಮಕ್ಕಳಾಗಿ ಮತ್ತೆಲ್ಲ ಸದ್ಗತಿ ಆಗ್ತದೆ ಅಂದ್ರು, ಮತ್ತು ವೇರನಿಂದ ಸದ್ಗತಿ ಅಲ್ಲ ಅಂದ್ರೆ ವೇರನಿಂದ ಸದ್ಗತಿ ಅಲ್ಲ, ಪೃಥ್ವಿನಿಂದ ಸದ್ಗತಿ ಅಲ್ಲ. ಹಿಂಗಾಗಿ ವ್ಯತ್ಯಾಸ ಆಗ್ತದೆ ಅಂತ ತಿಳ್ಕೊಳ್ರಿ ಅಂತ ಇದು ಚತುರ್ಥ ಸ್ಕಂದದಲ್ಲಿ ಬಂದಿರುವಂತಹದ್ದು. ಇದು ಮುಗಿದ ಮೇಲೆ ಪಂಚಮ ಸ್ಕಂದದಲ್ಲಿ ಬರುವಾಗ ಪ್ರಿಯವರ್ತನ ಕಥೆ ಎಂದು ಹೇಳ್ತಾರೆ. ಈ ಪ್ರಿಯವ್ರತ ಮಹಾರಾಜನ ಕಥೆಯಲ್ಲೂ ಒಂದು ಅದ್ಭುತವಾದ ಮಾತಿದೆ. ಏನ್ ಕನ್ಫ್ಯೂಸ್ ಆಗಿಬಿಡದ ಪ್ರಿಯವ್ರತನ ಕಥೆಯಲ್ಲಿ ಅಂದ್ರೆ, ಆ ಪ್ರಿಯವ್ರತ ಮಹಾರಾಜನ ಚರಿತ್ರೆ ಹೀಗೆ ಶುರುವಾಗ್ತದೆ. ಇದು ಸ್ವಯಂಭೂ ಮನುವಿನ ಮಕ್ಕಳ ಕಥೆಯನ್ನು ಹೇಳ್ತಾ ಬರ್ತಿದ್ದಾರೆ. ಆಕೂತಿ, ದೇವಹೂತಿ, ಪ್ರಸೂತಿ 3 ಜನ ಹೆಣ್ಮಕ್ಳು, ಪ್ರಿಯವ್ರತ ಉತ್ತಾನಪಾದ 2 ಗಂಡಸು ಮಕ್ಕಳು. ಉತ್ತಾನಪಾದನ ಕಥೆ ಮುಗಿಸಿದ್ರು, ಪ್ರಿಯವ್ರತನ ಕಥೆ ತಗೊಂಡ್ರು. ಈ ಪ್ರಿಯವ್ರತ ಏನ್ ಮಾಡ್ಲಿಕ್ಕತ್ತಿದ್ರು ಅಂದ್ರೆ, ದಿವಸ ಪಾಠಕ್ಕೆ ಎಲ್ಲಿ ಹೋಗ್ತಿದ್ರು ಪಾ ಇವರು ಪ್ರಿಯವ್ರತ ಮಹಾರಾಜರು ಅಂದ್ರೆ ನಾರದರ ಕಡೆ ಹೋಗ್ತಿದ್ರಂತೆ. ನಾರದರ ಕಡೆಗೆ ಬಹಳ ಮಂದಿ ಪಾಠಕ್ಕೆ ಹೋಗ್ಯಾರ. ಧ್ರುವರಾಜರು, ಪ್ರಹ್ಲಾದರಾಜರು, ಪ್ರಿಯವ್ರತ ಮಹಾರಾಜರು ಎಲ್ಲಾರು ನಾರದರ ಕಡೆಗೆ ಶಿಷ್ಯಂದ್ರು ನಾರದರ ಕಡೆಗೆ ಪಾಠಕ್ಕೆ ಹೋಗ್ತಿದ್ದಾರೆ. ನಾರದರು ಪಾಠ ಹೇಳಿದಾಗ ಎಷ್ಟು ಪ್ರಿಯವ್ರತರಿಗೆ ಪಾಠದ ಪರಿಣಾಮ ಆಗ್ಬಿಟ್ಟಿತ್ತು ಅಂದ್ರೆ, ನಾನು ವಿರಕ್ತನಾಗಬೇಕು, ಸನ್ಯಾಸ ಸ್ವೀಕಾರ ಮಾಡಬೇಕು, ಗೃಹಸ್ಥಾಶ್ರಮಿ ಆಗಬಾರದು ಅಂತ ಅವ್ನು ಅನಿಸ್ಬಿಡ್ತು. ನೋಡ್ರಿ, ಇದು ನಿಂತಹದ್ದೇ ಘಟ್ಟ. ಅಂಗನ ಘಟ್ಟವೇ ಇಲ್ಲೂ ಘಟ್ಟ, ಪ್ರಿಯವ್ರತನ ಘಟ್ಟ. ಈ ಸಂದರ್ಭದಲ್ಲಿ ಕಥೆಯನ್ನು ಮೊದಲು ಹೇಳ್ಬಿಡ್ತೇನೆ, ಆಮೇಲೆ ಶ್ರೀಮದಾಚಾರ್ಯರು ಕೊಟ್ಟ ಪ್ರಮಾಣವನ್ನು ಇಟ್ಟುಕೊಂಡು ಉದಾಹರಣೆ ಮಾಡ್ತೇನೆ. ಏನಾಯಿತು? ಪ್ರಿಯವ್ರತಃ ಭಾಗವತಃ ಆತ್ಮ ರಾಮ ಕಥಂ ಮುನಿ ಗೃಹೇ ರಮತ ಯನ್ಮೂಲ ಕರ್ಮಬಂಧ ಪರಾಭವ. ಪರೀಕ್ಷಿತ ಮಹಾರಾಜರಿಗೆ ಕೇಳ್ತಾರ, ಅಲ್ರಿ ಶುಕಾಚಾರ್ಯ, ಪ್ರಿಯವ್ರತ ಮಹಾರಾಜ ಅದೇನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ, ಯಾಕೆ ಮಾಡಬಾರ್ದಿತ್ತು? ಅಲ್ರಿ, ಅದು ಬಂಧಕ ಅಂತ ಗೊತ್ತು. ಪ್ರಿಯವ್ರತ ರಾಜನಂಥವನಿಗೆ ಗೃಹಸ್ಥಾಶ್ರಮ ಬಂಧಕ ಅಂತ ಗೊತ್ತಿದ್ದು ಕೂಡ ಯಾಕೆ ಬಂಧನದಲ್ಲಿ ಬಿದ್ದ? ಏನು ಕಾರಣ ಹೇಳ್ರಿ ಅಂದಾಗ ಹೇಳ್ತಾ ಇದ್ದಾರೆ, ಯರಿಹಿವಾವಸ ರಾಜಪುತ್ರ ಪ್ರಿಯವ್ರತಃ ಪರಮ ಭಾಗವತಃ ನಾರದಸ್ಯ ಚರಣೋಪಸೇವಯ ಅಂಜಸ ಅವಗತ ಪರಮಾರ್ಥ ಸುತತ್ವೋ ಬ್ರಹ್ಮಸತ್ರೇಣ ದೀಕ್ಷಿಷ್ಯಮಾಣೋ ಅವನಿತಲ ಪರಿಪಾಲನಾಯ ಆಮ್ನಾಥ ಪ್ರವರ ಗುಣ ಗಣೈಕಾಂತ ಭಾರತಯ ಸ್ವಪಿತ್ರ ಉಪಮಂತ್ರಿತೋಪಿ ಭಗವತಿ ವಾಸುದೇವ ಏವ ಅವ್ಯವಧಾನ ಸಮಾಧಿ ಯೋಗೇನ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪೋ ನೈವಾಭ್ಯನಂದತ್. ಒಂದೇ ಶ್ಲೋಕ, ಒಂದು ವಾಕ್ಯ ಇದು. ಭಾಗವತ್ ಪಂಚಮ ಸ್ಕಂದ. ಇದೇನಾಗ್ತದ ಅಂದ್ರೆ ಪಂಡಿತರ ಪರೀಕ್ಷಾ ಮಾಡೋದು ಅಂತದ್ರಿ. ಪಂಡಿತರಲ್ಲ, ವಿದ್ಯಾವಂತರ ಪರೀಕ್ಷಾ ಅಂತದ್ರಿ ಇದು. ವಿದ್ಯಾವಂತರನ್ನ ಎಲ್ಲಿ ಪರೀಕ್ಷಾ ಮಾಡಬೇಕು ಅಂತ ಕೇಳಿದ್ರಂತೊಬ್ರು. ಎಲ್ಲಿ? ವಿದ್ಯಾವತಾಂ ಭಗವತೆ ಪರೀಕ್ಷಾ. ಭಾಗವತದೊಳಗೆ ಪರೀಕ್ಷಾ ಅಂತ. ಭಾಗವತದೊಳಗೂ ಎಲ್ಲಿ ಇದ್ರೆ 2 ಸ್ಕಂದ ಬರೀ, ಒಂದು 11, ಒಂದು 5. 5ನೇ ಸ್ಕಂದ ಬಂತು ಅಂದ್ರ ಮುಗಿತ್ರಿ. ಅಲ್ಲಿ ಎಲ್ಲ ಆಚಾರು ಹರಿಣ ಯೋಗ ಅಂತದ್ರಿ. ಒಂದು ಹರಿಣ ಯೋಗ ಏನ್ ಹೇಳ್ರಿ, ಜಿಂಕಿ ಜಿಗಿದಂಗೆ ಜಿಂಕ್ ಮಾಡುದು. 5ನೇ ಸ್ಕಂದ ಬಿಟ್ಟು 6ನೇ ಸ್ಕಂದಕ್ಕೆ ಹೋಗ್ಬಿಡು. ಅಲ್ಲಿ ಭಾಳ ಚಂದ್ರಿ. ಮತ್ತೆ ಯಾಕೆ ಅಜಾಮನ್ ಕಥೆ ಬರ್ತದೆ ನೋಡ್ರಿ, ಜೈ ಏನ್ಬಿಡ್ತಾರ. ಅದಕ್ಕೆ ಇವತ್ತು ಪಂಚಮ ಸ್ಕಂದವನ್ನು ತೆಗೆದುಕೊಂಡಿದ್ದೇನೆ. ಪಂಚಮ ಸ್ಕಂದದಲ್ಲಿ ಬರುವಂತಹ ಈ ಪ್ರಿಯವ್ರತನ ಕಥೆ. ಸನ್ಯಾಸ ತಗೊಳ್ಬೇಕು, ನಾನು ವಿರಕ್ತನಾಗ್ಬೇಕು, ಈ ಪ್ರಪಂಚ ಇದು ಬೇಡ ಅಂತ ಹೇಳಿ ಅವರಪ್ಪ ಬಂದ ಮನು. ಅಲ್ಲೋ, ನೀ ಸನ್ಯಾಸ ತಗೊಂಡ್ರ ಈ ಭೂಮಿನ ಆಳೋರು ಯಾರು? ಇರೋರಿಬ್ರು ಗಂಡ ಮಕ್ಕಳು 2 ಭಾಗ ಮಾಡಿ ಕೊಟ್ಟು ಬಿಟ್ರ, ನೀನೊಂಚೂರು ಹಾಕೊಂಡು ಹೋಗ್ತೀನಿ ಅಂತ ತಿನ್ಕೊಂಡ್ರೆ ನೀನವಲ್ಲಿ ಅಂತ ಕೂತಿ ಎಲ್ಲ ಏನ್ ಮಾಡ್ಬೇಕು? ಇಲ್ಲಪ್ಪ, ಮೊನ್ನೆ ನಾರದ್ರ ಪಾಠ ಹೇಳ್ತಿದ್ರು, ವಿಷ್ಣು ಸಂಸಾರ ಅಸಾರ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ಇನ್ ಕೆಲವರು ಪುರಾಣಕ್ಕೆ ಬಂದಾಗ ಕಪಿಲಾಚಾರ ಕೇಳ್ತಾರೆ ಪುರಾಣ, ಅಯ್ಯೋ ಸಂಸಾರ ಅಸಾರ ಅಂತ ನೀವು ಅಂತ ಹೇಳಿ ಮುಗಿದ ಮೇಲೆ ಹೊಕ್ಕೋತ ಮಾತಾಡ್ಕೋತ ಹೊಂಟಿರ್ತಾರೆ. ನೋಡ್ಬೇಕ್ರಿ, ಆಚಾರ್ಯ ಏನ್ರಿ ಮನಿ ಅದ ಮಠ ಒಂದ್ 10 ನಿಮಿಷ ಲಘು ಬಿಟ್ಟಿದ್ರ, ಸಂಜೆ ಅಡಿಗೆ ನಾವು ಮಾಡ್ಕೊಂತ ಆಚಾರದಾಗ 8 ಕೂತಿರ್ತಾಳ, ಮಾಡಿ ಹಾಕ್ತಿರ್ತಾಳ ಚಂದ. ಇವ್ರು ಕೂತಿರ್ತಾಳ ಇಲ್ಲಿ ಚಂದ ಪಲ್ಯ ಮಾಡಿರ್ತಾರಲ್ಲ, ಅದಕ್ಕೆ ಹಂಗಾಗ್ತದೆ ಅಂದ್ರೆ ಅಲ್ಲ. ಅದಕ್ಕೆ ಇವ್ರಂದ್ರು, ಸನ್ಯಾಸ ತಗೋತೀನಿ, ವಿರಕ್ತನಾಗ್ತೀನಿ. ಬೇಡಪ್ಪ, ನೀ ಗೃಹಸ್ಥಾಶ್ರಮಿ ಆಗ್ಬೇಕು ಅಂತ ಹೇಳಿದ್ರು. 5ನೇ ಸ್ಕಂದ ಬಂತು. 6ನೇ ಸ್ಕಂದ ಬಂತು. 6ನೇ ಸ್ಕಂದ ಬಿಟ್ಟು 6ನೇ ಸ್ಕಂದಕ್ಕೆ ಹೋಗ್ಬಿಡು. ಅಲ್ಲಿ ಭಾಳ ಚಂದ್ರಿ. ಮತ್ತೆ ಯಾಕೆ ಅಜಾಮನ್ ಕಥೆ ಬರ್ತದೆ ನೋಡ್ರಿ, ಏನಾರಂತ ಜೈ ಏನ್ಬಿಡ್ತಾರ.
ಕೇಳಲಿಲ್ಲ. ಬ್ರಹ್ಮದೇವರು ಬಂದ್ರು. ಬ್ರಹ್ಮದೇವರು 3 ಮಾತು ಹೇಳ್ಯಾರೆ. ಆ 3 ಮಾತು ಕೇಳಿದಾಗ ಏನ್ ಅನಿಸ್ತದ ಅಂದ್ರೆ ಅಕ್ಷರಶಃ ಬ್ರಹ್ಮದೇವರು ಸನ್ಯಾಸಾಶ್ರಮವನ್ನ ನಿಂದಿಸಿ ಗೃಹಸ್ಥಾಶ್ರಮವನ್ನ ಶ್ರೇಷ್ಠ ಅಂತ ಹೇಳಿದಂತೆ ಕೇಳಿಸ್ತದೆ. ಹೋಗ್ತೀನಿ ನೋಡಿ ವಾಕ್ಯ. ಭಯಂ ಪ್ರಮತ್ತಸ್ಯ ವನೇಷ್ವಪಿ ಸ್ಯಾತ್ ಯತೋ ವಸಂತೆ ಸಹಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ನೋಡು, ಸನ್ಯಾಸಾಶ್ರಮ ತೆಗೆದುಕೊಂಡ ಮಾತ್ರಕ್ಕೇನೆ ಸಾಧನೆ ಆಗ್ತದೆ ಅಂತ ತಿಳ್ಕೋಬೇಡ. ಯಾಕಂದ್ರೆ ಅಲ್ಲಿ ಜಾತ ಶತ್ರುಗಳು ಅಂತಿದ್ದಾರೆ, ಸಹಜ ಶತ್ರುಗಳು ಅಂತಿದ್ದಾರೆ. ಯಾರು? ಕಾಮ, ಕ್ರೋಧ, ಲೋಭ, ಮೋಹಗಳು. ಇವ್ರು ನೀವು ಸನ್ಯಾಸ ತಗೊಂಡ್ರು ಜೊತೆಗೆ ಇರ್ತಾರೆ, ಅವ್ರೇನ್ ಬಿಟ್ಟು ಹೋಗುದಿಲ್ಲ. ಸ್ವಾಮಿಗಳು ಅದ್ಕೊಂಡು ಇವರೆಲ್ಲ ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಳಕ್ ಹೋಗಬಾರ್ದು. ಅವ್ರ ಜೊತೆಗೆ ಇರೋವ್ರಿ ಅವ್ರು ಯಾವಾಗ್ಲೂ. ಅದಕ್ಕಂದ್ರು ಒಂದ್ ಮಾತು ನೆನ್ಪಿಟ್ಕೋ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ನೀ ಇಲ್ಲ ವಿರಕ್ತನಾಗಿ ಕಾಡಿ ಹೋದಿ ಅಂತಿಟ್ಕೋ. ಕಾಡಿ ಹೋದಾಗಲೂ ಯಥೋ ವಸಂತೆ ಸಹ ಷಟ್ ಸಪತ್ನಾಹ, ಅರಿಷಡ್ವೈರಿಗಳು ನಿಮ್ ಜೊತೆಗಿದ್ದಾರಲ್ಲ. ಯಾರು? ಅರಿಷಟ್ಗಳು ಅಥವಾ ಷಡ್ವೈರಿಗಳು ಜೊತೆಗಿದ್ದಾರಲ್ಲ ನಿಮ್ ಜೊತೆಗೆ. ಎಲ್ಲಿ ಹೋಗ್ಬೇಕು ಅವರೆಲ್ಲ? ಒಬ್ರು ಮನೆಯೊಳಗೆ ಗಂಡ ಹೆಂಡತಿ ಜಗಳಾಡಿದಂತ್ರಿ. ಗಂಡ ಹೆಂಡತಿ ಜಗಳಾಡ್ತಿರ್ಬೇಕಾಗ್ತದೆ ಮನೆಯೊಳಗೆ. ಇಲ್ಲ ಗಂಡ ಹೆಂಡತಿ ಹೆಂಗ ಅನ್ಸ್ಕೋಬೇಕು, ಲಕ್ಷಣ ಜಗಳಾಡದಂತ. ಏನ್ರಿ ನಮ್ಮ ಮನ್ಯಾಗ ನಮ್ಮ ಮನೆಯವ್ರು ಏನ್ ಜಗಳ ಆಡಂಗಿಲ್ಲ. ಗಂಡ ಹೌದಿಲ್ಲ ಮತ್ತವ್ರು ಜಗಳ. ಅವ್ನ್ ಎಷ್ಟು ಸಿಟ್ಟು ಬಂದ್ಬಿಡ್ತು ಜಗಳ ಆಡಿದ ಗಂಡಗ ಅಂತಂದ್ರೆ. ಅಕಸ್ಮಾತ್ ಬಂದಿರ್ತಲ್ಲ ಅವಾಗ ಅವ್ನ್ ಏನಾಯ್ತು ಅಂದ್ರೆ ಸ್ವಾಮಿಗಳಾಗಿ ಹೋಗ್ಬಿಟ್ರು. ಸ್ವಾಮಿಗಳಾಗಿ ಹೋಗ್ಬಿಟ್ರಿ ಅವ್ರು. ಸ್ವಾಮಿಗಳಾಗ್ಬಿಟ್ರು. ಎದಕ್ಕೆ ಸ್ವಾಮಿಗಳಾದ್ರು? ಜಗಳಾಡಿ ಸ್ವಾಮಿಗಳಾದ್ರು. ಜಗಳಗಂಡ ಸ್ವಾಮಿಗಳು ಅಂತ ಹೋಗಿ ಜಗಳ ತೀರ್ತು ಅಂತ ಹೆಸರು ಅವ್ರಿಗೆ ಇಟ್ಕೊಂಡ್ರು ಹೋದ್ರು. ಅವೇನ್ ಮಾಡಿದ್ರು, ನದಿ ಊರ್ ಹೊರಗೆ ನದಿ ಒಳಗೆ ನದಿ ದಂಡೆ ಒಳಗೆ ಆಶ್ರಮ ಮಾಡ್ಕೊಂಡು ಇದ್ಬಿಟ್ರು. ಬ್ಯಾಡ ಹೆಂಡತಿ ಬ್ಯಾಡ ಮಕ್ಕಳು ಬ್ಯಾಡ ಇದ್ರಿ, ನನಗೆ ಅಪಮಾನ ಮಾಡ್ತಾರೆ ನಾಯಕ ಹೋಗ್ಕೊಂತ ಇದ್ಬಿಟ್ರು. ಒಂದು 8 ದಿವಸ ಕಳಿತ್ರಿ. ಸ್ವಾಮಿಗಳು ಚಲೋ ಇದ್ರಿ ಪಾಪ. 8 ದಿವಸ ಏನ್ ಜಪ ಮುಗೀತು. 9ನೇ ದಿವಸ ಒಂದು ಸಮಸ್ಯೆ ಬಂತು. ಏನು ಅಂದ್ರೆ ಇವ್ರೇನ್ ಗುಡಿಸ್ಲು ಹಾಕೊಂಡಿದ್ರಲ್ಲ, ಆ ಗುಡಿಸ್ದೊಳಗೆ ಒಂದು ಇಲಿ ಬಂತ್ರಿ. ಇಲಿ ಬಂದ್ರೆ ತಪ್ಪೇನು ಪಾಪ? ಇಲ್ಲಿ ತಪ್ಪಲ್ಲ. ಬಂದಿಲ್ಲಿ ಈ ಸ್ವಾಮಿಗಳದ್ದು ಲಂಗೋಟಿ ಕಳೆದು ಲಂಗೋಟಿ ಕಳೀತು. ಸ್ವಾಮಿಗಳ ಕಡೆ ಇರೋದೇ 2 ಲಂಗೋಟಿ. ಒಂದ್ ಹಾಕೊಂಡ್ರ ಒಂದ್ ಅಲ್ಲದ. ಇದನ್ನ ಕಳೆದು ಬಿಟ್ರ ಮುಂದ ಹೆಂಗ? ಅದಕ್ಕೆ ವಿಚಾರ ಮಾಡಿದ್ರು. ನದಿ ದಂಡೆ ಮೇಲೆ ಕೂತಿದ್ರು. ಯಾರೋ ಭಕ್ತರು ಸ್ನಾನಕ್ಕೆ ಬಂದ್ರು. ಸ್ವಾಮಿ ಏನ್ ಸ್ವಾಮಿ ಯಾಕೆ ವಿಚಾರ ಮಾಡ್ಲಿದ್ರಿ? ಪಾಪ ನಮಸ್ಕಾರ ಮಾಡಿ ಸ್ವಾಮಿಗಳ ಮುಖ. ಇಲ್ಲಪ್ಪ ಹಿಂಗ ಆಗ್ಬಿಟ್ಟದ, ಏನ್ ಮಾಡ್ಲಿ? ಅಲ್ರಿ ಸ್ವಾಮಿಗಳು ಇಷ್ಟಾಗಿ ಚಿಂತೆ ಮಾಡ್ತೀರಿ, ಒಂದು ಬೆಕ್ಕ ಸಾಕ್ಬಿಡ್ರಿ ಸರಳ ಅಂದವು. ಚಲೋದ ಬೆಕ್ಕ ಸಾಕಿದ್ರೆ ಇಲಿ ಪ್ರಾಬ್ಲಮ್ ಇರಂಗಿಲ್ಲ. ಬೆಕ್ಕ ತಂದು ಕಟ್ಟಿದ್ರು. ಬಡದಾಗ ಒಂದ್ ಬೆಕ್ಕ ಬಂತಪ್ಪ. ಮರದ 3 ದಿವಸ ಆಯ್ತು. ಇಲಿ ಇದ್ದದೆಲ್ಲ ಸ್ವಚ್ಛ ಆಗ್ಬೋದು. 4ನೇ ದಿವಸ ಬೆಕ್ಕು ಸ್ವಾಮಿಗಳ ಮುಖ ನೋಡ್ಲಿಕ್ಕೆ ಮುಂದೆ ಹೌದು ಹೊಟ್ಟಿಗೆ ಪ್ರಶ್ನೆ ಬಂತವ್ರದ್ದು. ಬಂದ ಕೂಡ್ಲೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಮತ್ ಚಿಕ್ಕ ಶುರು ಆಯ್ತು. ಯಾರು ಹೇಳಿದ್ರು? ಇಲ್ಲ ಒಂದ್ 4 ಗ್ಲಾಸ್ ಹಾಕ್ಬಿಡ್ರಿ ಸ್ವಾಮಿಗಳು. ಒಂದ್ 4 ಗ್ಲಾಸ್ ಹಾಕಿದ್ರು. ದಿವಸ ಹಾಲು ಹಿಂಡ್ಲಿಕ್ಕೆ ಹತ್ರ ಅವರು. ಹಾಲು ಹಿಂಡ್ಲಿಕ್ಕೆ ಹಾಲು ಹಿಂಡೋ ಟೈಮ್ ಹೋಗ್ತದ್ರಿ, ಸುಮ್ನೆ ಬರೋದಿಲ್ಲದು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹಿಂಡ್ಬೇಕು, ಆ ಬೆಕ್ಕಿಗೆ ಹಾಕ್ಬೇಕು, ಆ ಬೆಕ್ಕಿಗೆ ಕರಿಬೇಕು, ಅದು ಕಿಟಕಿ ತಕ್ಕೊಂಡು ಕಿಟಕಿ ಹಾಕೊಂಡು ಆತ್ರಪ್ಪ ಎಲ್ಲ ಮುಗೀತು. ಅದು ಟೈಮ್ ಹೋಗ್ಲಿಕ್ಕತ್ತು. ಅಯ್ಯೋ ಜಪತಪ ಅನುಷ್ಠಾನಗಳು ಹೋಗ್ಲಿಕ್ಕತ್ತಲ್ಲ ಅಂದ್ರೆ ಯಾರೋ ಸಲಹೆ ಕೊಟ್ರು. ಅಚ್ಚಾರ ನಿಮ್ ಹೆಂಡತಿ ಊರ ಖಾಲಿ ಕೂತ ಏನಾತ್ಮ ಸನ್ಯಾಸಿ ಆ ಚೀಲೋ ಅಂದ ಮೇಲೆ ಹೇಳಿದ್ರು ಬ್ರಹ್ಮದೇವರು, ನೋಡು ಸನ್ಯಾಸಾಶ್ರಮ ಉಪಯೋಗ ಇಲ್ಲ, ಗೃಹಸ್ಥಾಶ್ರಮ ಶ್ರೇಷ್ಠ. ಯಾಕ? ಜಿತೇಂದ್ರಿಯಸ್ಯ, ಗೃಹಸ್ಥಾಶ್ರಮಿಯಾಗಿ ನೀನು ಇಂದ್ರಿಯ ನಿಗ್ರಹ ಮಾಡಿಕೊಂಡಿದ್ರೆ ಆಗ ಏನ್ ತಪ್ಪದ? ಯಕ್ಷಟ್ ಸಪತ್ನಾನ್ ವಿಜಿಗೀಷಮಾಣಃ ಗೃಹೇಶು ನಿರ್ವಿದ್ಯ ಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರಿಂ ಕ್ಷಿಣೇಶು ಕಾಮಂ ವಿಚರೇತ್ ವಿಕ್ಷಿಪ್ತಂ. ನೋಡು, ವಿಪಶ್ಚಿತ ಹಿಂಗ್ ಕೆಲಸ ಮಾಡು. ಇಂದ್ರಿಯ ನಿಗ್ರಹವನ್ನು ಮಾಡಿಕೋ, ವಿಷ್ಣು ಭಕ್ತಿಯನ್ನು ಮಾಡಿಕೋ, ಭಗವಂತನ ಪಾದವೆಂಬುವಂತಹ ಕೋಟೆಯಲ್ಲಿ ದುರ್ಗದಲ್ಲಿ ಕುತ್ಕೊಂಡ್ಬಿಡು, ಎಲ್ಲ ಶತ್ರುಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಅದ ಅಂತ ಇಷ್ಟು ಹೇಳಿ ಸನ್ಯಾಸವನ್ನ ಬೈದು ಗೃಹಸ್ಥವನ್ನು ಹೊಗಳಿಬಿಟ್ರು. ಈಗ ಒಂದು ಪ್ರಶ್ನೆ ಬರ್ತದೆ, ಯಾಕಂದ್ರೆ ಎಲ್ಲಾ ಗ್ರಂಥಗಳಲ್ಲಿ ಸನ್ಯಾಸ ಶ್ರೇಷ್ಠ ಅಂತ ಹೇಳಿದ್ರು. ವಿಚಿತ್ರ ಏನ್ ಗೊತ್ತೇನು? ಸನ್ಯಾಸಾಶ್ರಮಗಳಿದ್ದಾರಲ್ಲ ಅವ್ರದ್ದು ಬೇಡ, ಅವರಿಗೊಬ್ಬ ಸೇವಾ ಮಾಡ್ಲಿಕ್ಕೆ ವಿದ್ಯಾರ್ಥಿ ಇರ್ತಾನಲ್ಲ, ಅವಳ ಹತ್ರ ಒಬ್ಬ ವಿದ್ಯಾರ್ಥಿ ಇದ್ದ ಅಂತ ಇಟ್ಕೊಳ್ರಿ. ಅವ್ನ್ ಏನ್ ಪುಣ್ಯದ ಅಂದ್ರ ಗೃಹಸ್ಥಾಶ್ರಮಿ ನಿತ್ಯದಲ್ಲಿ ಯಜ್ಞ ಮಾಡಿದ್ರು ಆ ಪುಣ್ಯ ಬರ್ಲಿಕ್ಕಿಲ್ಲ, ಆ ಪುಣ್ಯ ಬರ್ತದೆ ಅಂತ ಹೇಳ. ಸ್ವಾಮಿಗಳ ಹತ್ರ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಇರ್ತಾರಲ್ಲ, ಸ್ವಾಮಿಗಳು ಸೇವಾ ಮಾಡ್ತಿರ್ತಾರಲ್ಲ, ಶಾಟಿ ಮಾಡಿ ಹಾಕೋದು, ನೀರು ತುಂಬಿಡೋದು, ಪೂಜಾಕ್ಕೆ ಅನುಕೂಲ ಮಾಡ್ಕೊಡೋದು, ಇವರೆಲ್ಲ ಪ್ರಾಮಾಣಿಕರಾದ ಶಿಷ್ಯರಿದ್ದ ಪಕ್ಷದಲ್ಲಿ ಆ ಶಿಷ್ಯರಿಗಿದ್ದ ಪುಣ್ಯ ಎಷ್ಟಿರ್ತದೆ ಅಂತಂದ್ರೆ ಗೃಹಸ್ಥಾಶ್ರಮಿ ನಿತ್ಯ ಯಜ್ಞ ಮಾಡಿದ ಅಗ್ನಿಹೋತ್ರ ಇಟ್ಕೊಳ್ಳೋಕ್ಕಿಂತ ಅದಕ್ಕೆ ಪುಣ್ಯ. ಗೃಹಸ್ಥೋಪಿನ ಗಚ್ಚೇತ,
ಅಷ್ಟು ಪುಣ್ಯ ಅದ. ಅಂದ್ಮೇಲೆ ಇವತ್ತು ಸನ್ಯಾಸಿಗಳಿಗೆ ಹಿಂಗೆ ಹೇಳಿದ್ರು ಅಂತಂದ್ರೆ ಆಗ ಅದಕ್ಕೆ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ಯೋ ಯಸ್ಯ ವಿಹಿತೋ ಧರ್ಮ ವಿಷ್ಣುನ ಪ್ರಭವಿಷ್ಣುನ ತೇನ ಯುಕ್ತಿ ಭವೇತ್ತಸ್ಯ ತಂ ಗುರು ವೇದ ಸರ್ವವಿತ್. ಇದನ್ನು ತಿಳಿದಾಗ ಸಾರ್ವತ್ರಿಕವಾಗಿ ಸನ್ಯಾಸವೇ ತಪ್ಪು, ಗೃಹಸ್ಥಾಶ್ರಮವೇ ಶ್ರೇಷ್ಠ ಬುದ್ಧಿವಂತಿಲ್ಲ, ಇದು ಯೂನಿವರ್ಸಲ್ ಅಲ್ಲ. ಶ್ರೀಮದಾಚಾರ್ಯ ಸ್ಪಷ್ಟಪಡಿಸ್ತಾರೆ. ಏನ್ ಮತ್ತ ಹಂಗ, ಇದು ಕೇವಲ ಪ್ರಿಯವ್ರತನಿಗೆ ಸಂಬಂಧಪಟ್ಟದ್ದು. ಪ್ರಿಯವ್ರತ ನೀನು ಸನ್ಯಾಸ ತೆಗೆದುಕೊಳ್ಳಿಕ್ ಯೋಗ್ಯ ಅಲ್ಲ, ನಿನಗೆ ಸನ್ಯಾಸ ಯೋಗ್ಯ ಅಲ್ಲ. ಪ್ರಿಯವ್ರತ ನಿನಗೆ ಗೃಹಸ್ಥಾಶ್ರಮ ಯೋಗ್ಯ, ಜಗತ್ತಿನಲ್ಲಿದ್ದವರೆಲ್ಲರಿಗೂ ಸನ್ಯಾಸ ಯೋಗ್ಯ ಅಲ್ಲ ಅಂತಲ್ಲ, ನಿನಗೆ ಸನ್ಯಾಸ ಯೋಗ್ಯ ಅಲ್ಲ. ಜಗತ್ತಿನಲ್ಲಿದ್ದವರು ಎಲ್ಲರಿಗೂ ಗೃಹಸ್ಥಾಶ್ರಮ ಯೋಗ್ಯ ಅಂತಲ್ಲ, ನಿನಗೆ ಗೃಹಸ್ಥಾಶ್ರಮ ಯೋಗ್ಯ. ಆದ್ರಿಂದ ನೀನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನೋಡಿ, ಶ್ರೀಮದಾಚಾರ್ಯ ಈ ಸ್ಪಷ್ಟೀಕರಣ ಕೊಡದೆ ಹೋಗಿದ್ರೆ ಸನ್ಯಾಸ ಗೃಹಸ್ಥಾಶ್ರಮ ಧರ್ಮಗಳು ಎಷ್ಟು ತಪ್ಪಾಗ್ಲಿಕ್ಕಿಲ್ಲ ತಿಳುವಳಿಕೆ. ಅದಕ್ಕೆ ನಾವು ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತ ಸದಾ ಶ್ರೀಮದಾಚಾರ್ಯ ಸ್ಮರಣೆಯನ್ನು ಮಾಡ್ತಾ ಇರ್ಬೇಕು. ಅಂತೂ ಇಷ್ಟ ಆಯ್ತು. ಈ ಪ್ರಿಯವ್ರತ ಮಹಾರಾಜ ಆಮೇಲೆ ಲಗ್ನ ಮಾಡಿಕೊಂಡ. ಮೊದಲು ಒಲ್ಲೆ ಅಂದಿದ್ದ, ಆಮೇಲೆ ಲಗ್ನ ಮಾಡಿಕೊಂಡ. ಮೊದಲು ಒಲ್ಲೆ ಅಂದವ್ರು ಆಮೇಲೆ ಲಗ್ನ ಮಾಡ್ಕೊಂಡ್ರೆ ಎಡೆ ಮಾಡ್ಕೊಂಡಿರ್ತಾರೆ. ಗೊತ್ತಿಲ್ಲ ನಿಮಗೆ? ಮೊದಲು ಊಟ ಕೂತಾಗ ಒಲ್ಲೆ ಅಂದಿರ್ತಾರೆ ನೋಡ್ರಿ, ಒಲ್ಲಿ ಉಂಡಿ ಒಲ್ಲೆ ಚಕ್ಲಿ ಒಲ್ಲೆ ಅಂತ ನೋಡ್ರಿ. ಆಮೇಲೆ 4 8 ಹಾಕ್ಸ್ಕೊಂಡಿರ್ತಾರೆ. ಯಾಕ? ಒಲ್ಲೆ ಅಂದಿದ್ರೆ ಫಲ ಅದು, ಅದಕ್ಕೆ ಹಿಂಗಾತು. ಹಿಂಗಾಗಿ ಲಗ್ನ ಮಾಡ್ಕೊಂಡ. ಮುಂದೆ ಆ ವಂಶ ಬೆಳ್ಕೊಂಡು ಬಂತು. ಪ್ರಿಯವ್ರತನ ಮಗ ಆಗ್ನಿದ್ರ, ಆಗ್ನಿದ್ರನ ಮಗ ನಾಭಿ, ನಾಭಿಯ ಮಗ ಋಷಭ, ಋಷಭನ ಮಗ ಭರತ, ಭರತನ ಮಗ ಗಯ ಅಂತ ಹೆಸರು. ಇಲ್ಲಿಗೆ ಪ್ರಿಯವ್ರತನ ವಂಶವನ್ನು ಭಾಗವತ ಪಂಚಮಸ್ಕಂದ ಮುಕ್ತಾಯ ಮಾಡ್ತದೆ. ಮುಂದೆ ಪಂಚಮಸ್ಕಂದದಲ್ಲಿ ಬರುವಂತಹ ಒಂದು ಮಾತು ಇವತ್ತಿನ್ನೂ ಒಂದು 10 ನಿಮಿಷ ಸಮಯದ ಅಷ್ಟು ಹೇಳಿ ಮುಗಿಸ್ತೀನಿ. ಏನಂತಾರೆ? ಗಯ ಆಚಾರ್ಯರು ಈ ಗಯನ ಬಗ್ಗೆ ಬಹಳ ಚಂದ ಹೇಳಿದ್ದಾರೆ. ಗಯಂ ನೃಪಂ ಕಃ ಪ್ರತಿಯಾತಿ ಕರ್ಮಭಿ. ಭಾಗವತ ಶ್ಲೋಕ ಹೇಳ್ತದೆ, ಆ ಭರತಸ್ಯ ಆತ್ಮಜ ಅಲ್ಲ, ಭರತನ ಮಗ ಡೈರೆಕ್ಟ್ ಅಲ್ಲ, ಮುಂದೆ ಆದ್ಮೇಲೆ ಭರತಸ್ಯ ಆತ್ಮಜ ಸುಮತಿ. ಸುಮತಿ ಅದಾದ ಮೇಲೆ ಅವನ ಮಗನಾಗಿರುವಂಥವನ್ ಗಯ ಅಂತ ಕರೆಸ್ಕೊಳ್ತಾನೆ. ಅವನು ಮಾಡಿದಂತಹ ಕರ್ಮವನ್ನು ಯಾರೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿದುಕೊಂಡು ಹೇಳಿದರು. ಇದಾದ ಮೇಲೆ ಉತ್ತರ ಭಾಗದಲ್ಲಿ ಪರೀಕ್ಷಿತ ಮಹಾರಾಜರು ಒಂದು ಪ್ರಶ್ನೆ ಕೇಳುತ್ತಾರೆ. ಪ್ರಾಯ ನಾವೆಲ್ಲ ದ್ವಿತೀಯ ಸ್ಕಂದವನ್ನು ಕೇಳಿರ್ತೇವೆ. ಆ ದ್ವಿತೀಯ ಸ್ಕಂದವನ್ನು ಪಂಚಮ ಸ್ಕಂದದಲ್ಲಿ ಲಿಂಕ್ ಮಾಡಿಕೊಂಡ್ರೆ ಸರಿ ಇರ್ತದೆ. ಏನು ದ್ವಿತೀಯ ಸ್ಕಂದದಲ್ಲಿ? ಅಲ್ಲಿ ಒಂದು ವರ್ಣನ ಮಾಡಿದ್ದಾರೆ, ವಿರಾಟ್ ರೂಪದ ವರ್ಣನ ಮಾಡಿದ್ದಾರೆ. ವಿರಾಟ್ ಅಂತ ಒಂದು ರೂಪ ಬರ್ತದೆ, ಬಹಳ ಚಂದದು. ಇವೆಲ್ಲ ಕೆಲವು ರೂಪಗಳ ಬಗ್ಗೆ ಚಿಂತನೆ ನಡೆಸಬೇಕು ನಾವೆಲ್ಲ. ಏನು ಅಂದರೆ, ಒಂದು ವಿಶ್ವರೂಪ, ಒಂದು ವಿರಾಟ್ ರೂಪ ಅಂತದೆ. ನಾಳೆ ದಿವಸ ಆ ವಿಶ್ವರೂಪದ ಚಿಂತನೆಯನ್ನು ಒಂದು ಸ್ವಲ್ಪ ಹೇಳ್ತೀನಿ. ಇವತ್ತೊಂದು ವಿರಾಟ್ ರೂಪದ ಚಿಂತನೆಯ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಏನು ವಿರಾಟ್ ರೂಪ ಅಂದರೆ, ಪರೀಕ್ಷಿತ ಮಹಾರಾಜರಂತಾರೆ, ನಾನು ಧ್ಯಾನಕ್ಕೆ ಕುಳಿತುಕೊಂಡಾಗ ಭಗವದ್ ರೂಪದ ಚಿಂತನೆಯನ್ನು ಮಾಡಬೇಕು ಅಂತಿದೆ ನನಗೆ. ಭಗವದ್ ರೂಪದ ಚಿಂತನೆ ಮಾಡ್ರಿ ಅಂದರೆ ಒಮ್ಮೆ ಸಣ್ಣ ಮೂರ್ತಿ ಹೇಳಿಬಿಟ್ರಿ ಅಂತ ಇಟ್ಕೊಳ್ರಿ. ನಮಗೆ ಅಷ್ಟು ಸಣ್ಣ ಮೂರ್ತಿ ಉಪಾಸನ ಮಾಡ್ಲಿಕ್ಕೆ ಆಗಂಗಿಲ್ಲ. ಏನು ಮಾಡಬೇಕು ಅಂದ್ರೆ, ದೊಡ್ಡ ಮೂರ್ತಿ ಮೊದಲು ಉಪಾಸನ ಮಾಡಿ ಆಮೇಲೆ ಕ್ರಮವಾಗಿ ಸಣ್ಣ ಸಣ್ಣ ಮೂರ್ತಿಗಳನ್ನು ಮಾಡ್ತಾ ಬರಬೇಕು. ಅದಕ್ಕೆ ಪೇಜಾವರ ಶ್ರೀಪಾದರು ಒಂದು ದೃಷ್ಟಾಂತ ಕೊಡ್ತಿದ್ರು ಆ ದ್ವಿತೀಯ ಸ್ಕಂದ ಹೇಳುವಾಗ. ಎಷ್ಟು ಚಂದ ದೃಷ್ಟಾಂತ ಕೊಡ್ತಿದ್ರು ಪೇಜಾವರ ಶ್ರೀಪಾದರು, ಹಿರಿಯರು. ವಿಶ್ವೇಶತೀರ್ಥ ಶ್ರೀಪಾದರು ಎಷ್ಟು ಚಂದ ದೃಷ್ಟಾಂತ ಕೊಡ್ತಿದ್ರು ಅಂದರೆ, ನಾವೆಲ್ಲ ಸ್ಕೂಲಿಗೆ ಹೋಗಿರ್ತೀವಿ. ಸ್ಕೂಲಿಗೆ ಹೋದಾಗ ನಮಗೆ ಅಕ್ಷರಾಭ್ಯಾಸ ಮಾಡಿಸೋ ಕಾಲಕ್ಕೆ ಮೊದಲು ಪಾಟಿ ತುಂಬ ಬರೀ ಒಂದು ಅಂತ ಬರೆದಿದ್ರಿ, ದೊಡ್ಡ ಬರ್ಸಿದ್ರಿ. ಬರ್ಸಿದ್ರಿ ಇಡೀ ತಿಂಗಳು ಬರೀ ಆ ಅಂತ ಬರ್ಕೋತ ಬರೋದ್ರಿ. ಆಮೇಲೆ ಮುಂದಿನ ತಿಂಗಳು ಬರೋ ಹೊತ್ತಿಗೆ ದೊಡ್ಡ ದೊಡ್ಡ ಆಗಳೆಲ್ಲ ಏನಾಗ್ತಿದ್ವು ಅಂದ್ರೆ ಸಣ್ಣ ಸಣ್ಣ ಆಗ್ತಿದ್ವು. ಹಂಗಾರ ದೊಡ್ಡ ಆಯಿಗಳಿಂದ ಸಣ್ಣ ಆಯಿಗಳಿಗೆ ಬಂದಂತೆ ವಿರಾಟ್ ರೂಪದಿಂದ ಸೂಕ್ಷ್ಮ ರೂಪಕ್ಕೆ ಬರಬೇಕು ಅಂತ ತಿಳಿಸಿದ್ರು. ವಿರಾಟ್ ರೂಪ ಯಾವುದು ಅಂತ ಕೇಳಿದ್ರೆ, ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇರ ಸಾತಳಂ. ಪಾತಾಳ ಭಗವಂತನ ಪಾದ, ಸತ್ಯಲೋಕ ಅವನ ತಲೆ ಅಂತ ಹೇಳಿಬಿಟ್ರು. ಇಷ್ಟು ದೊಡ್ಡ ವಿರಾಟ್ ರೂಪ ಅಂತದ್ದು ಭಗವಂತನದ್ದು. ಅದಕ್ಕೆ ವಿಶ್ವರೂಪ ಅಂತೂ ಕರೆದಿದ್ದಾರೆ, ಅಷ್ಟು ದೊಡ್ಡದದು. ಅದಕ್ಕೆ ಹೇಳಿದ್ರು ಪರೀಕ್ಷಿತ ರಾಜರ ಮುಂದೆ ಹೇಳುವಾಗ, ಇದು ಏನು ರೂಪ? ಇದು ಸ್ಥೂಲಂ ವಪುಹು, ಭಗವಂತನ ಸ್ಥೂಲ ದೇಹ. ಅಂದ್ರೆ ನಮಗೆ ಹೆಂಗೆ ಸ್ಥೂಲ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ವರೂಪ ದೇಹ ಅಂತದನೋ, ಹಾಗಾದ್ರೆ ಭಗವಂತನಿಗೆ ಸ್ಥೂಲ ದೇಹ ಯಾವುದು ಅಂತ ಕೇಳಿದ್ರೆ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಭೂದ್ವೀಪ ವರ್ಷ ಸರಿದದ್ರಿ ನಿಭ ಸಮುದ್ರ ಪಾತಾಳ ದಿನ್ನರಕ ಭಾಗಣಲೋಕ ಸಂಸ್ಥಂ ಗೀತಂ ಮಯಾ ತವ ರೂಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಕಾಯ ಧಾಮ್ನಃ. ಭಗವಂತನ ಸ್ಥೂಲ ರೂಪದ ಚಿಂತನೆ ಅಂದರೆ ನಾವೀಗೇನು ತಿಳಿಬೇಕು ಅಂದರೆ, 14 ಲೋಕಗಳು, ಆ ಲೋಕದಲ್ಲಿರುವಂತಹ ಪ್ರಜೆಗಳು, ಅಲ್ಲಿದ್ದ ನದಿಗಳು, ಪರ್ವತಗಳು, ಜನರು ಎಲ್ಲರನ್ನು ತಿಳಿಬೇಕೀಗ. ಅದಕ್ಕೆ ಶುಕಾಚಾರ್ಯ ಏನು ಮಾಡಿದರು ಅಂದರೆ, ಅದನ್ನು ಹೇಳ್ತೀನಿ ಅಂತ ತಿಳಿದುಕೊಂಡು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಅವನು ಕೇಳಿದ, ಪರೀಕ್ಷಿತ ಮಹಾರಾಜ ಕೇಳ್ತಾನೆ, ಸ್ವಾಮಿ ಅದೆಲ್ಲ ಆಯಿತು, ಇವಾಗ ನನಗೆ ಬೇಕಾದದ್ದಿದೆಯಲ್ಲ ಅದನ್ನು ಹೇಳ್ರಿ ಅಂತ ತಿಳ್ಕೊಂಡು ಹೇಳಿದಾಗ,
ಈ ಭರತಖಂಡದಲ್ಲಿರುವಂತಹದ್ದು ಕೆಲವುದನ್ನು ಹೇಳಿದ್ದಾರೆ. ಒಂದು ಎರಡು ಅಂಶವನ್ನು ಮಾತ್ರ ಈಗ ಪ್ರಾರಂಭ ಮಾಡ್ತೀನಿ, ಮುಗಿಸ್ತೀನಿ ಅಂತಲ್ಲ, ಶುರು ಮಾಡ್ತಾ ಇದ್ದೀನಷ್ಟೇ. ಏನು? ಮೊದಲನೇದಾಗಿ 14 ಲೋಕಗಳಲ್ಲಿ ಭೂಲೋಕ ಅಂತ ಒಂದು ತಗೊಳ್ರಿ, ಉಳಿದದ್ದು ಬಿಟ್ಬಿಡ್ರಿ. ಆ ಭೂಲೋಕದಲ್ಲಿ ಸಪ್ತದ್ವೀಪಗಳು ಅಂತ ಒಂದು ತೆಗೆದುಕೊಳ್ಳ್ರಿ. ಸಪ್ತದ್ವೀಪವತಿ ಮಹಿಂ. ಆ 7 ದ್ವೀಪಗಳಲ್ಲಿ ಜಂಬುದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಹಿಂಗೆಲ್ಲ ದ್ವೀಪಗಳಿವೆ. ಗೊತ್ತಾಯ್ತಾ? 7 ದ್ವೀಪಗಳು. ಅದರಲ್ಲಿ ಜಂಬುದ್ವೀಪ ಅಂತೇನದಲ್ಲ, ಇದು ಭೂಮಿಯ ಮಧ್ಯದಲ್ಲಿ ಇರುವಂತಹ ಜಂಬುದ್ವೀಪ. ಆ ಜಂಬುದ್ವೀಪದಲ್ಲೂ ಕೂಡ 9 ದೇಶ ವಿಶೇಷಗಳನ್ನ ಅವತ್ತು ಗುರುತಿಸಿದ್ರು. ಅವತ್ತೇನು ಮ್ಯಾಪ್ ಹಾಕಿದ್ರು, ಅವತ್ತು 9 ದೇಶಗಳನ್ನು ಗುರುತಿಸಿದ್ರು. ದೇಶವನ್ನ ವರ್ಷ ಅನ್ನೋ ಶಬ್ದದಿಂದ ಕರೀತಾರೆ ಸಂಸ್ಕೃತದಲ್ಲಿ. ಭರತ ವರ್ಷ, ಕಿಂಪುರುಷ ವರ್ಷ, ಮತ್ತ ರಮ್ಯಕ ವರ್ಷ, ಹಿರಣ್ಯಕ ವರ್ಷ, ಕೇತುಮಾಲಾ ವರ್ಷ ಅಂತ ಹಿಂಗೆಲ್ಲ 9 ವರ್ಷಗಳನ್ನು ಹೇಳ್ತಾರೆ. ವರ್ಷ ಈಸ್ ಈಕ್ವಲ್ ಟು ದೇಶ ಅಂತ ಅರ್ಥ. ಇರ್ಲಿ, ಇದನ್ನೆಲ್ಲ ಹೇಳುವಾಗ ಒಂದು ಮಾತು ವೇದವ್ಯಾಸದೇವರು ಬರೀತಾರೆ, ಅತ್ರಾಪಿ ಜಂಬುದ್ವೀಪೇ, ಇಲ್ಲೂ ಕೂಡ ಜಂಬುದ್ವೀಪದಲ್ಲಿ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ. ಭಾರತ ಅಂತನ್ನುವುದೇ ಇದು ಕರ್ಮಕ್ಷೇತ್ರವೆನಿಸಿಕೊಳ್ಳುವುದಾಗಿದೆ. ಅಂದ್ರೆ ನೀವು ಕರ್ಮವನ್ನ ಮಾಡುವಾಗ ಇಲ್ಲಿಯೇ ಕರ್ಮವನ್ನ ಮಾಡಬೇಕೆ ಹೊರತಾಗಿ ಬೇರೆ ಕಡೆಗೆ ಕರ್ಮ ಮಾಡತಕ್ಕದ್ದಲ್ಲ. ಇನ್ನ ಅಥ ಅನ್ಯಾನ್ಯ 8 ವರ್ಷ, ಹೌದು, ಮತ್ತೆ ಬೇರೆ 9 ಅಂದ್ರೆ ಭಾರತ ಒಂದೇ ಕರ್ಮ ಮಾಡ, ಉಳಿದದ್ ಕರ್ಮ ಅಲ್ಲೇನು ಮತ್ತ ಅಂದ್ರೆ ಉಳಿದದ್ ಎದಕ್ಕದ ಅಂದ್ರೆ ಭಾಗವತದ ಪ್ರಕಾರ ಸ್ವರ್ಗಿಣ ಪುಣ್ಯಶೇಷ ಉಪಭೋಗ ಸ್ಥಾನಾನಿ ಭೌಮ ಸ್ವರ್ಗ ಪದಾನಿ. ಅಲ್ಲೆಲ್ಲ 8 ದೇಶಗಳಲ್ಲಿ ಇವತ್ತು ಯಾವುದು ನಮ್ಗೆ ಗೊತ್ತಿಲ್ಲ. ಮತ್ತೆ ನೆನಪಿಟ್ಟುಕೊಳ್ರಿ, ಸುಮ್ಮನೆ ನಾವು ತಿರ್ಗಾ ಮುರುಗ ಮತ್ತೆ ಅಮೆರಿಕ, ಲಂಡನ್ ಎಲ್ಲ ಸ್ವರ್ಗ ಭೋಗ ಅವೆಲ್ಲ ಹೇಳಬಾರ್ದು. ನಮ್ಗೆ ಇವೇನು ಗೊತ್ತಿಲ್ಲ ನಮ್ಮ ಭೂಭಾಗಗಳು. ಇವತ್ತು ಬಹಳ ವ್ಯತ್ಯಾಸ ಆಗಿದೆ. ಇದು ಹೇಳಿದ್ದು ನನ್ನ ಲೆಕ್ಕದಲ್ಲಿ ಸ್ವಯಂಭೂಮ ಅನ್ನುವಂಥದ್ದಲ್ಲಿ. ಇವತ್ತು ಎಷ್ಟು ವ್ಯತ್ಯಾಸ ಆಗಿ ಹೋಗಿದೆ ಭೂಮಿ. ವೈಜ್ಞಾನಿಕವಾಗಿ ಏನ್ ಸಿದ್ಧದ, ಎಷ್ಟೋ ಭೂಭಾಗಗಳು ಇದ್ದದ್ದು ಬಿಟ್ಟು ಹೋಗ್ಯಾವ, ಇನ್ನೆಲ್ಲೋ ಕುಡ್ಕೊಂಡಾವ, ಇನ್ನೆಲ್ಲೋ ನೀರುಗಳ ಮುಳುಗ್ ಹೋಗ್ಯಾವ, ಇನ್ನೆಲ್ಲೋ ಎದ್ದು ಹೋಗ್ಯಾವ. ಇವತ್ತು ಲಂಕಾ ಅಂತ ಹೇಳ್ತಾರೆ, ತಡೆಯಲದ ಲಂಕಾ ಇವತ್ತು ಇದ್ದದ ಲಂಕಾ ಏನದು ರಾಮಾಯಣ ಕಾಲದ ಲಂಕಾ ಇಲ್ಲೇ ಇವತ್ತು. ಅಂದ ಮೇಲೆ ನಾವು ಪುರಾಣದಲ್ಲಿ ಹೇಳಿದ್ದನ್ನ ಎಷ್ಟಕ್ಕೆ ಸ್ಫೂರ್ತಿಯಾಗಿ ತಗೋಬೇಕು? ಭರತಖಂಡದಲ್ಲಿ ನಮ್ಗೆ ಧರ್ಮಕರ್ಮಗಳನ್ನು ಮಾಡ್ಲಿಕ್ಕೆ ಅನುಕೂಲ ಅದ, ಇಷ್ಟಕ್ಕೆ ಸ್ಫೂರ್ತಿ ತಗೊಳ್ರಿ. ಬಹಳ ಎಲ್ಲ ಲೆಕ್ಕ ಹಾಕಿ ನಮ್ದೇ ಕರೆಕ್ಟ್ ಅಂತ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ತಪ್ಪಾಗ್ತದೆ ಕೆಲವೊಂದು ಸರ್ತಿ. ಜಂಬುದ್ವೀಪೆ ಭಾರತಮೇವ ಕರ್ಮ ವರ್ಷಂ ಭಾರತ ಕ್ಷೇತ್ರ ಅಂತ ಆಯ್ತು. ಈ ಭಾರತದಲ್ಲಿ ಇರುವಂತಹದ್ದನ್ನು ಎರಡನ್ನ ಎತ್ತಿ ಹೇಳ್ತಾರೆ. ಒಂದು ಪರ್ವತಗಳು, ಒಂದು ನದಿಗಳು. ಏನ ಅದ್ಭುತವಾದ ಪರ್ವತಗಳು, ಅದ್ಭುತವಾದ ನದಿಗಳಿವೆ ನಮ್ಮ ಭರತಖಂಡದಲ್ಲಿ. ಅದನ್ನ ಬಹಳ ಹೇಳ್ಯಾರವರು. ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ರಾಜರಾಜೇಶ್ವರ ತೀರ್ಥರು. ಏನ್ ಸಂಗ್ರಹ ಮಾಡ್ಯಾರ? ಮಂಗಳಾಷ್ಟಕ ಅಂತ ಹೇಳ್ತಿರ್ತೀರಿ, ಅದು ಪ್ರಸಿದ್ಧ. ನಿಮ್ಗೆ ರಾಜರಾಜೇಶ್ವರ ಗೊತ್ತಾಗಿಲ್ಲ. ನಿಮ್ಗೆ ರಾಜರಾಜೇಶ್ವರ ತೀರ್ಥರು ಅಂದ್ರೆ ಗೊತ್ತೇ ಆಗಂಗಿಲ್ಲ, ಮಂಗಳಾಷ್ಟಕ ಅನ್ಕೊಳ್ಳಿ ಗೊತ್ತಾಗ್ತದ. ಶ್ರೀಮೇರುರ್ ಹಿಮವಂಶ್ಚ ಮಂದರಗಿರಿಹಿ. ಯಾವ್ಯಾವ ಪರ್ವತ ನೆನಪಿಟ್ಕೊಳ್ರಿ, ಆಮೇಲೆ ಕೇಳ್ತೀನಿ ನಾನು ನಾಳೆ ಬೆಳಗ್ಗೆ ಪಾಠದಾಗ. ಶ್ರೀಮೇರುರ್ ಹಿಮವಂಶ್ಚ ಮಂದರಗಿರಿಹಿ ಕೈಲಾಸ ಶೈಲಸ್ತಥಾ ಮಾಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷದೌ ಸಿಂಹಸ್ತತಾರೈವತಃ ಸಹ್ಯಾದ್ರಿರ್ವರ ಗಂಧಮಾದನಗಿರಿಹಿ ಮೈನಾಕ ಗೋಮಂತಕೌ ಇತ್ಯಾದ್ಯಾ ಭುವಿ ಭೂಧರಾಶ್ಚ ಸತತಂ ಕುರ್ವಂತು ನೋ ಮಂಗಲಂ. ಆಶ್ಚರ್ಯ ಅನಿಸೋದಿಲ್ಲ? ಈ ಪರ್ವತಗಳು ನಮಗೆ ಮಂಗಳವನ್ನು ಉಂಟು ಮಾಡ್ಲಿ ಅಂತ ಕೇಳ್ತಾರೆ. ಪರ್ವತಗಳು ನೋಡಿದ್ರೆ ಜಡ ಹೌದಿಲ್ಲ, ಮತ್ತೆ ಜಡವಾದ ಪರ್ವತಗಳು ನಮಗೇನು ಮಂಗಳ ಮಾಡಬೇಕು? ಯಾವಾಗ ನಮಗೆ ಗೊತ್ತು ಹೇಳಿದ್ರೆ ಇದನ್ನ ಪ್ರಾತಃ ಕಾಲ ಸಾಯಂಕಾಲ 2 ಹೊತ್ತು ಹೇಳ್ರಿ ಅಂತ ಹೇಳ್ಯಾರ. ಮುಂಜಾನೆ ಸಂಜೆ 2 ಹೊತ್ತು ಮಂಗಳಾಷ್ಟಕವನ್ನ ಹೇಳಿದ್ರೆ ನಿಮಗೆ ಪುಣ್ಯ ಬರ್ತದೆ, ಎಲ್ಲ ಗೊತ್ತದ. ಅಂದ್ರೆ 2 ಹೊತ್ತಿನಲ್ಲೂ ನೀವು ಪರ್ವತಗಳನ್ನ ನೆನೆಸಬೇಕಾಗಿದ್ರೆ ಏನಿದೆ ಪರ್ವತದಲ್ಲಿ? ಹಂಗಾದ್ರೆ ಆ ಒಂದೊಂದು ಪರ್ವತಗಳ ಮಹಿಮೆ ಹೇಳ್ಬೇಕು ನಾವೀಗ. ಇದು ಪಂಚಮಸ್ಕಂದದಲ್ಲಿ ಬಂದಿರುವಂತಹದ್ದು. ಒಂದೊಂದು ಪರ್ವತಗಳ ಮಹಿಮೆಯೂ ಅಷ್ಟೇ ಅದ್ಭುತವಾಗಿರುವಂತಹದ್ದು. ಈಗ ಮಲಯ ಪರ್ವತ ಅಂತ ಕರೀತಾರೆ. ನೀವು ಸುಮ್ಮನೆ ಒಂದು ಮಜಾ ತೋರಿಸ್ತೀನಿ. ಮಲಯ ಪರ್ವತ ಅಂತ ಎಲ್ಲದ ಆಚಾರ? ಮಲಯ ಪರ್ವತ ಏನ್ ಗೊತ್ತಿಲ್ಲ, ನಮ್ಮನ್ನ ಯಾರು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿಲ್ಲ. ಆಚಾರ ಅಂತೂ ತೀರ್ಥಯಾತ್ರ ಕರ್ಕೊಂಡೇ ಹೋಗಿಲ್ಲ. ಮೊನ್ನೆಲ್ಲೋ ಸುಳ್ಳು ಎಲ್ಲೋ ಕರ್ಕೊಂಡು ಹೋಗಿ ಬಂದ್ಬಿಟ್ರು. ಅವೇನೋ ಕಾರ್ನಾಗ ಕೂತದೆ ಹೆಚ್ಚಾಗ್ಯದ, ಹುಟ್ಟಿದ ಕಡಿಮೆ ಆಗ್ಬಿಟ್ಟದ ಅಂತ ಅಂದಿರ್ತಿರ್ಲೋ. ಮತ್ತೆ ಎಲ್ಲದ ಮಲಯ ಪರ್ವತ ಅಂದ್ರೆ? ಸುಮ್ನೆ ಹೇಳ ನಿಮಗೆ, ಮಲ್ಬಾರ್ ಅಂತ ಬರ್ತದ ನೋಡ್ರಿ. ಮಲಯ ಅಂದ್ಕೊಳ್ಳಿ, ಮಲ್ಬಾರ್ ಬಂತೀವಿ ಬರೋಬ್ಬರಿ. ಮಲಯಾಲಯ ಅನ್ನೋದೇ ಮಲಯಾಳಯ. ಕೇರಳದಲ್ಲಿರುವಂತಹ ಪರ್ವತಗಳಿಗೆ ಮಲಯಾಚಲ ಅಂತ ಕರೀತಾರೆ. ಅದು ಮಲಯಾಲಯ, ಹೌದಾ? ಅದೇನಾಗಿದೆ? ಕೈಲಾಸ ಯಾವುದು? ಮಾಹೇಂದ್ರೋ ಮಲಯಶ್ಚ. ಅದು ಯಾಕೆ ಮಲಯ ಅಂತ ಕರ್ಸ್ಕೊಳ್ತು ನೋಡ್ರಿ? ಮಲಯಾಳಿ ಭಾಷೆ ಅಂತಿರಿಲ್ಲೋ. ಏನ್ ಮಲಯಾಳಿ ಭಾಷೆ? ಮೂಲತಃ ಮಲಯಾಲಯ, ಅದರ ಭಾಷೆ ಮಲಯಾಳಿ ಭಾಷೆ. ಸುಮ್ಮ ಒಟ್ಟು ಹೊಡೆದದ್ದು ಎಲ್ಲ ಹಂಗೆ ಆಚಾರ ಹೋಲ್ಬಿಟ್ರಿ. ಇಟ್ ಸರ್ತಿ ಭಾಗವತ್ ಹೇಳಿದಾಗ ಒಂದ್ ದಿವ್ಸ ಮಲಯಾಳಿ ಪರಿಚಯ ಮಾಡಿರ್ಲಿಲ್ಲ ನಮಗ್ ನೀವು ಅಂದ್ರೆ
ಓದಬೇಕು, ಓದಿದ್ಮೇಲೆ ಹೇಳ್ಬೇಕು. ಮತ್ತೆ ಮಲಯಾಳಿ ಅಂದ್ರೆ ಮಲಯಾಚಲ. ಮಲಯಾಚಲ ಅಂದ್ರೆ ಮಲಯ ಅಂದ್ರೆ ಗಂಧ, ಗಂಧದ ಬೀಡು. ಎಷ್ಟು ಗಂಧದ ಗಿಡಗಳಿವೆ ಅಂತ ಕೇಳಿದ್ರೆ ಅದಕ್ಕೆ ಅದು ಮಲಯಾಲಯ, ಮಲಯಾಚಯ, ಮಲಬಾರು, ಮಲಯಾಳಿ, ಕೇರಳ ಅಂತ ಆಗಿದೆ. ಕೇರಳದಲ್ಲಿರುವಂತಹ ಪರ್ವತ ಅದು. ಆ ಪರ್ವತದ ಬಗ್ಗೆಯೂ ಸಾಕಷ್ಟು ಮಾಹಿತಿಗಳನ್ನು ಕೊಡುತ್ತದೆ ನಮಗೆ ಭಾಗವತ. ಇರಲಿ, ಗಂಧಮಾದನದ, ಮತ್ತೊಂದದ, ಮೇರು ಪರ್ವತ ಅದ, ಇವೆಲ್ಲ ಪರ್ವತಗಳಾದ ಮೇಲೆ ಮುಖ್ಯ ಏನು ಅಂದ್ರೆ ನದಿಗಳು. ಎಂಥ ನದಿಗಳಿರುವಂತಹದ್ದು ಈ ಭರತಖಂಡದಲ್ಲಿ? ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣಾ, ಭೀಮರಥಿ ಚ ಫಲ್ಗು, ಸರಯು, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ಪ್ರಯಾಗ, ವಿನುತಾ, ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭುವಃ ಕುರ್ವಂತು ನೋ ಮಂಗಲಂ. ಇವೆಲ್ಲ ಭಗವಂತನ ಪಾದೋದಕಗಳಂತೆ, ಇವು ನಮಗೆ ಕ್ಷೇಮ ಮಾಡಲಿ ಅಂತ ಹೇಳ್ಯಾರ. ಇರ್ಲಿ, ಇವನ್ನೆಲ್ಲಾನು ಒಂದು ಚೂರು ಹೇಳ್ಬೇಕಾಗ್ಯದ. ಪರ್ವತದ್ದು ಒಂದು ಹೇಳ್ಬಿಡ್ತೀನಿ, ಆಮೇಲೆ ನಾಳೆ ನದಿ ತಗೋತೀನಿ. ಇವೇನು ಅವಸರ ಇಲ್ಲಲ್ಲ, ನಮ್ಗೇನು ಅವಸರ, ಏನಿಲ್ಲಲ್ಲ, ನಮ್ಗೇನು ಹೋಗಕ್ಕಾಗಲ್ಲ. ಈಗ ಹೋಗೋರು ಯಾರಿಗಾರ ಅವಸರ ಇದ್ದಿರ್ಬೇಕಾದ್ರೆ ನಾ ಈಗ ಮಂಗಳಾಟ ಮಾಡ್ಬಿಟ್ಟು ಅವಕಾಶ ಬಿಡ್ತೀನಿ, ಹಂಗೂ ಅವಸರ ಇಲ್ಲ. ಯಾರೇ ಹಂಗೆ ಅಲ್ಲಿಗೆ ಬರುದಿಲ್ಲ, ಇದೊಂದು ಸಮಸ್ಯೆ. ಈ ಆಚಾರ ಭಯಂಕರ ತಿಳಿಸೋಷ್ಟು ಆಚಾರ ಇದ್ದಾರೆ. ಹಂಗ ಅಂದ್ಬಿಟ್ರೆ ಮತ್ತೆ ನಾಳೆಗೆ ಒಂದು ಏನೋ ತಗೊಂಡ್ಬಿಡ್ತಾರ ಅವ್ರ ಕೈಗಳು. ಅದಕ್ಕೆ ಬೇಡ. ಏನಾಯ್ತು ಅಂದ್ರೆ ಶ್ರೀಮೇರು ಹಿಮವಾಂಶ್ಚ ಮಂದರಗಿರಿ, ಮೇರು ಪರ್ವತ ಅಂತಿದೆಯಲ್ಲ, ಈ ಮೇರು ಪರ್ವತದ ಬಗ್ಗೆ ಎರಡು ಮಾತುಗಳು. ಮೊದಲನೇದ್ದೇನು ಅಂದ್ರೆ ಮೇರು ಪರ್ವತದ ಮೇಲೆ ಬ್ರಹ್ಮದೇವರ ಒಂದು ಮನೆ ಇದೆ. ಯಾವುದು? ವೈಜಯಂತೆ ಸಮಾಸೀನಂ ಏಕಾಂತೆ ಚತುರಾನನಂ. ಬಹಳ ಚಂದ. ವೈಜಯಂತ ಅಂತ ಬ್ರಹ್ಮದೇವರ ಒಂದು ಮನೆ. ಶ್ರೀಮದಾಚಾರ್ಯರು ತಲವಕಾರ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳುವಾಗ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ರುದ್ರದೇವರು ಬಂದು ಕೇಳಿದಂತ ಯಾರು ಈ ಇಂದ್ರಿಯ ನಿಯಾಮಕರೆಲ್ಲ ಅಂತ ಪ್ರಶ್ನೆ ಪ್ರಾರಂಭ ಮಾಡಿದಾಗ ಎಲ್ಲಿ ಬಂದು ಕೂತಿಯಲ್ಲಿ ಕೇಳಿದರು ಅಂದ್ರೆ ಏಕಾಂತೆ ಚತುರಾನನಂ, ಏಕಾಂತದಲ್ಲಿ ಮೇರು ಪರ್ವತದಲ್ಲಿ ವೈಜಯಂತ ಎಂಬುವಂತಹ ಸ್ಥಳದಲ್ಲಿ ಬಂದು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಮೇರು ಪರ್ವತ ನಾವು ಹೆಂಗೆ ನೆನಪಿಟ್ಟುಕೊಳ್ಬೇಕು ಅಂದ್ರೆ ಬ್ರಹ್ಮದೇವರು ರುದ್ರದೇವರ ಮಾತುಕತೆಗಳಲ್ಲಿ ತಲವಕಾರ ಉಪನಿಷತ್ತು ಹೊರಗೆ ಬಂದ ಸ್ಥಳ ಮೇರು ಪರ್ವತ. ಅದು ಸುವರ್ಣ ಪರ್ವತ ಅಂತ ಹೆಸರದ. ಇದಕ್ಕೆ ಶ್ರೀಮೇರು ಅಂತಿದ್ದಂತೆ ಸುಮೇರು ಅಂತ ಪುರಾಣದಲ್ಲಿ ಉಲ್ಲೇಖದ. ಮೇರು, ಶ್ರೀಮೇರು, ಸುಮೇರು, ಸುವರ್ಣ ಪರ್ವತ, ಅದು ಬಂಗಾರದ ಪರ್ವತ. ಅದರ ಮೇಲೆ ಅದು ಪರ್ವತ ಉಲ್ಟಾದ. ಏನ್ ಮಜಾ ಅದ ಅಂತಂದ್ರೆ ತ್ರಿಕೋಣಾಕಾರದ್ರಿ, ಉಲ್ಟಾ ಟ್ರ್ಯಾಂಗಲ್ ಹಿಂಗಿಟ್ರಲ್ಲ, ಉಲ್ಟಾ ಇರಬೇಕು. ಶಂಕರ ಪೋಳಿ ಅಂತ ಮಾಡ್ತಿರ್ತಾರೆ, ನೆನಪದ ಇಲ್ಲ? ಗೊತ್ತ ಇಲ್ರಿ, ಎಲ್ಲ ಮರ್ತ ಹೋಗ್ಯ. ತಿಂಡಿ ತೀರ್ಥನು ಮರ್ತ ಹೋಗ್ಯಾವ, ಮಡಿ ಮೇಲೆ ಎಲ್ಲ ಹೋಗ್ಬಿಟ್ಟಾವ. ಈಗೆಲ್ಲ ಪಿಜ್ಜಾ ನೆನಪಿರ್ತದೆ. ಅಜ್ಜ ಇವ ಪಿಜ್ಜಾ, ಅಜ್ಜ ಪಿಜ್ಜಾ ನಮ್ಮಂದ್ ಸಂಬಂಧ ಆಗ್ಬಿಟ್ರೆ ಮುಗಿದೋದ್ ಕೆಲಸ. ಅದು ಹಂಗದ, ಟ್ರ್ಯಾಂಗಲ್ ಆಗ ಪಿಜ್ಜಾ ಅದ, ಇವ ಅಜ್ಜ ಪಿಜ್ಜಾ ತಂದು ಕೊಟ್ಕೋತಾವ. ಹಂಗ ಅದನ್ನ ಹಿಂಗ್ ಉಲ್ಟಾ ಇಟ್ಟು ಹೆಂಗಿರ್ತಲ್ಲ ಹಂಗದ್ರಿ. ಅಲ್ಲಿ ಮೇರು ಪರ್ವತ ಒಂದು ನೆನಪಿಟ್ಟುಕೊಳ್ರಿ. ಈ ಮೇರು ಪರ್ವತದಲ್ಲಿ ವೇದವ್ಯಾಸ ದೇವರ ಆಶ್ರಮ ಉಂಟು, ವ್ಯಾಸಾಶ್ರಮ. ಮುಮೋದ ಮೇರೌ ಚ ತಥಾ ಬದರ್ಯಾಂ. ಶ್ರೀಮದಾಚಾರ್ಯ ಮಹಾಭಾರತ ಅರ್ಪಣದಲ್ಲಿ ಹೇಳುವಾಗ ಎರಡು ಕಡೆಗೆ ವ್ಯಾಸಾಶ್ರಮವನ್ನು ಹೇಳ್ತಾರೆ. ವಾದರಾಜ ಶ್ರೀಚರಣರು ಇನ್ನೊಂದು ಹೇಳ್ಯಾರ, 3 ವ್ಯಾಸಾಶ್ರಮಗಳು, 3 ಬದರಿ ಬೇರೆ ವ್ಯಾಸಾಶ್ರಮ ಅಲ್ಲ, 3 ಬದರಿ ಕ್ಷೇತ್ರಗಳು. 3 ಬದರಿ ಕ್ಷೇತ್ರದಲ್ಲಿ ವೇದವ್ಯಾಸ ದೇವರ ಮನೆಯ ಅಂತ ಹೇಳ್ಯಾರ. ಅಂತೂ ಆಚಾರ ಪ್ರಕಾರ 2 ಕಡೆಗೆ ವೇದವ್ಯಾಸಾಶ್ರಮ, ಒಂದು ಮೇರು ಪರ್ವತ, ಒಂದು ಬದರಿ ಕ್ಷೇತ್ರ. ಇವತ್ತು ನಾವೇನು ನೋಡ್ತೀವಿ, ಈ ಬದರಿ ಕ್ಷೇತ್ರ 2 ಕಡೆಗೆ ಅದ. ಅಂದ್ರೆ ಮೇರು ಪರ್ವತದಲ್ಲಿ ಬ್ರಹ್ಮದೇವರ ಮನೆ, ಮೇರು ಪರ್ವತದಲ್ಲಿ ವ್ಯಾಸಾಶ್ರಮ. ಇಂಥದ್ದು ಪರ್ವತಗಳಲ್ಲಿ ಅದ್ಭುತ ಇದೆ. ಈ ಮೇರು ಪರ್ವತದ ಒಬ್ಬ ಅಭಿಮಾನಿ ದೇವತಾ ಇದ್ದಾನೆ. ಅವ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಮಹಾಭಾರತ ಹೇಳ್ತದೆ, ಕುಬೇರನ ಸಭೆಯಲ್ಲಿ ಅವನಿರ್ತಾನಂತ. ಅವನು ಈ ಎಲ್ಲಾ ಪರ್ವತಗಳು ಅಷ್ಟು ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಬಿಡ್ರಿ. ಮೇರು, ಹಿಮಾಲಯ, ಮಂದರ, ಕೈಲಾಸಾಶೈ, ಆಮೇಲೆ ಮಹೇಂದ್ರ, ಮಲಯ, ಈ ಎಲ್ಲ ಪರ್ವತಗಳ ಅಭಿಮಾನಿಗಳಿದ್ದಾರಲ್ಲ, ಇವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ಕುಬೇರನ ಸಭೆಯಲ್ಲಿ ಇದ್ದಾರೆ. ಒಬ್ಬೊಬ್ಬರು ದೇವತಾ ಅವರು, ಮೇರು ಪರ್ವತಕ್ಕೆ ಒಬ್ಬರೊಬ್ಬರು, ಮಂದರ ಪರ್ವತಕ್ಕೊಬ್ಬರು, ಎಲ್ಲರಿಗೂ ಒಬ್ಬೊಬ್ಬರು ಅಧಿಕಾರಿಗಳಿದ್ದಾರೆ. ಹಿಮಾಲಯ ಪರ್ವತದಲ್ಲ, ಅದೇನಪ್ಪ ಹಿಮಾಲಯ ಅಂತ ಕೇಳಿದ್ರೆ ಅಲ್ಲಿ ನಮ್ಮ ಆಚಾರ್ಯರು ಯಾವ ಬದರಿಕಾಶ್ರಮಕ್ಕೆ ಹೋದ್ರು ಆ ಬದರಿ ಇರೋದಲ್ಲೇ ಅದ. ಹಿಮವರ್ಷ ರವಿ ಪ್ರಭಾ ಸಖಾಘ ಪೃಥುಸತ್ರ ಪ್ರಥಿತ ದ್ವಿಜಾಶ್ರಯಾಘ ಅಥ ಹೈಮವತೆ ತಟಾಂತರೆ. 7ನೇ ಸರ್ಗದಲ್ಲಿ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರು ಬದರಿಗೆ ಹೋದ್ರಲ್ಲ, ಎಲ್ಲಿತ್ತು ಬದರಿ? ಅಥ ಹೈಮವತೆ ತಟಾಂತರೆ, ಹಿಮವತಃ ತಟಾಂತರೆ, ಹಿಮಾಲಯ ಪರ್ವತದ ಒಂದು ಭಾಗದಲ್ಲಿ ವ್ಯಾಸಾಶ್ರಮ ಇತ್ತು ಅಂತ. 2 ಕಡೆಗೆ ವ್ಯಾಸಾಶ್ರಮದಲ್ಲಿ ಒಂದು ಹಿಮಾಲಯ, ಒಂದು ಮೇರು ಪರ್ವತ ಬಂತು. ಎಂತಿಂತ ಪರ್ವತಗಳು ನಮ್ಮಲ್ಲಿ ಇದ್ದದ್ದು. ಸುಮ್ಮನೆ ಒಂದು ಮಾತು ಹೇಳಿರ್ತೀನಿ. ಈಗ ಕೆಲವರಿಗೆ ತರ್ಪಣ ಕೊಡೋ ಪದ್ಧತಿ ಇರ್ತದೆ ನೋಡ್ರಿ. ತರ್ಪಣ ಕೊಡ್ತಿರ್ತಾರಲ್ಲ ಕೆಲವರಿಗೆಲ್ಲ. ಯಾಕೆ ತರ್ಪಣ ಕೊಡ್ತಿರ್ತಾರೆ? ಯಾಕೆ ತರ್ಪಣ ಕೊಡ್ತಾರ್ರಿ? ಹೇಳ್ರಿ, ಕೂತಿರಿ, ಇಟ್ಬರಿಂದ ಹೇಳಿ ತರ್ಪಣ ಕೊಡ್ತಾರೆ. ಯಾಕೆ ಕೊಡ್ತೀರಿ ಅಂದ್ರೆ ಸಂಬಂಧ ಇದ್ರೆ ಮಾತ್ರ ತರ್ಪಣ ಕೊಡ್ತಾರೆ. ಹೌದೋ ಇಲ್ಲೋ?
ಸಂಬಂಧ ಇಲ್ಲದೆ ಇದ್ದವ್ರು ತರ್ಪಣ ಕೊಡ್ತಾರೆ, ಏನು ಕೊಡುವುದಿಲ್ಲ. ದಾರ ಯಾವನೋ ಸತ್ತಿದ್ದಂತ ಇವು ತರ್ಪಣ ಕೊಟ್ಟಂತ ಏನ್ ಸಂಬಂಧ ಇಲ್ಲ. ಇಲ್ಲ ಅಂದಮೇಲೆ ನಾವು ಯಾರಿಗಾದರೂ ತರ್ಪಣವನ್ನ ಕೊಟ್ರೆ ಅದರ ಅರ್ಥ ಏನು ಅಂದ್ರೆ ಅವರಿಗೂ ನಮಗೂ ಸಂಬಂಧ ಅದ, ಅವರ ಋಣದಲ್ಲಿ ನಾವಿದ್ದೇವೆ. ಧರ್ಮೋದಕ್ಕೆ ಕೊಟ್ಟು ಬಂದಿರ್ತಾರೆ, ಮತ್ತೆ 15 ದಿವಸ ಧರ್ಮೋದಕ್ಕೆ ಕೊಡೋದು ಅದಕ್ಕೆ ಋಣ ಪರಿಹಾರಾರ್ಥ ಅಂತ ಕೊಟ್ಟು ಬಂದಿರ್ತೀವಿ. ಅಂದ್ಮೇಲೆ ತರ್ಪಣ ಕೊಡುವುದು ಅವರದ್ದು ನಮಗೂ ಋಣ ಸಂಬಂಧ ಅದ ಅಂತ ತಿಳ್ಕೊಂಡು, ಸರಿನಾ? ಒಂದು ಚಮತ್ಕಾರ ಹೇಳ್ತೀನಿ ಕೇಳಿ. ನಿತ್ಯ ಬ್ರಹ್ಮಯಜ್ಞ ಮಾಡ್ತಿರೋ ಇಲ್ಲೋ? ಬ್ರಹ್ಮಯಜ್ಞ ಮಾಡುವಾಗ ಎಲ್ಲಾ ಪರ್ವತಗಳ ಹೆಸರಿನಲ್ಲಿ ತರ್ಪಣವನ್ನು ಕೊಡ್ತೇವೆ. ಕ್ಷೇತ್ರೌಷಧಿ ವನಸ್ಪತಿ ಗಂಧರ್ವಾಪ್ಸರಸತೃಪ್ಯಂತು, ಗಿರಯಸ್ತೃಪ್ಯಂತು, ನದ್ಯಸ್ತೃಪ್ಯಂತು, ಸಮುದ್ರಸ್ತೃಪ್ಯಂತು. ಹೌದಾ? ಅಲ್ಲಿ ಋಗ್ವೇದಿಗಳಾದ್ರಿಂದ ನಾನು ಅದನ್ನು ಹೇಳ್ತಿದ್ದೀನಿ. ಯಜುರ್ವೇದಿಗಳಲ್ಲಿ ಅದೇ ತರದ್ದಿರ್ತದೆ. ಬೇರೆ ಇನ್ನೊಂದು, ನಾವು ಋಗ್ವೇದಿಗಳು ಪ್ರತಿನಿತ್ಯದಲ್ಲಿ ಬ್ರಹ್ಮಯಜ್ಞ ಮಾಡುವಾಗ ಗಿರಯಸ್ತೃಪ್ಯಂತು, ಎಲ್ಲಾ ಪರ್ವತಗಳು ತೃಪ್ತವಾಗಲಿ ಅಂತ ತರ್ಪಣ ಕೊಡೋದು. ಯಾಕೆ ತರ್ಪಣ ಕೊಡ್ತೀವಿ? ನಮ್ಮ ಸಂಬಂಧಿಕರು. ನದ್ಯಸ್ತೃಪ್ಯಂತು, ನದಿಗಳಿಗೆ ತರ್ಪಣ. ಬರೇ ಅಷ್ಟ ಅಲ್ಲ, ಕ್ಷೇತ್ರ ಔಷಧಿ ವನಸ್ಪತಿ ಗಂಧರ್ವ ಅಪ್ಸರಸತೃಪ್ಯಂತು, ಅಪ್ಸರಾಸ್ತ್ರೀಗೆ ತರ್ಪಣ ಕೊಡೋದಂತ ನಿತ್ಯದಲ್ಲಿ. ಏನ್ ಸಂಬಂಧ ರೀ ನಮಗ? ನಾವು ಪುರಾಣದಾಗ ಅಪ್ಸರಾಸ್ತ್ರೀ ತಿಳ್ಕೊಂಡು ಹೆಂಗ ಅಂದ್ರೆ ಎಷ್ಟು ಮೂರ್ಖ ಮಂದಿ ನಾವು ಅಂದ್ರೆ, ಬ್ರಹ್ಮಯಜ್ಞ ಪ್ರಾತಸ್ಮರಣೀಯರವರು. ಆ ಅಪ್ಸರಾಸ್ತ್ರೀಯರಿಗೆ ನಾವು ತರ್ಪಣವನ್ನ ವಿಧಾನ ಮಾಡ್ತೀವಿ ಅಂದ ಮೇಲೆ ಎಷ್ಟು ಪವಿತ್ರರಾಗಿರ್ಲಿಕ್ಕಿಲ್ಲ ಅವರು. ಬಿಡ್ರಿ, ಮಜಾ ಕೇಳಿದ್ರಿ, ನಿಮ್ಗೆ ಹೇಳ್ತೀನಿ. ಗಾವಸ್ತೃಪ್ಯಂತು, ಆಕಳಿಗೆ ತರ್ಪಣ ಕೊಡೋದು. ಯಾಕೆ ಗೊತ್ತೇನೋ? ಯಾರ ಹಾಲು ಕುಡಿದು ಬದುಕಿವೋ ಗೊತ್ತಿಲ್ಲ, ಯಾರ ಹಾಲು ಕುಡಿದು ಹಿಂಗಾಗಿವೋ ಗೊತ್ತಿಲ್ಲ. ನಾವೆಲ್ಲ ಲಟ್ಲಟ್ಟಾಗಿದೆ. ಅದಕ್ಕೆ ಅಂದ್ರೆ ನಮಗೆ ತಾಯಿ ಹಾಲು ಆದ ಮೇಲೆ ಆಕಳ ಹಾಲು ನಮಗೆ ಬದುಕಿಸಿದ ಮೇಲೆ ಅವರಿಗೆಲ್ಲ ತರ್ಪಣ ಕೊಡೋದು. ವಯಾಂಸಿ ತೃಪ್ಯಂತು, ಹಾರಾಡುವ ಪಕ್ಷಿಗಳಿಗೆ ತರ್ಪಣ ಕೊಡ್ತೀವಿ. ಯಾಕೆ ಗೊತ್ತಾ? ಯಾವ ಜನ್ಮದಲ್ಲಿ ತಂದೆ ತಾಯಿಗಳಾಗಿದ್ವೋ ಗೊತ್ತಿಲ್ಲ ಪಾಪವೆಲ್ಲ. ಇಷ್ಟೆಲ್ಲ ಇದೆ ಅಂದ್ರೆ ನಮ್ಮ ಭಾಗವತ, ನಮ್ಮ ಭರತಖಂಡ, ಭರತ ಭೂಮಿ, ನಾವೆಲ್ಲ ಇದ್ದವರು ವಸುದೇವ ಕುಟುಂಬಕಂ ಅಂದ್ರೆ ಈಗ ಅರ್ಥ ಆಗ್ತದೆ ಯಾಕೆ ವಸುದೇವ ಕುಟುಂಬಕಂ ಅಂದಾರ ಅಂತೇಳಿ. ಯಜ್ಞಾಸ್ತೃಪ್ಯಂತು, ಓಂಕಾರಸ್ತೃಪ್ಯತು, ವಷಟ್ಕಾರಸ್ತೃಪ್ಯತು, ಎಲ್ಲಗಳಿಗೂ ತರ್ಪಣವನ್ನು ಕೊಡ್ತಿದ್ದಾರೆ. ಯಾಕ? ನಮ್ಮ ಸಂಬಂಧಿಕರವರೆಲ್ಲ. ಹಾಗಿದ್ರೆ ಈ ಸಂದರ್ಭದಲ್ಲಿ ಪರ್ವತಗಳು ಮತ್ತು ನದಿಗಳು, ಪರ್ವತ ನದಿಗಳಲ್ಲಿ ನೆನಪಿಟ್ಟುಕೊಳ್ರಿ, ಎರಡಕ್ಕೂ ಕೂಡ ನಾವು ನಿತ್ಯದಲ್ಲಿ ಬ್ರಹ್ಮಯಜ್ಞದಲ್ಲಿ ತರ್ಪಣ ಕೊಡ್ತೀವಿ ಅಂದ್ರೆ ಎಲ್ಲರೂ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ. ಬಿಡ್ಲಿಕ್ಕೆ ಬರೋದಿಲ್ಲ. ವಿವಾಹದಲ್ಲಿ ಮಂಗಳಾಷ್ಟಕ ಹೇಳ್ತೀವಿ, ಉಪನಯನದಲ್ಲಿ ಹೇಳ್ತೀವಿ, ನಿತ್ಯದಲ್ಲಿ ತರ್ಪಣ ಕೊಡ್ತೀವಿ ಅಂದ ಮೇಲೆ ಹೆಜ್ಜೆ ಹೆಜ್ಜೆಗೂ ಪರ್ವತಗಳು ನದಿಗಳು ನಮ್ಮ ಜೊತೆಗೆ ಇದ್ದದ್ದೇ ಇದೆ ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಮತ್ತೆ ವಿಸ್ತಾರವಾದ ವಿಷಯ. ನಾಳೆ ದಿವಸ ನದಿಗಳ ಬಗ್ಗೆ, ಪರ್ವತದ ಬಗ್ಗೆಯೂ ಹೇಳ್ತೀನಿ ಇನ್ನು. ಯಾಕಂದ್ರೆ ಗೋಮಂತಕ ಅಂತ ಪರ್ವತ. ಎಲ್ಲದ ಗೋಮಂತಕ ಪರ್ವತ ಅಂದ್ರೆ ಗೋವಾನೇ ಗೋಮಂತಕ ಪರ್ವತ. ಅಲ್ಲಿ ಎದಕ್ ಬಂತು? ಗೋವಾ ಗೋಮಂತಕ ಪರ್ವತ. ಮಂದ್ರ ಪರ್ವತ ಯಾವುದು? ಕಡಗೋಲ್ ಮಾಡ್ಕೊಂಡು ಮಂದ್ರ ಪರ್ವತ. ಶ್ರೀಶೈಲ ಬಂತು, ಶೈಲ ಪರ್ವತ ಬರಬೇಕು. ಆಮೇಲೆ ಇನ್ಯಾವುದು? ನಮ್ದು ಶ್ರೀಮೇರು ಹಿಮಾಂಶ ಮುಂದ್ರಗಿರಿ ಗೋಮಂತಕ ಆಯ್ತು. ಸಹ್ಯಾದ್ರಿ ಬರಬೇಕು, ನಮ್ಮ ದೇಶದ್ದು, ನಮ್ಮ ಕರ್ನಾಟಕದ ಭಾಗದ ಬರಬೇಕು. ವಿಂಧ್ಯ ಪರ್ವತ. ಯಾವ ವಿಂಧ್ಯ ಬಂದದ್ರಿಂದ ಅಗಸ್ತ್ಯರ ಹೆಸರು ಪ್ರಸಿದ್ಧಿ ಬಂತ್ರಿ. ವಿಂಧ್ಯ ಪರ್ವತ ಬಂದದ್ದಕ್ಕೆ ಅದು ಬೆಳಕೋತ್ ಹೊಂಟಿತ್ತಂತ, ತಲೆ ಬಗ್ಗು ಅಂತ ಹೇಳಿದ್ರಿ ಪರ್ವತಕ್ಕೆ. ಅದು ಹಿಂಗೆ ತಲೆ ಬಗ್ಗಿತ್ತು, ಹೋಗ್ಬಿಟ್ರು ಅಗಸ್ತ್ಯರು. ತಿರುಗಿ ಬರ್ಲಿ ಇಲ್ರಿ ಅವ್ರ. ಆಮೇಲೆ ನಾ ಕಥೆ ಹೇಳ್ತೀನಿ ಯಾಕೆ ಬರಲ್ಲ ಅಂತ ಕೊಂಡ್ರೆ. ಅಂದ ಮೇಲೆ ಇಷ್ಟೆಲ್ಲ ಪರ್ವತಗಳು. ಅದಾದ ಮೇಲೆ ನಾಳೆ ದಿವಸ ಗಂಗೆಯ ಬಗ್ಗೆ ಒಂದೆರಡು ಮಾತು. ಹೆಂಗೂ ದಶಾಹರ ನಡೆದದ, ನಾಳೆ ದಿವಸ ಗಂಗಾ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಅದ್ಭುತವಾದ ಗಂಗಾ ನದಿಯ ಬಗ್ಗೆ ವೇದವ್ಯಾಸದೇವರು ಹೇಳಿರುವಂತಹದ್ದು ಇನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಅಂತೂ ಭಾಗವತ ಪಂಚಮ ಸ್ಕಂದದಲ್ಲಿ ಪರ್ವತಗಳು, ನದಿಗಳು, ಕ್ಷೇತ್ರಗಳು, ಇವನ್ 9 ದ್ವೀಪಗಳ ಬಗ್ಗೆ ಹೇಳಬೇಕು. ನಾಳೆ ಸಾಯಂಕಾಲ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಗಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ.